ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೂರ್ತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ. ಬಾಲಾ ಯಸ್ಯ ಸಚಂಪಕಾ ಸತಿಲಕಾ ಸಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಥವಿಕ್ರಮಗತಿಃ ತ್ರೈಲೋಕ್ಯನಾಥೋ ಹರಿಃ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ. ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಇದೇ ರೀತಿ ಭಗವಂತನ ಸೃಷ್ಟಿಯಲ್ಲಿ ಯಾರಿಂದ ಯಾರೆಲ್ಲ ಹುಟ್ಟಿ ಬಂದರು ಅಂತ ವಂಶವನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಮರುದೇವತೆಗಳ ಉತ್ಪತ್ತಿ, ಆ ಕಥೆಯನ್ನು ಶ್ರವಣ ಮಾಡಬೇಕು ಅಂತಿದೆ. ದಕ್ಷ 60 ಕನ್ಯೆಯರನ್ನು ಪಡೆದ, ಕನ್ಯಾದಾನ ಮಾಡಿ ವಿವಾಹ ಮಾಡಿಕೊಟ್ಟ. ಅದರಲ್ಲಿ ಹೇಗೆ ಸಂತಾನ ಉತ್ಪತ್ತಿ ಆಯಿತು, ಈ ಕಥೆ ಕೇಳ್ತಾ ಬರ್ತಾ ಇದ್ವಿ. ದಿತಿ ಅದಿತಿ ಧನು ಕರ್ದ್ರು ಕೀಕಸ ವಿನತ ಸುರಭಿ ಇವರನ್ನೆಲ್ಲ ಕಶ್ಯಪರಿಗೆ ವಿವಾಹ ಮಾಡಿಸಿದ. ಕಶ್ಯಪರು ಪ್ರಜಾಪತಿಗಳು, ದೊಡ್ಡ ತಪಸ್ವಿಗಳು. ಅವರು ದೇವತೆಗಳ ತಂದೆನೂ ಹೌದು, ದೈತ್ಯರ ತಂದೆನೂ ಹೌದು, ದಾನವರ ತಂದೆನೂ ಅವರೇ. ತನುವಿನಲ್ಲಿ ಹುಟ್ಟಿದವರೆಲ್ಲ ಕಶ್ಯಪರಿಂದ ದಾನವರು ಅಂತ ಆದರು. ದಿತಿಯಲ್ಲಿ ಹುಟ್ಟಿದವರೆಲ್ಲ ಕಶ್ಯಪರಿಂದಲೇ ಹುಟ್ಟಿದವರು, ದಿತಿಯಲ್ಲಿ ಅವರು ದೈತ್ಯರು ಅಂತ ಆದರು. ಅದಿತಿಯಲ್ಲಿ ಹುಟ್ಟಿದವರೆಲ್ಲ ಆದಿತ್ಯರು ಅಂತ ಆದರು ಅಂತ ನಿನ್ನೆ ನಾವು ಕೇಳಿದ್ವಿ. ಈ ಆದಿತ್ಯರೆಲ್ಲ ದೇವಲೋಕದಲ್ಲಿ ದೇವತೆಗಳಾಗಿದ್ದಾರೆ. ಅದಿತಿಯಲ್ಲಿ ಹುಟ್ಟಿದವರು ಕಶ್ಯಪರ ಮಕ್ಕಳೇ. ದೇವಲೋಕ ಅಂದರೆ ಸಾಮಾನ್ಯ ಅಲ್ಲ. ಮನುಷ್ಯ ಲೋಕಕ್ಕೆ ಬೇಕಾದದ್ದನ್ನೆಲ್ಲ ಒದಗಿಸ್ಲಿಕ್ಕಿರುವ ಲೋಕ ಅಂದರೆ ದೇವಲೋಕ. ದೇವಲೋಕದ ಬಗ್ಗೆ ಆ ಸರಿಯಾದ ತಿಳುವಳಿಕೆ ನಮಗಿರಬೇಕು. ಇವತ್ತು ನೀರು ಬೇಕಾ? ನೀರು ಬೇಕು ಅಂದರೆ ನಮ್ಮ ತಿಳುವಳಿಕೆ ಏನಿದೆ, ಇಲ್ಲಿ ಯಾವುದೋ ಒಂದು ನೀರಿಂದೊಂದು ಜಲಾಶಯ ಮಾಡಿದ್ದಾರೆ, ಅವರೇ ನಮ್ಮ ಮನೆಗೆ ನೀರು ಬಿಡ್ತಾರೆ, ಬೆಳಗ್ಗೆ 7:30 ತನಕ ಬರ್ತದೆ, ಮುಂದೆ ಬರಲ್ಲ ಅಂತ. ಇಷ್ಟು ನಮ್ಮ ಕಲ್ಪನೆ. ಆದರೆ ಅಲ್ಲಿಗಾದರೂ ನೀರು ಹೇಗೆ ಬಂತು ಅಂತ ಯೋಚನೆ ಮಾಡಬೇಕಲ್ಲ. ನೀರು ಕೊಟ್ಟು ಜೀವ ಜಲವನ್ನು ಇಟ್ಟು ಜೀವನಿಗೆ ಜೀವನ ಕಟ್ಟಿಕೊಳ್ಳುವಂತೆ ಮಾಡೋರು ದೇವತೆಗಳು, ಇಂದ್ರ ಅಂತ ಅರ್ಥ. ಮೋಡಗಳನ್ನೆಲ್ಲ ತರಿಸಿ ಕೊರತೆ ಇಲ್ಲದಷ್ಟು ನೀರನ್ನು ಅವರವರಿಗೆ ಆ ಕಾಲಕ್ಕೆ ಒದಗಿಸೋದು ಇಂದ್ರ. ಹಾಗಾಗಿ ಅವನಿಗೆ ಮೇಘರಾಜ ಅಂತ ಹೆಸರು, ಮೇಘರಾಟ್. ಮೇಘ ಅಂದರೆ ಮೋಡ, ಮೋಡಗಳ ರೂಪದಲ್ಲಿ ನೀರು ಕೊಡುವಂಥವನು ಇಂದ್ರ. ಸೂರ್ಯ ಬೆಳಕು ಕೊಡ್ತಾನೆ. ಇಂತಿಷ್ಟು ಗಂಟೆಗಳ ಕಾಲ ಯಾವ ಕಾರಣಕ್ಕೂ ನಿಮಗೆ ಕತ್ಲಾಗಿರಬಾರ್ದು, ಹಾಗೆ ವ್ಯವಸ್ಥೆ ಮಾಡ್ತಾನೆ. ಚಂದ್ರ ವನಸ್ಪತಿಗಳನ್ನು ಹುಟ್ಟಿಸ್ತಾನೆ ಅಂತ ನಿನ್ನೆ ಕಥೆ ಕೇಳಿದ್ವಿ.
ನೋಡಿ, ಇಡೀ ಹರಿವಂಶ ಶ್ರವಣ ಮಾಡ್ತಾ ಇದ್ರೆ ನಾವಿವತ್ತು ಅನುಭವಿಸುವ ಮೂಲಭೂತ ಸೌಕರ್ಯಗಳೆಲ್ಲ ನಮಗೆ ಯಾರಿಂದ ಬಂದಿದೆ ಅನ್ನೋ ವಿವೇಕ ಬರ್ತದೆ. ಮೂಲಭೂತ ಸೌಕರ್ಯ ಅಂದ್ಕೊಳ್ಳೆ ನಮ್ಗೆ ತಿಳುವಳಿಕೆ ಬೇರೆ ಹುಟ್ಟಿದೆ. ಇವತ್ತು ವಿಮಾನ ಇದ್ರೆ ಮೂಲಭೂತ ಸೌಕರ್ಯ, ಬಸ್ ಸ್ಟ್ಯಾಂಡ್ ಇದ್ರೆ ಮೂಲಭೂತ ಸೌಕರ್ಯ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಲ್ಲಿ ಬಸ್ಗಳು ಸಂಚಾರ ಮಾಡಬೇಕು, ಅದು ಮೂಲಭೂತ ಸೌಕರ್ಯ. ಅದು ಇದಕ್ಕಿಂತಲೂ ಒಂದು ಮೂಲಭೂತ ಸೌಕರ್ಯ ಬೇಕೋ ಬೇಡವೋ? ಆ ಶಬ್ದ ಬಂದದ್ದು ಹಿರಿಯರಿಂದ. ಮೂಲಭೂತ ಸೌಕರ್ಯ ಅಂದ್ರೆ ವಾಸ ಮಾಡಲಿಕ್ಕೆ ಭೂಮಿ, ಅದು ಮೂಲಭೂತ ಸೌಕರ್ಯ. ಭೂಮಿ ಇಲ್ಲದೆ ಇದ್ರೆ ನಡೆಯೋದು ಹೇಗೆ? ಅದೆಲ್ಲ ಮೂಲಭೂತ ಸೌಕರ್ಯ ಅಂತ ಕರೀತಾರೆ ಹಿರಿಯರು ನಿಜವಾಗ್ಲು. ಈ ಅರ್ಥದಲ್ಲಿ ಹರಿವಂಶ ನಾವು ಅನುಭವಿಸುವ ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳ ಹಿಂದೆ ದೇವಲೋಕದ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದ್ರ ವಿವೇಕ ಕೊಡ್ತದೆ. ಇದು ಹೊರಗಿನಿಂದ ಎಕ್ಸ್ಟರ್ನಲ್ ಹೇಳಿದೆ. ಸೂರ್ಯ, ಚಂದ್ರ, ಗಾಳಿ, ನೀರು ಇದೆಲ್ಲ ಎಕ್ಸ್ಟರ್ನಲ್. ಇಂಟರ್ನಲ್ ಆಗಿಯೂ ದೇವತೆಗಳ ಸಹಾಯ ಇದೆ ಅಂತ. ಅದಕ್ಕೆ ಅವರ ಉತ್ಪತ್ತಿಯ ಕಥೆ, ಅವರ ಕರ್ತೃತ್ವದ ಶಕ್ತಿಯ ಕಥೆಗಳನ್ನು ಕೇಳಬೇಕು. ಸುಮ್ಮನೆ ದೇವತೆಗಳ ಕಥೆ ಕೇಳೋದು ಅಂದ್ರೆ ಮೌಢ್ಯ ಅಂತ ಭಾವಿಸಬಾರ್ದು. ನೀವೇನೋ ಹಳೇ ಕಾಲದ ಕಥೆ ಹೇಳಿ ಹೋಗ್ತೀರಿ, ನಮ್ಮ ತಲೆ ತಿನ್ಲಿಕ್ಕೆ ಅಂತಾರೆ ಬಹಳ ಜನ. ಆ ರೀತಿ ಹರಿವಂಶದ ಕಥೆ ಅಲ್ಲ, ರೆಲೆವೆನ್ಸಿ ಇದೆ. ಯಾರ ಕಥೆ ಕೇಳ್ತಿದ್ದೇವೆ, ಸೂರ್ಯನ ಕಥೆ ಮುಂದೆ ಕೇಳ್ತೇವೆ, ಇಂದ್ರನ ಕಥೆ, ಅಗ್ನಿಯ ಕಥೆ, ಇವರೆಲ್ಲರ ಕಥೆ ಇವತ್ತಿನ ಜನರೇಷನ್ನಲ್ಲಿ ಇರ್ರೆಲೆವೆಂಟ್ ಅಂತ ಅನಿಸ್ಬಿಟ್ಟಿದೆ. ಅಪ್ರಸ್ತುತ ಅಂತ ಆಕ್ಷೇಪ ಮಾಡ್ತಾರೆ. ವಾಸ್ತವಿಕವಾಗಿ ಅವರೆಲ್ಲ ನಮ್ಮೊಳಗಿದ್ದು ನಮಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುವವರಾಗಿದ್ದಾರೆ. ಹಾಗಾಗಿ ನಮ್ಮೊಳಗೆ ಇದ್ದ ನಮ್ಮ ಸಹಾಯಕ ನಿರ್ದೇಶಕರ ಕಥೆ ಕೇಳ್ತಿದ್ದೇವೆ ಅಂತ ಅಭಿಪ್ರಾಯ ಇರಬೇಕು. ಅದರಲ್ಲಿ ಒಂದು ಪಾತ್ರ ಹಿಂದೆ ದಿತಿದೇವಿ ದೇವೇಂದ್ರ, ಸೂರ್ಯ, ಚಂದ್ರ ಈ ದೇವತೆಗಳಿಗೆ ಹೆಚ್ಚೆಚ್ಚು ಏಳಿಗೆ ಆಗ್ತಾ ಇದ್ದುದನ್ನು ನೋಡಿದ್ಲು. ತನ್ನ ತಂಗಿ ಮಕ್ಕಳವರೆಲ್ಲ, ತಂಗಿ ಮಕ್ಕಳಿಗೆ ಹೆಚ್ಚು ಏಳಿಗೆ ಆಗ್ತಾ ಇದೆ, ನನ್ನ ಮಕ್ಕಳು ಮಾತ್ರ ಯಾವಾಗಲೂ ಕೆಳಗುಳಿತಾ ಇದ್ದಾರೆ, ಸೋಲು ಅನುಭವಿಸ್ತಿದ್ದಾರೆ. ಯಾಕೆ ಅಂದರೆ ಇಂದ್ರ ಅಷ್ಟು ಸಶಕ್ತನಾಗಿದ್ದ. ಇಂದ್ರ ಸಶಕ್ತನಾಗ್ತಾನೆ, ನನ್ನ ಮಕ್ಕಳು ಏನಾದರೂ ಯುದ್ಧ ಮಾಡ್ಲಿಕ್ಕೆ ಹೋದ ಕೂಡಲೇ ಸೋಲಿಸ್ತಾನೆ. ಅದಕ್ಕೆ ಅವಳ ತಲೆ ಒಳಗೆ ಬಂತು, ಇಂದ್ರನನ್ನೇ ಇಲ್ಲ ಅನಿಸ್ಬಿಟ್ರೆ ದುರ್ಬುದ್ಧಿ, ಇಂದ್ರ ಇಲ್ಲ ಅಂತ ಆಗ್ಬೇಕು. ದೇವಲೋಕದಲ್ಲಿ ಇಂದ್ರನ ಸ್ಥಾನ, ಅವನ ಸಂಪತ್ತು, ಐಶ್ವರ್ಯ ಎಲ್ಲ ನನ್ನ ಮಕ್ಕಳಿಗೆ ಬರಬೇಕು. ಹಾಗೊಬ್ಬ ಮಗ ಹುಟ್ಟಬೇಕು ಅಂತ ಅವಳು ಅಪೇಕ್ಷೆ ಪಡುವಂತಾಯ್ತು. ಇದು ಲೋಕದಲ್ಲಿ ಈ ಥರದ್ದು ಘಟನೆ ನಡೀತದೆ. ಯಾರ್ದೋ ಮಕ್ಕಳಿಗೆ ಭಾರೀ ಏಳಿಗೆ ಆಗ್ತಾ ಇದ್ರೆ ಈ ತಾಯಿ ಅದನ್ನು ಸಹಿಸಲ್ಲ. ಕೆಲವೊಮ್ಮೆ ನೋಡಿದ್ರ ಅವ್ರ ಮಗನಿಗೆ ಮದುವೆ ಆಯ್ತು, ಮಕ್ಕಳಾದ್ರು, ಬಹಳ ದೊಡ್ಡ ವಾಹನ ಖರೀದಿ ಮಾಡಿದ, ಮನೆ ಕಟ್ಸಿದ, ನಮ್ಮ ಮನೆಯಲ್ಲಿ ಏನಾಗ್ತಾ ಇಲ್ಲ ಅಂತ ಜಲಸಿ ಫೀಲಿಂಗ್ ಅಂತ ಕರೀತಾರೆ. ಒಂದೇನೋ ಅಸೂಯಾ ಭಾವ, ಈರ್ಷ್ಯಾ ಭಾವಗಳು. ಇದು ಎಲ್ಲ ಕಾಲದಲ್ಲಿ ಎಲ್ಲ ಮನುಷ್ಯರಲ್ಲಿ, ಪುರುಷರಲ್ಲಿ, ಸ್ತ್ರೀಯರಲ್ಲಿ ಸೇರ್ಕೊಳ್ತದೆ. ಅಸೂಯೆ, ಕೋಪ, ಮದ, ಮಾತ್ಸರ್ಯ, ಲೋಭ ಎಲ್ಲರಲ್ಲಿ ಇರ್ತದೆ. ಇದನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಪುರಾಣ ಶಾಸ್ತ್ರಗಳನ್ನು ನಾವು ಮೇಲಿಂದ ಮೇಲೆ ಕೇಳಬೇಕು. ದಿತಿಗೆ ಈ ಭಾವ ಇದ್ದದ್ದಕ್ಕೆ ಅವಳು ತನ್ನ ಬದುಕಿನಲ್ಲಿ ತನಗೆ ವಿರುದ್ಧವಾದ ಫಲ ಪಡೆಯುವ ಹಾಗಾಯಿತು ಅಂತದೆ ಪುರಾಣ. ಮನುಷ್ಯನಿಗೆ ಈರ್ಷ್ಯೆ, ಅಸೂಯೆಗಳು ಹೆಚ್ಚಾದರೆ ಅವನಿಗೆ ವಿರುದ್ಧವಾದ ಫಲ ಪಡಿತಾನಂತೆ. ಅದಕ್ಕೆ ಆ ಜಲಸಿಯಿಂದ ದೂರ ಮಾಡಬೇಕು. ಯಾವಾಗಲೂ ಈರ್ಷ್ಯೆ ಬಿಡಬೇಕು, ಅಸೂಯೆ ಬಿಡಬೇಕು, ಮತ್ತೊಬ್ಬರ ಬಗ್ಗೆ ಇನ್ನೊಬ್ಬರ ಏಳಿಗೆಯನ್ನು ಸಹಿಸಬೇಕು. ಸಾಧ್ಯವಾದರೆ ಮನಸ್ಸಿನಿಂದ ಅದನ್ನು ಶ್ಲಾಘನೆ ಮಾಡಬೇಕು. ದಿತಿಗೆ ಆ ಇಂದ್ರನ ಕಂಡು ಸಿಟ್ಟು ಬರಲಿಕ್ಕೆ ಶುರು ಆಯಿತು. ಇವನನ್ನೇ ಇಲ್ಲ ಅನಿಸಿದ್ರೆ ಹಾಗೆ ಅಂತ ಯೋಚನೆ ಮಾಡಿಬಿಟ್ರು. ತಂಗಿ ಮಗುವನ್ನು ಇಲ್ಲ ಅನಿಸ್ಬೇಕು ಅಂತ ಅವಳೊಂದು ಹಠಕ್ಕೆ ಬಿದ್ದು ಕಶ್ಯಪರ ಹತ್ರ ಭಾರಿ ಬಲಶಾಲಿ ಮಗನನ್ನು ಪಡಿಬೇಕಾಗಿದೆ, ಏನಾದರೂ ಒಂದು ವ್ರತ ಹೇಳ್ರಿ ಅಂತ ಕೇಳಿದ್ಲು. ಕಶ್ಯಪರಿಗೆ ಇಂಥವೆಲ್ಲ ಗೊತ್ತಿದೆ, ಮುಂದೇನಾಗ್ತದೆ, ಹಿಂದೇನಾಗಿತ್ತು ಅಂತ ಕಶ್ಯಪರಿಗೆ ಯಾರು ಇನ್ನೊಬ್ರು ಹೇಳಬೇಕಾಗಿಲ್ಲ. ಫೋನ್ ಮಾಡಿ
ಎಲ್ಲ ಗೊತ್ತು, ಅವರು ಪ್ರಜಾಪತಿಗಳು. ಆ ದಿತಿ ಅಪೇಕ್ಷೆ ಪಟ್ಟಾಗ ಇಲ್ಲ ಅಂದ್ರೆ, ಈ ಮನೆಯೊಳಗೆ ಹೆಂಡತಿ ಅಪೇಕ್ಷೆ ಪಟ್ಟಾಗ ಗಂಡ ಇಲ್ಲ ಅಂದ್ರೆ ರಾದ್ಧಾಂತನೇ ಬೇರೆ ಆಗ್ತದೆ. ಇದೊಂದು ಕಾಮನ್ ಸೆನ್ಸ್. ಅವಳು ಅಪೇಕ್ಷೆ ಪಡ್ತಿದ್ದಾಳೆ, ಇಂಥವೆಲ್ಲ ಮಾಡಬೇಡ ಅಂತ ಅಂದ್ಬಿಡೋಣ, ಅವಳು ಸಿಟ್ಟಾಗಿ ಮರುದಿನ ಕೆಲಸನೇ ಮಾಡಲ್ಲ ಮನೆಯೊಳಗೆ. ಇವೆಲ್ಲ ಅವರು ಅನುಭವಿಸಿದ್ದಾರೆ ಅಂತ ಹೇಳಿದೆ. ನಾವಷ್ಟೇ ನಮ್ಮ ಮನೆಯೊಳಗೆ ಅನುಭವಿಸ್ತಿದ್ದೇವೆ, ಭಾರೀ ನಮ್ಮ ಜೀವನದ ಸಮಸ್ಯೆ ಅಂತ ಅನ್ಕೋಬಾರದು. ಈ ರೀತಿ ಅನುಭವಿಸುವಾಗ ದಿತಿಗೆ ಕಶ್ಯಪರು ಉಪಾಯ ಮಾಡಿದರು. ನಿನಗೊಂದು ಮಗು ಬೇಕಲ್ವಾ, ಭಾರಿ ಬಲಿಷ್ಠ, ಒಂದು ವ್ರತ ಮಾಡಿದರೆ ಬರ್ತದೆ ಅಂತಂದ್ರು. ಹೇಳ್ರಿ, ಏನು ವ್ರತ ಹೇಳ್ರಿ, ನಾನು ಮಾಡಿಬಿಡ್ತೇನೆ ಈಗ ಅಂತ ಅವಳು ಉತ್ಸಾಹದಿಂದ. ಕಶ್ಯಪ ಋಷಿಗಳಿಗೆ ಅವಳ ಕಡೆ ವ್ರತ ಮಾಡಿಸ್ಬೇಕು ಅನ್ನೋ ಅಪೇಕ್ಷೆನೂ ಇದೆ. ದ್ವಿತೀಯ ಭಾವವೂ ಕೂಡ ವ್ರತ ಮಾಡಿ ಮಗನ್ ಪಡಿಬೇಕು ಅನ್ನೋದು ಇದೆ ಅಂತ. ಆಸ್ತಿಕತೆ ಇದೆ, ಶ್ರದ್ಧೆ ಇದೆ, ಆಸ್ತಿಕತೆ ಇದೆ, ಜೊತೆಗೆ ಆ ಅದಿತಿಯ ಮಕ್ಕಳ ಮೇಲೆ ಅಸೂಯೆನೂ ಇದೆ. ಇದೆಲ್ಲ ಕಥೆಗಳನ್ನು ಹೇಳಿ ಮನುಷ್ಯರನ್ನ ಅದಕ್ಕೆ ವ್ಯಾಸರು ಟ್ರೈನ್ ಮಾಡ್ತಾರೆ, ಟ್ರೈನಿಂಗ್ ವ್ಯವಸ್ಥೆ. ಎಲ್ಲ ಗುಣನೂ ಇದೆ, ದೋಷನೂ ಇದೆ. ಕಶ್ಯಪರು ಸುಮ್ಮನಿರಲಿಲ್ಲ. ದಿತಿ, ನಿನಗೊಂದು ವ್ರತ ಹೇಳ್ತೀನಿ ಬಾ ಅಂತ ಹೇಳಿ ಪುಂಸವನ ಅಂತ ಒಂದು ವ್ರತವನ್ನು ಉಪದೇಶ ಮಾಡಿದ್ರಂತೆ. ಆ ಪುಂಸವನ ಅನ್ನೋ ವ್ರತ ಆಚರಣೆ ಮಾಡು, ನಿನ್ನ ಅಭೀಷ್ಟೆಯಂತೆ ಮಗ ಹುಟ್ಟುತ್ತಾನೆ ಅಂತ ಹೇಳಿಬಿಟ್ರು. ಬಹಳ ಶ್ರದ್ಧೆಯಿಂದ ವ್ರತವನ್ನ ಧಾರಣೆ ಮಾಡಿ, ಆ ವ್ರತಕ್ಕೆ ಕಟ್ಟುಪಾಡುಗಳಿರ್ತಾವೆ, ಅದನ್ನು ಆಚರಿಸ್ಬೇಕು ಅಂತ ವಿವರಣೆ ಕೊಟ್ಟಿದ್ರು. ಹೀಗೇ ಮಾಡಬೇಕು ನೋಡು, ಹಾಸಿಗೆ ಮೇಲೆ ಮಂಚದ ಮೇಲೆ ಮಲಗಲಿಕ್ಕೆ ಹೋಗಬಾರ್ದು, ನೆಲದ ಮೇಲೆ ಮಲಗಬೇಕು, ಬಹಳ ಆಹಾರ ತಗೊಳ್ಬಾರ್ದು, ಇಷ್ಟೇ ಆಹಾರದ ಕಟ್ಟುಪಾಡುಗಳನ್ನು ಹೇಳಿದರು. ಸೂರ್ಯೋದಯ ಸೂರ್ಯಾಸ್ತದೊಳಗೆ ಇಷ್ಟೆಲ್ಲ ಮಾಡಬೇಕು, ಜಪ ಹೀಗೀಗೆ ಇರಬೇಕು ಅಂತ ನಿಯಮಾವಳಿಗಳನ್ನು ಹೇಳಿದರು. ಅವಳು ಅದನ್ನೆಲ್ಲ ಒಪ್ಪಿಕೊಂಡ್ಳು. ಎಲ್ಲ ಮಾಡ್ತೀನಿ, ಮಗ ಹುಟ್ಟಿದ್ರೆ ಸಾಕು, ಇಂದ್ರನನ್ನು ಇಲ್ಲ ಅನ್ನಿಸ್ತೀನಿ ಅಂತ ಅವಳ ತಲೆ ಒಳಗೆ. ಕಶ್ಯಪ ವ್ರತ ಹೇಳ್ದ, ದಿತಿ ವ್ರತ ಧಾರಣೆ ಮಾಡಿದ್ಲು. ಅಂತೂ ಕೆಲವು ದಿನಗಳು ವ್ರತ ಆಗ್ತಿರ್ಲಿಕ್ಕೇನೆ ಗರ್ಭಧಾರಣೆನೂ ಆಯ್ತು. ಗರ್ಭಧಾರಣೆ ಆದಾಗ ಅವಳಿಗೆ ಎಲ್ಲಿಲ್ಲದ ಖುಷಿ, ಹುಡ್ತಾನೆ ಮಗ, ಈಗ ಇಂದ್ರನನ್ನು ಇಲ್ಲ ಅನ್ನಿಸ್ಬಿಡ್ತೇನೆ ಅಂತ ಒಂದು ಕಡೆ. ಇನ್ನೊಂದೆಡೆ ವ್ರತಗಳಿಗೆ ಸಂಬಂಧಪಟ್ಟ ವಿಧಿ ನಿಷೇಧಗಳನ್ನು ಸರಿಯಾಗಿ ಆಚರಿಸ್ಬೇಕಲ್ಲ, ಕಟ್ಪಾಡು. ಒಮ್ಮೆ ಏನಾಗಿದೆ, ತುಂಬು ಗರ್ಭಿಣಿಯಾದಾಗ ದಿತಿ ವ್ರತಧಾರಣೆ ಮಾಡಿದವಳಾದ್ದರಿಂದ ಸಾಮಾನ್ಯವಾಗಿ ಅದನ್ನು ಮೀರಬಾರ್ದು ಅಂತ ಒಂದು ನಿಯಮ. ವ್ರತ ಧರಿಸಿದಾಗಂತೂ ಮತ್ತಷ್ಟು ಎಚ್ಚರ ಇರಬೇಕು ಮೈ ಮೇಲೆ. ಅವಳು ಕಾಲು ತೊಳಿಬೇಕಾಗಿತ್ತು. ಕಾಲು ತೊಳೆಯುವ ಸಮಯದಲ್ಲಿ ಸ್ವಲ್ಪ ನೀರು ಹಾಕೊಳ್ಳುವಾಗ ಲೋಭ ಮಾಡಿದ್ಲು, ಸ್ವಲ್ಪ ಆಲಸ್ಯ ಮಾಡಿದ್ಲು. ಅಂದರೆ ಹಿಂಬಡಿಯಲ್ಲಿ ನೀರು ಹಾಕಬೇಕು, ಕಾಲಿನ ಹಿಂಬದಿಯಲ್ಲಿ ಕಡಿಮೆ ನೀರು ಹಾಕ್ಕೊಂಡ್ರು. ಕಾಲಿನ ಹಿಂಬದಿಯಲ್ಲಿ ಕಡಿಮೆ ನೀರು ಹಾಕ್ಕೊಂಡದ್ದು ಒಂದು ದೊಡ್ಡ ತಪ್ಪು ಅಂತ ಆಗ್ಬಿಡ್ತು. ನೋಡಿ, ಎಲ್ಲ ವಿವೇಕ ಕೊಡ್ತದೆ ಹರಿವಂಶ. ನಾವಿವತ್ತು ನಾವು ಮಾಡಲೇಬೇಕಾದ ಎಷ್ಟೋ ಆಚರಣೆಗಳಲ್ಲಿ ಬೇರೆ ಬೇರೆ ಇನ್ನೇನೋ ಕಾರಣಗಳಿಂದ ಅವುಗಳ ಬಗ್ಗೆ ಅಸಡ್ಡೆ ತೋರಿ ಬಿಡ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಆದರೆ ಅವುಗಳ ಆಚರಣೆ ಎಷ್ಟು ಶುದ್ಧ ಇರ್ತದೋ ಮನುಷ್ಯನಿಗೆ ಬದುಕಿನಲ್ಲಿ ಅಷ್ಟು ಏಳಿಗೆ ಆಗ್ತದೆ. ಹಿಂಬಡಿ ಮೇಲೆ ಹಾಕಬೇಕಾದ ನೀರು ಕಡಿಮೆ ಆದದ್ದು ಅನ್ನೋ ಒಂದು ಕಾರಣಕ್ಕೆ ವ್ರತಕ್ಕೆ ಲೋಪ ಬಂತು ಅಂತಾಯ್ತು. ನೋಡಿ, ನಮ್ಮ ಬದುಕಿನಲ್ಲಿ ಯಾವ್ಯಾವ ಕಾರಣದಿಂದ ನಾವು ಮಾಡೋ ಕರ್ಮಗಳು ನಮಗೆ ಪೂರ್ಣ ಫಲ ಕೊಡದೇ ಇರೋಂಗಾಗಿದ್ದಾವೆ ಅನ್ಲಿಕ್ಕೆ ಇವೆಲ್ಲ ಪಟ್ಟಿ ಮಾಡ್ತಾರೆ. ಇದೊಂದು ಕಾರಣ. ಇಂದ್ರ ದೇವಲೋಕದ ಮಹಾನುಭಾವ, ಅವನು ಹುಡುಕ್ತಾ ಇದ್ದಾನೆ ಬೆಳಗ್ಗೆಯಿಂದ ರಾತ್ರಿ ತನಕ ದಿತಿ ನಮ್ಮ ದೊಡ್ಡಮ್ಮ ಏನು ಮಾಡ್ತಾಳೆ ಅಂತ. ಎಲ್ಲಾದ್ರೂ ಲೋಪ ಬಂದ್ರೆ ಅವಳನ್ನು ಹಿಡಿಬೇಕು. ನೋಡಿ, ಇಲ್ಲಿ ತಪ್ಪು ಮಾಡಿದೆ ಅಂತ ಇವಳಿಗೆ ಹಿಡಿಬೇಕು ಅಂತ ಅವನು ಕಾಯ್ತಾ ಇದ್ದ. ಅವಳು ಯಾವಾಗ ಹಿಂಬಡಿಯ ನೀರು ಕಡಿಮೆ ಮಾಡ್ಕೊಂಡು ಬಂದ್ಲೋ ವ್ರತ ಲೋಪ ಆಯ್ತು. ಕೂಡ್ಲೆ ಅವಳ ಗರ್ಭದಲ್ಲೇ ಹೋಗ್ಬಿಟ್ಟ ಇಂದ್ರ. ಗರ್ಭ ಧರಿಸಿದಾಳೆ, ಗರ್ಭದೊಳಗೆ ಹೋದ, ಕೈಯಲ್ಲಿ ಆಯುಧ ಬೇರೆ ಹಿಡಿದಿದ್ದ. ಆ ಗರ್ಭವನ್ನು 7 ತುಂಡು ಮಾಡಿಬಿಟ್ಟ. 7 ತುಂಡು ಮಾಡಿದ್ದಲ್ಲದೆ ಒಂದೊಂದನ್ನ ಮತ್ತೆ 7 ಮಾಡಿದ. ನೀವೇ ಇದನ್ನ ಗುಣಿಸ್ಬೇಕೀಗ. ಮೊದಲು 7 ಮಾಡಿದ, ಒಂದೊಂದನ್ನು 7 ಮಾಡಿಬಿಟ್ಟ. ಗರ್ಭದಲ್ಲಿ ರೋದನೆ ಮಾಡ್ತಾವೆ ಮಕ್ಕಳು. ಆ ರೋದನೆಯ ಅಳುವಿನ ಧ್ವನಿ
ದಿತಿ ಕೇಳಿಸ್ತಾ ಇದೆ, ನನ್ನ ಗರ್ಭದಲ್ಲಿ ಏನೋ ಆಯ್ತು ಈಗ ಅಂತ. ಏನೋ ಆಯ್ತು ಅಂತ ಅಷ್ಟೇ ಅಲ್ಲದೆ ಇಂದ್ರ ಈ ಕೂಡಲೇ ಅವಳ ಆ ಗರ್ಭದ 7 ತುಂಡುಗಳನ್ನ ಒಟ್ಟು 49 ಮಾಡಿದ. 7 49 ಮಾಡಿಬಿಟ್ಟಿದ್ದ ಗರ್ಭವನ್ನ. ಹೊರ ಹುಟ್ಟುವಾಗಲೂ 49 ಹುಟ್ಟಿದ್ವು. ಕೇಳಿದ್ಲಂತೆ, ಯಾಕೋ ಹೀಗೆ ಮಾಡಿದಿ ಇಂದ್ರ, ನೀ ನನ್ನೇ ಕೊಲ್ಲಬೇಕು ಅಂತ ಹೊರಟಿದ್ದೆಲ್ಲ, ನನ್ನೇ ಕೊಲ್ಲುವ ಮಗ ಹುಟ್ಟಬೇಕು ಅಂತ ಅನ್ಕೊಂಡಿದ್ದೆಲ್ಲ, ನಿನ್ನ ವ್ರತದಲ್ಲಿ ಲೋಪ ಬಂತು, ನೀನು ನೀರು ಕಡಿಮೆ ಹಾಕ್ಕೊಂಡು ಬಂದ್ಬಿಟ್ಟು. ನೋಡಿ, ಅಪ್ರಕ್ಷಾಲನ ಅಂತಂತಾರೆ. ಪ್ರಕ್ಷಾಲನ ಅಂದರೆ ಸಂಸ್ಕೃತದಲ್ಲಿ ಪೂರ್ಣ ತೊಳೆದುಕೊಳ್ಳೋದು, ಕೈ ಕಾಲುಗಳನ್ನು ಪರಿಶುದ್ಧವಾಗಿ ತೊಳೆದುಕೊಳ್ಳೋದ್ರಲ್ಲಿ ಅಶ್ರದ್ಧೆ ಮಾಡಿದ್ದಕ್ಕೆ ವ್ರತಲೋಪ ಬಂತು ಅಂತಂತದೆ. ಹಾಗಾಗಿ ನಿನ್ನ ವ್ರತಕ್ಕೆ ಲೋಪ ಬಂತು, ನಿನಗೆ ಫಲದಲ್ಲಿ ವ್ಯತ್ಯಾಸ ಆಗ್ತದೆ. 7 ತುಂಡು ಮಾಡಿದ್ದೆ, ಒಂದೊಂದನ್ನು 7 ಮಾಡಿದೆ, 49 ಆದರೂ. ನೋಡಿ, ಎಲ್ಲರೂ ಅಳ್ತಿದ್ದಾರೆ. ಆ ಅಳುವಿನ ಧ್ವನಿನೇ ಕೇಳಲಿಕ್ಕೆ ಆಗ್ತಾ ಇಲ್ಲ ದಿತಿಗೆ. ಸಂಸ್ಕೃತದಲ್ಲಿ ಅಳುವಿಗೆ ರೋದನ ಅಂತ ಹೆಸರು. ಋತು ಅಂದರೆ ರೋದನ. ಯಾರು ಸಮಾಧಾನ ಮಾಡಬೇಕು? ಒಬ್ಬರನ್ನ ಸಮಾಧಾನ ಮಾಡ್ಬೋದು, ಭಾಳ ಆದ್ರೆ ಅವಳಿ ಮಕ್ಕಳು ಹುಟ್ಟಿದ್ರೆ ಇಬ್ಬರದ್ದು ಮಾಡ್ಬೋದು. ಟ್ವಿನ್ಸ್ ಅಂತ ಮಕ್ಕಳು ಹುಟ್ಟುತ್ತಾವಲ್ಲ, ಒಂದು ಕೈಯಲ್ಲಿ ಇದನ್ನ ಇನ್ನೊಂದು ಕೈಯಲ್ಲಿ ಇದನ್ನ ಹಿಡ್ಕೊಂಡು ಕೂಡ್ಬೋದು. 49 ಹುಟ್ಟುಬಿಟ್ಟಿದ್ದಾವೆ, ಯಾವ ಕೈಯಲ್ಲಿ ಸಮಾಧಾನ ಮಾಡ್ತಾಳೆ? ಅದಕ್ಕೆ ಇಂದ್ರ ಸಮಾಧಾನ ಮಾಡುವಂತಾಯಿತು. ಆ ಸಮಾಧಾನ ಮಾಡುವಾಗ ಏನಂತಾರೆ ಸಾಮಾನ್ಯ ಮಕ್ಕಳು ಅಳುವಾಗ? ಅಳಬೇಡ ಅಳಬೇಡ ಅಂತ. ಸಂಸ್ಕೃತದಲ್ಲಿ ಅಳಬೇಡ ಅನ್ನೋದನ್ನ ಮಾರುತ ಮಾರುದ ಅಂತ ಮರುತು ಅಂತ ಆಯ್ತಂತೆ. ಅಳಬೇಡ ಅಂತ ಅನ್ನೋದೇ ಹೆಸರಾಯ್ತಂತ ಅವರಿಗೆ. ಅದಕ್ಕೆ ಮರುತು. ಋತು ಅಂದ್ರೆ ಅಳುವು, ಮರುತು ಅಂದ್ರೆ ಅಳಬೇಡ್ರಿ ಅನ್ನೋದೇ ಹೆಸರಾಗಿಬಿಡ್ತದೆ. ಹೀಗೆ 49 ಮರುದೇವತೆಗಳು ಅಂದ್ರೆ ಇವರಿಗೆ ಕರೀತಾರೆ. ಹೀಗೆ 49 ಜನ ಅಳೋದು. ದಿತಿಗೆ ಅಷ್ಟು ಅಳೋದನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ. ಇಂದ್ರ, ಏನು ಕೆಲಸ ಮಾಡಿದಿ ನೀನು? ಏನು ಯೋಚನೆ ಮಾಡಬೇಡ ದೊಡ್ಡಮ್ಮ, ಇವರೆಲ್ಲ ನನ್ನ ಪರಿವಾರದವರೇನೆ. ನೀನು ಅಳ್ತಿದ್ದಾರೆ ಅಂತ ವ್ಯಥೆ ಪಡಬೇಡ, ನಾನೇ ಇವರನ್ನು ಕರ್ಕೊಂಡು ಹೋಗ್ತೀನಿ. 49 ಇಟ್ಕೊಂಡು ತನ್ನ ಲೋಕ ಕರ್ಕೊಂಡು ಹೋಗ್ಬಿಟ್ಟು. ಹೀಗೆ ಮರುದೇವತೆಗಳ ಉತ್ಪತ್ತಿಯ ಚರಿತ್ರೆಯನ್ನ ಹರಿವಂಶ ನಮಗೆ ನಿರೂಪಣೆ ಮಾಡ್ತಾರೆ. ಈ ಕಥೆಯ ಸಂದೇಶ ಏನು? ಯಾಕೆ ಈ ಕಥೆಯನ್ನು ವ್ಯಾಸರು ನಮಗಿಲ್ಲಿ ಸೇರಿಸಿಕೊಡ್ತಾರೆ ಯೋಚಿಸ್ಬೇಕಲ್ಲ. ಮಕ್ಕಳನ್ನು ಪಡೆಯುವಾಗ ಇರಬೇಕಾದ ಭಾವಶುದ್ಧಿಯ ವಿವರಣೆಯನ್ನು ಈ ಕಥೆ ಮಾಡ್ತದೆ ಅಂತ ಅರ್ಥ. ಇವತ್ತು ಬಹಳ ಕಡೆಯಲ್ಲಿ ನಾವು ನೋಡ್ತೇವೆ, ಯಾರೂ ಇದನ್ನ ಈ ಕೂಡಲೇ ವ್ಯಕ್ತಿಗತವಾಗಿ ತಗೊಳ್ಬಾರ್ದು. ಆದರೆ ಈ ವಿಷಯಗಳನ್ನಂತೂ ನಾವು ಮೆಲುಕು ಹಾಕಬೇಕಾದ ಅವಶ್ಯಕತೆ ಇದೆ. ವಿವಾಹ ಮಾಡಿಕೊಳ್ತೀವಿ, ನಮಗೆ ಅಂತ ಒಂದು ಮಗು ಆಗಬೇಕು ಅಂತ ಅಪೇಕ್ಷೆ ಪಟ್ಟು ಮಕ್ಕಳನ್ನು ಪಡಿತೇವೆ. ಭಾವಶುದ್ಧಿ ಕೆಲವೊಮ್ಮೆ ಕಡಿಮೆ ಆಗ್ತದೆ. ಯಾರ್ದೋ ಮೇಲೆ ಅಸೂಯೆ, ಯಾರ್ದೋ ಮೇಲೆ ದ್ವೇಷ, ಯಾರ್ದೋ ಮೇಲೆ ಈರ್ಷೆ, ಅವುಗಳೆಲ್ಲ ತಾಯಿಯ ಮನಸ್ಸಿನಲ್ಲಿ ಬಂದದ್ದು ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ಹಾಗಾಗಿ ಸಮಾಜ ಪರಿಪೂರ್ಣವಾದ ರೀತಿಯಲ್ಲಿ ಒಬ್ಬ ಉತ್ತಮನಾದ ಸಂತಾನವನ್ನು ಜಗತ್ತಿಗೆ ಕೊಡಬೇಕು ಅಂದರೆ ಅವರು ಭಾವಶುದ್ಧರಾಗಿ ಪಡಿಬೇಕು. ದಿತಿಯು ವ್ರತ ಮಾಡಿದ್ದು ನಿಜವಾದರೂ ಮನಸ್ಸಿನಲ್ಲಿ ಮಾತ್ರ ಅವಳಿಗೆ ಅದಿತಿ ಮೇಲೆ, ಅದಿತಿಯ ಮಕ್ಕಳ ಮೇಲೆ ಈರ್ಷೆಯನ್ನು ಕಡಿಮೆ ಇರಲಿಲ್ಲ. ಆ ಈರ್ಷೆ ಅತಿರೇಕ ಆದದ್ದಕ್ಕೆ ಇಂಥ ಮಕ್ಕಳನ್ನು ಪಡೆಯೋ ಹಾಗಾಯಿತು. ತನ್ನ ಕೈಗೆ ಸಿಗಲಿಲ್ಲ ಮಕ್ಕಳು. ತುಂಬ ಜನ ಕೇಳ್ತಿರ್ತಾರೆ, ನಮ್ಮ ಮಕ್ಕಳು ನಮ್ಮ ಕೈಗೆ ಸೇರಲ್ಲ ಅಂತ, ನಮ್ಮ ಮಾತೇ ಕೇಳಲ್ಲ ಅಂತ. ಇವರು ಅವ್ರ ಅಪ್ಪ ಅಮ್ಮನ ಮಾತು ಎಷ್ಟು ಕೇಳಿರ್ತಾರೋ ಬೇರೆ. ಮತ್ತೆ ಅದಕ್ಕೆ ತಕ್ಕಂತೆ ಚಕ್ರ ಉರುಳುತ್ತದಲ್ವೇ. ನಾವು ನಮ್ಮ ತಂದೆ ತಾಯಂದ್ರ ಮಾತು ಎಷ್ಟು ಕೇಳಿದೆವೋ ಇಲ್ವೋ ಅನ್ನೋದು ಯೋಚಿಸ್ಬೇಕಲ್ವ. ಆ ತಂದೆ ಆ ತಾಯಿ ನಮ್ಮ ಬಗ್ಗೆ ಎಷ್ಟು ಸಲ ನೊಂದ್ಕೊಂಡಿರ್ಲಿಕ್ಕಿಲ್ಲ. ಅದಕ್ಕೆ ತಕ್ಕಂತೆ ಮನೆಗೆ ಸೊಸೆಯಂದ್ರನ್ನ ಮಕ್ಕಳನ್ನ ದೇವ್ರು ಕೊಡ್ತಾನೆ ಅಂತ ಅರ್ಥ. ಅದಕ್ಕೆ ವ್ಯಕ್ತಿಗತವಾಗಿ ಯಾರ್ದೋ ಬಗ್ಗೆ ಹೇಳ್ತೀನಿ ಅಂತ ಅರ್ಥ ಅಲ್ಲ. ಬದುಕಿನ ಪ್ರತಿ ಹಂತದಲ್ಲಿ ನಾವು ಅನುಭವಿಸುವ ಎಲ್ಲ ಕೌಟುಂಬಿಕ ಸದಸ್ಯರು ನಮಗನುಕೂಲರಾಗಿಯೇ ಇರಲಿ ಅನ್ನೋ ಧೋರಣೆ ಬಿಡಬೇಕು. ನಮ್ಮ ಈರ್ಷೆ, ಸ್ವಭಾವ, ಅಸೂಯೆಗಳನ್ನು ದೂರ ಮಾಡಿಕೊಳ್ಬೇಕು. ಪರಿಶುದ್ಧ ಮನಸ್ಕರಾಗಬೇಕು, ಭಾವಶುದ್ಧರಾಗಬೇಕು. ಆಗ ನಮಗೆ ಹುಟ್ಟೋ ಮಕ್ಕಳು ಅಷ್ಟೇ ಪರಿಶುದ್ಧರಾಗಿರ್ತಾರೆ.
ಇಲ್ದಿದ್ರೆ ನಮ್ಮ ಕೈ ತಪ್ಪಿ ಹೋಗ್ತಾರೇನೋ ಆ ಸಂದೇಶವನ್ನ ದಿತಿಯ ಕಥೆ ಹೇಳಿ, ದಿತಿ ಎಂಥ ಕಶ್ಯಪರ ಹೆಂಡತಿ ಆದರೂ, ಕಶ್ಯಪರು ಇಡೀ ಪ್ರಪಂಚಕ್ಕೆ ಪ್ರಜಾ ಉತ್ಪತ್ತಿ ಮಾಡಿದ ಪ್ರಜಾಪತಿಯಾದರೂ ಅವರ ಪತ್ನಿಯಲ್ಲೇ ಹುಟ್ಟಿದ ಮಕ್ಕಳು ಅವ್ರ ಕೈಗೆ ಬರದಂತೆ ಇಂದ್ರನ ಕೈಗೆ ಸೇರೋ ಹಾಗಾಯಿತು ಅನ್ನೋ ಕಥೆ ಹೇಳಿ ಹರಿವಂಶ ನಮ್ಮನ್ನು ಎಚ್ಚರಿಸ್ತದೆ. ಇನ್ನು ವಿಧಿಯ ಆಚರಣೆಯ ವಿಷಯದಲ್ಲಿಯೂ ಮನುಷ್ಯ ಪರಿಶುದ್ಧನಾಗಿರಬೇಕು. ಆಚರಣೆ ಮನುಷ್ಯರಿಗೆ ನಾನಾ ರೀತಿಯಾದ ಏಳಿಗೆಯನ್ನು ಕೊಡುವಂಥದ್ದು. ಕೈ ತೊಳೆಯೋದಿರ್ಬೋದು, ಮನೆಯಲ್ಲಿ ಮಾಡುವಂಥ ಬೇಯಿಸುವ ಪದಾರ್ಥಗಳ ಬಗ್ಗೆ ಇರ್ಬೋದು, ಆಹಾರವನ್ನು ಸೇವಿಸುವಾಗಿರ್ಬೋದು, ಸೇವಿಸಿದ ಮೇಲೆ ಕೈಗಳನ್ನು ತೊಳೆಯೋದು, ಕಾಲು ತೊಳೆಯೋದು ಇರ್ಬೋದು, ಮೂತ್ರ ವಿಸರ್ಜನೆ ಮಾಡಿದಾಗಿರ್ಬೋದು. ಆ ಶೌಚಗಳೆಲ್ಲ ಮನುಷ್ಯನಿಗೆ ಇತ್ತೀಚೆಗೆ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. ಅದ್ರದ್ದೇನೇನೋ ಕಾರಣ ಇದೆ, ಅದಕ್ಕೆ ಕಾರಣ ಬೇಕಾದಷ್ಟಿದೆ. ವಿದೇಶಿಯ ವ್ಯವಸ್ಥೆಯಲ್ಲಿ ಎಲ್ಲವೂ ಪೇಪರ್ನಲ್ಲೇ ನಡೀತದಂತೆ. ಆ ವಿದೇಶವನ್ನು ನೋಡಿ ನೋಡಿ ಆ ಬಿರುಗಾಳಿಗೆ ಒಳಗಾಗಿ ನಾವು ಪೇಪರ್ನಲ್ಲೇ ಎಲ್ಲ ಮಾಡೋದು ಅಂದ್ರೆ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ. ಸಮೃದ್ಧವಾದ ಭಾರತ ಭೂಮಿ, ಸಮೃದ್ಧವಾದ ಭೂಮಿ, ಗಾಳಿಗೆ ಕಡಿಮೆ ಇಲ್ಲ, ನೀರಿಗೆ ಕೊರತೆ ಇಲ್ಲ, ಬಿಸಿಲಿಗೆ ಕೊರತೆ ಇಲ್ಲ, ಧನ ಧಾನ್ಯಗಳಿಗೆ ಕೊರತೆ ಇಲ್ಲ. 10 ಭಗವದ್ ಅವತಾರ ಎತ್ತಿದ್ದಿಲ್ಲೇ ಅಂತೆ. ಮತ್ಸ್ಯನಾದದ್ದು, ಕೂರ್ಮನಾದದ್ದು, ವರಾಹನಾದದ್ದು, ನೃಸಿಂಹನಾದದ್ದು ಇದೇ ಭಾರತ ಭೂಮಿಯಲ್ಲಿ. ದೇವತೆಗಳು ಹೋದ ಕೂಡಲೇ, ನೀನು ಭೂಮಿಗೆ ಹುಟ್ಟು ಅಂತ ಹೇಳಿದ ಕೂಡಲೇ ಅವರು ಹೇಳೋ ಮೊದಲನೇ ಮಾತೆ ಭಾರತದಲ್ಯಾ ಅಂತ ಕೇಳ್ತಾರಂತೆ. ಏನೋ ತಪ್ಪು ಮಾಡ್ತಾರೆ ದೇವತೆಗಳು, ಆ ತಪ್ಪಿಗೆ ಶಿಕ್ಷೆ ಅಂತಂದ ಮೇಲೆ ಅವ್ರಿಗೇನು? ದೇವಲೋಕದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಏನು? ಹೈ ಪೊಸಿಷನ್ ಇದೆ ಅವ್ರದ್ದೆಲ್ಲ. ಅಂಥವರು ಕೆಲವೊಮ್ಮೆ ತಪ್ಪು ಮಾಡಿದ್ರೆ ಅವ್ರಿಗೆ ವಿಲೇಜ್ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕಿಂತ ಬೇರೆ ಏನು ಮಾಡಲ್ಲ ತಾನೆ. ಅದಕ್ಕೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಹೆಸರಿಡ್ತಾರೆ. ಇದನ್ನೇ ದೇವತೆಗಳಿಗೆ ದೇವರು ಇಟ್ಟಿದ್ದಾನೆ. ವಿಲೇಜ್ ಟ್ರಾನ್ಸ್ಫರ್ ಇದ್ದಾಗ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಬಹಳ ಎತ್ತರ ಇದ್ದಿ ಸ್ವಲ್ಪ ದಿವಸ ಕೆಳಗೆ ಹೋಗು ಅಂತಾನಂತೆ. ಅಂದ್ರೆ ನಿನಗೆ ಅರ್ಥ ಆಗ್ತದೆ ಏನು ಮಾಡಬಾರ್ದು ಏನು ಮಾಡಬೇಕು ಅಂತ. ಭೂಮಿಗೆ ಕಳಿಸ್ತಾನೆ. ಆಗ ದೇವತೆಗಳು ಹೇಳ್ತಾರೆ, ಭೂಮಿಗೇನೋ ಹೋಗ್ತೇವಿ, ನಮ್ ತಪ್ಪಾಗಿದೆ, ಪನಿಷ್ಮೆಂಟ್ ಕೊಡ್ತೀವಿ, ಇನ್ನೆಲ್ಲೋ ಬೇಡ, ಭಾರತ ವರ್ಷದಲ್ಲಿ ಕೊಡು ಅಂತಾನಂತೆ. ಯೋಚಿಸ್ರಿ, ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅನುಭವಿಸುವ ದೇವತೆಗಳು ಭಾರತ ಭೂಮಿಯನ್ನು ಅಪೇಕ್ಷಿಸಿ ಬರ್ತಾರೆ ಅಂತಂದ್ರೆ ಅಷ್ಟು ಎತ್ತರದಲ್ಲಿದ್ದವರಿಗೂ ಭಾರತದ ಬಗ್ಗೆ ಎಷ್ಟು ಅಪೇಕ್ಷೆ ಇದೆ. ಸ್ವಲ್ಪ ವಿಪರ್ಯಾಸ ಅಂದ್ರೆ ಇಲ್ಲಿ ಬಿಟ್ಟು ಯಾವಾಗ ಬೇರೆ ದೇಶಕ್ಕೆ ಹೋಗೇನೋ ಅನ್ನೋರು ಬಹಳ ಆಗಿದ್ದೇವೆ ಈಗ. ಇದೇ ವಿಪರ್ಯಾಸ. ಬಹಳ ಎತ್ತರದಲ್ಲಿರೋರು ಇಲ್ಲಿ ಬರಬೇಕು ಅಂತಿದ್ದಾರೆ. ಯಪ್ಪ, ಇಲ್ಲಿರೋ ಭ್ರಷ್ಟಾಚಾರ, ಇಲ್ಲಿರೋ ಮೋಸ, ಇಲ್ಲಿರೋ ವಂಚನೆ ಯಾಕೆ ಬೇಕಪ್ಪ? ಇದು ಬೇರೆ ದೇಶದಲ್ಲಿ ಎಷ್ಟು ಚಂದಿದೆ ಅಲ್ಲ, ಒಂದು 4 ರೋಡು, ಒಂದು 4 ಮನೆ, ಅದೇ ಕಟ್ಟಿಗೆ ಮನೆಗಳು, ಸರಿಯಾದ ಬಿಸಿಲಿಲ್ಲ, ಸರಿಯಾದ ಬೆಳಕಿಲ್ಲ, ಗಾಳಿ, ಆದ್ರೂ ಆ ದೇಶ ಮನುಷ್ಯನನ್ನು ಆಕರ್ಷಣೆ ಮಾಡ್ತಾ ಇದೆ. ಇಂಥ ಭಾರತ ದೇಶದೊಳಗೆ ಸಪ್ತಋಷಿಗಳು, ದೇವತೆಗಳು ಇಲ್ಲಿ ಬಂದ ನಮಗೆ, ದೇವತೆಗಳು ಕಾಲ ಕಾಲಕ್ಕೆ ಭೇಟಿ ಕೊಡುವಂಥ ಭೂಮಿಯಲ್ಲಿರುವಾಗ ನಮ್ಮ ಶೌಚ, ದೈನಂದಿನ ಕರ್ಮಗಳ ಅನುಷ್ಠಾನ, ನಾವು ಮಾಡಬೇಕಾದ ದೇವರು ದೇವತೆಗಳು ಅನ್ನುವ ಶ್ರದ್ಧೆ ಕಡಿಮೆ ಆಗಬಾರ್ದು. ಅದು ಕಡಿಮೆ ಆದಾಗ ಮನುಷ್ಯನ ಜೀವನದೊಳಗೆ ಎಲ್ಲ ಏರಿಳಿತ ಆಗ್ಲಿಕ್ಕೆ ಶುರು ಆಗ್ತದೆ. ಬಹಳ ಏರಿಳಿತ. ಒಂದು ಕಡೆ ಸಕ್ಸಸ್ ಸಿಕ್ಕರೆ ಇನ್ನೊಂದು ಕಡೆಯಲ್ಲಿ ಫೇಲ್, ಇನ್ನೊಂದು ಕಡೆ ಸಕ್ಸಸ್ ಸಿಕ್ಕರೆ ಮತ್ತೊಂದು ಕಡೆಯಲ್ಲಿ ಫೇಲ್ ಆಗ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಸಕ್ಸಸ್ ಫೇಲ್ಯೂರ್ಸ್ನ ಹಿಂದಿರುವ ದೊಡ್ಡ ಕಾರಣ ಅಂದರೆ ನಾವು ಯಾವ ದೇಶದಲ್ಲಿ ಹುಟ್ಟಿ, ಯಾವ ಕುಲದಲ್ಲಿ ಹುಟ್ಟಿ, ಯಾವ ರೀತಿಯ ಆಚರಣೆಗಳನ್ನು ಮಾಡಬೇಕೋ ಅದನ್ನು ವಂಚಿತರಾಗಿದ್ದೇವೆ, ಬಿಟ್ಟು ಹೋಗಿದ್ದೇವೆ ಅನ್ನೋದು ಕಾರಣ ಅಂತ ತಿಳಿಸ್ತಾರೆ. ಕಶ್ಯಪರ ಹೆಂಡತಿ ದಿತಿ ಅಂಥವಳಿಗೇನೆ ಕಾಲ್ ಮೇಲೆ ನೀರು ಕಡಿಮೆ ಹಾಕ್ಕೊಂಡೆಲ್ಲ ಅಂತ ಗರ್ಭವನ್ನು ತುಂಡರಿಸ್ತಾಳೆ ಅಂದ್ರೆ ಇನ್ನು ನಮ್ಮನ್ನು ಬಿಟ್ಟಾರ? ಇದು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದ ಕಥೆ ಅಂತ ತಿಳ್ಕೊಳ್ಬೇಕು. ಹೀಗೆ ಹರಿವಂಶದಲ್ಲಿ ಮರುದೇವತೆಗಳು ಉಪಾಖ್ಯಾನದಂತೆ ವೇನ ಪೃಥು ಚಕ್ರವರ್ತಿಯ ಕಥೆ ಹೇಳ್ತಾರೆ. ಹಾಗೆ ಮನ್ವಂತರಗಳ ವರ್ಣನೆ ಮಾಡ್ತಾ ವೈವಸ್ವತ ಮನ್ವಂತರ, ಆ ಮನ್ವಂತರದಲ್ಲಿ ಬಂದವನೇ ಸೂರ್ಯ ಅಂತ ಸೂರ್ಯನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವನು ವಿವಸ್ವಾನ್ ಅಂತ ಅವನಿಗೆ ಹೆಸರು.
ಪೃಥು ಮತ್ತು ವೇನನ ಕಥೆನೂ ಬಹಳ ಶ್ರೇಷ್ಠ. ಹಿಂದೊಬ್ಬ ರಾಜ ಇದ್ದ, ಈ ಮರುದೇವತೆಗಳು ಉತ್ಪತ್ತಿ ಎಲ್ಲ ಆದಮೇಲೆ ಹೇಳುವುದು. ಅಂಗ ಅಂತ ಆತನ ಹೆಸರು. ಅವನ ಹೆಸರು ಅಂಗ. ಅಂಗ ಅಂತಂದ್ರೆ ಏನು ಸಾಮಾನ್ಯ ರಾಜ ಅನ್ನಲ್ಲ, ಬಹಳ ಪರಾಕ್ರಮಿ. ಎಲ್ಲ ದಿಗ್ದೇಶಗಳಿಗೆ ಹೋಗಿ ಸಂಚಾರ ಮಾಡಿ, ಯುದ್ಧ ಮಾಡಿ, ಪರಾಕ್ರಮ ಮೆರೆದು, ಶತ್ರು ರಾಜಗರನ್ನು ತನ್ನ ವಶ ಇಟ್ಟುಕೊಂಡು ಕಪ್ಪ ಒಪ್ಪಿಸ್ಕೊಳ್ಳೋ ಹಾಗೆ ಮಾಡಿಕೊಂಡಿದ್ದ. ಸತ್ಯವಂತ. ಒಂದೇ ಕೊರಗು, ಮಕ್ಕಳಿಲ್ಲ ಅಂತ. ಆ ಮಕ್ಕಳಿಲ್ಲ ಅನ್ನೋ ಕೊರಗು ಅವನಿಗೆ ಬಹಳ. ಕೊನೆಗೆ ದೈವಜ್ಞರನ್ನು ಕೇಳಿದ, ಏನು ಮಾಡಬೇಕು ನೀವೇ ಹೇಳ್ರಿ, ಮಕ್ಕಳಾಗಬೇಕು. ಅವರು ಗ್ರಹಗತಿಗಳನ್ನು ಎಲ್ಲ ಲೆಕ್ಕ ಹಾಕಿ, ನೀನು ಜನ್ಮಾಂತರದಲ್ಲಿ ಒಂದು ಪಾಪ ಮಾಡಿದಿ, ಅಲ್ಲಿದು ಕಂಡು ಬಂತವರಿಗೆ. ಈ ಥರದ ಗ್ರಹ ಯೋಗ ಇದೆ ಅಂತಂದಾಗ ಜನ್ಮಾಂತರದಲ್ಲಿ ಒಂದು ಬಹಳ ದೊಡ್ಡ ಪಾಪ ಇದೆ, ಪಾಪ ಸಂಘಟನೆ ಆಗಿದೆ. ಅದಕ್ಕೆ ಈ ಜನ್ಮದಲ್ಲೆಲ್ಲ ನಿನಗಿನ್ನು 7 ಜನ್ಮದಲ್ಲಿ ಮಕ್ಕಳಾಗಲಿಕ್ಕಿಲ್ಲ ಅಂತ ಕಂಡು ಬರ್ತಾ ಇದೆ ಅಂತಂದ್ರು. ಆತ ಹಠಕ್ಕೆ ಬಿದ್ದ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನನಗೊಬ್ಬ ಮಗ ಹುಟ್ಟಲೇಬೇಕು ಅಂತ ಹಠಕ್ಕೆ ಬಿದ್ದ. ಸರಿ, ಮತ್ತೆ ಪುತ್ರ ಕಾಮೇಷ್ಟಿ ಅಂತ ಯಾಗ ಅಥರ್ವಣ ಮಂತ್ರದಿಂದ ಮಾಡಬೇಕು, ಅದನ್ನು ಮಾಡೋದಾದ್ರೆ ಮಾಡು ಅಂತ ಹೇಳಿದರು. ಆದರೂ ಅದು ನಿನಗೇನು ತಾರಕ ಅಂತಲ್ಲ, ಬಹಳ ಬಹಳ ಹಠಕ್ಕೆ ಬಿದ್ದದ್ದಕ್ಕೆ ಹೇಳಿದ್ದೇವೆ. ಕೆಲವೊಮ್ಮೆ ಹೀಗೂ ಆಗ್ತದೆ, ಹಠಕ್ಕೆ ಬೀಳ್ತಾರೆ. ಸರಿ ಅಂತ ಅವನಿಗೆ ಯಾಗದ ಪ್ರಭಾವದಿಂದ ಅವನು ಅಷ್ಟು ಹಠ ಮಾಡಿ ಮಕ್ಕಳನ್ನು ಪಡೆದಂತೆ. ಎಂಥ ಮಗ ಹುಟ್ಟಿದ ಅಂದರೆ ಅಪ್ಪನನ್ನೇ ಕಾಡಿಗಟ್ಟೋ ಮಗ ಹುಟ್ಟಿಬಿಟ್ಟ. ಅತಿ ಹಠದಿಂದ ಮನುಷ್ಯ ಅನುಭವಿಸುವಂಥ ದೊಡ್ಡ ದುಃಖ ಅಂದರೆ ಇದು. ವೇನ ಅಂತ ಅವನಿಗೆ ಹೆಸರು. ಅಂಗರಾಜನ ಮಗ. ವೇನ ಅಂದರೆ ಯಾವ ರೀತಿಯಿಂದಲೂ ಮನುಷ್ಯರಿಗೆ ನೆಮ್ಮದಿ ಕೊಡದೇ ಇರೋದಕ್ಕೆ ವೇನ ಅಂತ ಹೆಸರಂತೆ. ಸಂಸ್ಕೃತದಲ್ಲಿ ವೇನ ಅಂತಂದರೆ ಪೀಡೆ ಅಂತ ಅರ್ಥ. ಪೀಡೆ. ಪ್ರಜೆಗಳೆಲ್ಲ ಅವನು ರಾಜನಾದಾಗ, ಅಂಗ ಅಂತೂ ಕಾಡಿಗೆ ಹೋಗ್ಬೇಕಾಯ್ತು, ಪ್ರಜೆಗಳು ರಾಜನಾದ ವೇನ ಅಂತಂದು ಕೂಡಲೇ ಮೊದಲೊಂದು ಶಾಸನ ಹೊರಡಿಸಿದ. ಕೆಲವರು ಸರ್ಕಾರ ಬಂದ ಕೂಡಲೇ ಒಂದು ಶಾಸನ ಹೊರಡಿಸ್ತಾರೆ, ನೋಡಿದರೆ ಇಲ್ಲ, ಅಲ್ಲಲ್ಲಿ. ಇವಾಗ ಮೊದಲೆಲ್ಲ ಫ್ರೀ ಕೊಡ್ತಿರ್ತಾರೆ, ಆಮೇಲೆ ನಿಧಾನಕ್ಕೆ ಒಂದೊಂದಾಗಿ ಶಾಸನ ಹೊರಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ವೇನ ಶಾಸನ ಹೊರಡಿಸಿದ. ಏನು ಶಾಸನ? ನಹೋತವ್ಯಂ ನಯಷ್ಟವ್ಯಂ ನವದಾತವ್ಯಂ ನೃಭಿ ಕ್ವಚಿತ್. ಯಾರು ಹೋಮ ಮಾಡೋ ಹಾಗಿಲ್ಲ, ಇನ್ನೊಬ್ಬರಿಗೆ ದಾನ ದಕ್ಷಿಣೆಗಳನ್ನು ಕೊಡೋ ಹಾಗಿಲ್ಲ, ಅಲ್ಲಲ್ಲಿ ಗೋವುಗಳನ್ನು ದೇವರು ಅಂತ ಪೂಜಿಸೋ ಹಾಗಿಲ್ಲ. ದಾನ ಇಲ್ಲ, ಹೋಮ ಇಲ್ಲ, ಹವನ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರಗಳಿಲ್ಲ. ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸೋ ಹಾಗಿಲ್ಲ, ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸೋ ಹಾಗಿಲ್ಲ, ದೇವರು ಅಂತ ಗಂಟೆ ಬಾರಿಸೋ ಹಾಗಿಲ್ಲ. ಮತ್ತೆ ದೇವರು ಅಂತ ಮತ್ತೆ ಯಾರನ್ನು ಇಡಬೇಕು? ರಾಜ ಪ್ರತ್ಯಕ್ಷ ದೇವತಾ. ರಾಜನ ಸ್ಥಾನದಲ್ಲಿ ಯಾರು ಕೊಡ್ತಿರ್ತಾನೋ ಅವನನ್ನು ಪ್ರತ್ಯಕ್ಷ ದೇವತೆ ಅಂತ ನೀವು ಭಾವಿಸಿ ಮೂರ್ತಿ ಅವನದಿಟ್ಟು ಪೂಜೆ ಮಾಡಬೇಕು ಅನ್ನಂತೇವೆ. ಪಾಪ ಅವರಿಗೆ ಹೆದರಿದರು. ಇದಕ್ಕೆ ಮೀರಿ ನಡೆದ್ರೆ ನಿಮಗೆ ಶಾಸನ ಮಾಡ್ತೀನಿ ಎಂದಿದ್ದ, ಅದಕ್ಕೆ ಹೆದರಿದರು ಎಲ್ಲರೂ. ಅವಾಗಿಂದ ಈ ರಾಜಕಾರಣಿಗಳದ್ದೆಲ್ಲ ಮೂರ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಅವರಿಗೆ ಮಾಲೆ ಹಾಕೋದು, ಅವ್ರಿಗೆ ಈಗಂತೂ ಕ್ಷೀರಾಭಿಷೇಕ, 108 ಕ್ಷೀರಾಭಿಷೇಕ, ಸಿನಿಮಾ ನಟರದ್ದು, ರಾಜಕಾರಣಿಗಳದ್ದು, ಇದೆಲ್ಲ ವೇನನ ಕಾಲದಲ್ಲೇ ಬಂತಂತೆ. ಮನುಷ್ಯರನ್ನ ದೇವತೆಗಳನ್ನಾಗಿ ಬಿಂಬಿಸ್ಬಿಡೋದು. ಯಾವುದೋ ಅದು ಹೆಣ್ಣನ್ನು ಸರಿ ಗಂಡನ್ನೂ ಸರಿ. ಕೆಲವು ರಾಜ್ಯಗಳಲ್ಲೆಲ್ಲ ಯಾವ ಹೆಣ್ಣು ರಾಜಕಾರಣಿ ಆಗಿರ್ತಾಳೋ ಅವಳೇ ದೇವತೆ. ಇದ್ರದ್ದು ಹೆಸರೇ ವಿಚಿತ್ರ. ಮತ್ತೆ ಯಾವ ಕಮ್ಯುನಿಸಮ್ ಅನ್ನೋ ವ್ಯವಸ್ಥೆ ದೇವರೇ ಇಲ್ಲ ಅಂತದೋ ಹೊಸ ದೇವರನ್ನು ಹುಟ್ಟಾಕ್ಸೋಲ್ಲ ಆ ಸಿದ್ಧಾಂತ ಮುಂದಿದೆ ಯಾವಾಗಲೂ ಅಷ್ಟೆ. ಹೀಗೆ ಲೋಕದೊಳಗೆ ವೇನ ಮಾಡಿದ ಶಾಸನದಿಂದ ತನ್ನನ್ನೇ ದೇವರು ಅಂತ ಜಗತ್ತು ಭಾವಿಸಲಿ ಅಂತ ಪೂರ್ಣ ದುರಾಡಳಿತ ತಂದುಬಿಟ್ಟ. ಹರಿ ಸ್ವಾರ್ಥ. ಅಷ್ಟು ಪೀಡೆ ಕೊಡ್ತಿದ್ದಂತೆ ಪ್ರತಿಯೊಬ್ಬರಿಗೆ. ಅಂತಿಂಥ ಪೀಡೆ ಅಲ್ಲ. ಒಂದು ಹೊತ್ತಿಗೆ ಊಟ ಮಾಡಬೇಕು ಅಂದ್ರೆ ವೇನನ್ ಪರ್ಮಿಷನ್ ಬೇಕು ಅಂತ ಮಾಡಿಬಿಟ್ಟಿದ್ದಂತೆ. ಇಷ್ಟು ಕೊಟ್ರೆ ಊಟ, ಇಷ್ಟು ಮಾಡಿದ್ರೆ ಅವರಿಗೆಲ್ಲ ನೆಮ್ಮದಿ. ಇಂತಿಂಥ ಕಾಲ. ಗ್ರೀನ್ ಕಾರ್ಡ್ ತಗೊಳ್ಳೋದು ಸುಲಭ, ಆದ್ರೆ ಅವನ ಆಡಳಿತ ಮಾತ್ರ ಬಹಳ ಕಷ್ಟ. ಯೋಚನೆ ಮಾಡಿ ಆಮೇಲೆ ಭಾರತ ಬಿಡ್ಬೇಕು. ಈಗೆಲ್ಲ
ನಾಟಕ ಮಾಡಿದ್ರೆ ಉಪಯೋಗ ಇಲ್ಲ. ಸಮೃದ್ಧ ಭಾರತ ಭೂಮಿಯಲ್ಲಿ ಹುಟ್ಟಿದವ ಏನೇನೋ ನಾಟಕ ಮಾಡ್ತೀನಿ ಅಂತಂದ್ರೆ ಅಟ್ ಸುಲಭ ಇಲ್ಲ. ಎಲ್ಲರ ಆಡಳಿತ ವೇನ ಅಂಥ ದುರಾಡಳಿತ ನಡೆಸಿ ದೇವ ದೇವತೆ ಧರ್ಮ ಗೋ ವೇದ ಇವುಗಳನ್ನು ದ್ವೇಷಿಸೋದು ಅವನ ಅಜೆಂಡಾ ಆಗಿತ್ತಂತೆ. ಹೀಗೆ ಶ್ಲೋಕದಲ್ಲಿದೆ. ಅಂದರೆ ಸಹಜವಾದ ಮನುಷ್ಯರ ಪ್ರವೃತ್ತಿಯನ್ನು ವಿರೂಪಗೊಳಿಸಿ ತನ್ನ ಕೃತ್ರಿಮವಾದ ವಶತೆಗೆ ಎಲ್ಲರೂ ಒಳಪಡಬೇಕು. ಇದನ್ನು ನೋಡಿ ಕೊನೆಗೆ ಅಂಗರಾಜ ಏನು ಮಾಡಿದ, ಎಂಥ ಮಗನ ಪಡೆದೆ ನಾನು ಅಂತ ಅವನಿಗೆ ಹಿಂಸೆ ಆಗ್ಲಿಕ್ಕೆ ಶುರು ಆಯ್ತು. ಇಲ್ಲಿದ್ದರೆ ನಂಗೆ ನೆಮ್ಮದಿ ಇಲ್ಲ, ಇನ್ನು ಕಾಡಿಗೆ ಯಾವುದಾದ್ರೂ ಋಷಿಗಳ ಆಶ್ರಮ ಸೇರ್ತೀನಿ ಅಂತ ಹೋಗ್ಬಿಟ್ಟ ಅಂಗರಾಜ. ನೋಡಿ, ನಮ್ಮ ಬದುಕಿನಲ್ಲಿ ಕೆಲವೊಮ್ಮೆ ಬಹಳ ಹಠಕ್ಕೆ ಬಿದ್ದು ಏನಾದರೂ ಮಾಡ್ತೇವಲ್ಲ, ಅದು ನಮಗೆ ಕುತ್ತಾಗ್ತದೆ ಅನ್ನಲಿಕ್ಕೆ ವೇನನ ಕಥೆ, ಅಂಗರಾಜನ ಕಥೆನೂ ನಿದರ್ಶನ ಅಂತ ಸೂಚನೆ ಮಾಡ್ತದೆ ಹರಿವಂಶ. ಅವನಿಗೆ ಬಹಳ ದುಃಖ ಆಗಿ ಒಂದ್ಸಲಿ ಒಬ್ಬ ಋಷಿಗಳನ್ನು ಕಾಡಿನಲ್ಲಿ ಕೇಳ್ದ, ನನಗೆ ಯಾಕೆ ಹೀಗಾಯ್ತು, ನಾನೇನು ಅಂಥ ಪಾಪ ಮಾಡಿದ್ದೆ ಅಂತ ಇಂಥ ಮಗು ಹುಟ್ಟುಬಿಡ್ತಲ್ಲ. ಮೊದಲು ಇಲ್ಲವೇ ಇಲ್ಲ ಅಂದರು, ಯಾಗ ಮಾಡಿಸಿ ನಾನು ಹಠದಿಂದ ಮಗನನ್ನು ಪಡೆದೆ. ಅದಕ್ಕೆ ಅವ್ರು ಹೇಳಿದರು, ನೀನು ಹಿಂದಿನ ಜನ್ಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಹಳ ಪೀಡಿಸ್ತಿದ್ದಿ, ಅದಕ್ಕೆ ನಿನಗೆ ಈ ಥರ ಆಗಿದೆ ಅಂತಂದ್ರಂತೆ. ಬಹಳ ಪೀಡಿಸ್ತಿದ್ದಂತೆ. ಯಾರು? ಅಂಗರಾಜ ತನ್ನ ಹಿಂದಿನ ಜನ್ಮದೊಳಗೆ ತಾನು ಮಕ್ಕಳ ಜೊತೆಗೆ ಆಟ ಆಡೋ ಸಣ್ಣ ವಯಸ್ಸಿನೊಳಗೆ ಕೆಲವು ಮಕ್ಕಳನ್ನು ಬಾವಿಗೆ ಹಾಕಿಬಿಡ್ತಿದ್ದಂತೆ. ಕೆಲವರಿಗೆ ಆ ಮಕ್ಕಳನ್ನು ಕಂಡ್ರೆ ದೌಷ್ಟ್ಯ ಜಾಸ್ತಿ, ದುಷ್ಟತನ. ಇವತ್ತು ಅಂಥವು ನೋಡ್ತೇವಲ್ಲ ಘಟನೆಗಳನ್ನು. ಅವು ಶಿಶು ವಿಹಾರದಲ್ಲಿ ಸೇರಿಸಿರ್ತಾರೆ, ಆ ಟೀಚರಿಗೆ ಮನೆಯಲ್ಲಿ ಏನೋ ಗಂಡ ಬೈದು ಬಿಟ್ಟಿರ್ತಾನೆ, ಅದನ್ನೆಲ್ಲ ಇಲ್ಲಿ ಬಂದು ಮಕ್ಕಳ ಮೇಲೆ ತೀರಿಸ್ತಿರ್ತಾಳೆ, ಹೊಡಿತಾಳೆ ಹೊಡಿತಾಳೆ ಹೊಡಿತಾಳೆ. ಆ ಭಾವ ಕೆಲವು ಹೆಣ್ಣಿನಲ್ಲಿ ಇರ್ತದೆ, ಕೆಲವು ಗಂಡರಲ್ಲಿ ಇರ್ತದೆ. ಅದಕ್ಕೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಏನೇನೋ ಕಾರಣದಿಂದ ಅವರು ಅಂಗವಿಕಲರಾಗೋ ಹಾಗಾಗಿದೆ. ಆ ಸಹನಶೀಲತೆ ಇಲ್ಲ. ಅದೇನೇನೋ ವಿಪರೀತ ಕಾರಣಗಳಿಗೆ ಮಕ್ಕಳ ಮೇಲೆ ಪೀಡಿಸುವ ಭಾವ ಇದೆ, ದೊಡ್ಡ ಅಪರಾಧ. ಇದನ್ನು ಲೋಕಕ್ಕೆ ಪುರಾಣ ಹರಿವಂಶಗಳು ಮೊದಲೇ ಶಿಕ್ಷಣ ಕೊಡ್ತದೆ. ತಂದೆ ತಾಯಿಯಂದ್ರೆ ಅನಿಸ್ಕೊಳ್ಳೋರು ಇವುಗಳನ್ನೆಲ್ಲ ಶ್ರದ್ಧೆಯಿಂದ ಮೊದಲು ಕೇಳಿ ತಮ್ಮನ್ನು ತಾವು ಸಹನಶೀಲರನ್ನ ಮಾಡಿಕೊಂಡು ಆಮೇಲೆ ಮಕ್ಕಳನ್ನು ಬೆಳೆಸಬೇಕು. ಬಹಳ ಅದ್ಭುತ ಹರಿವಂಶದ ದೃಷ್ಟಿಕೋನ. ಹಾಗಾಗಿ ಆ ವೇನನ ಆ ವಿಪರೀತ ವರ್ತನೆ ಅಂಗದಿಗೆ ಬಹಳ ತಾಪ ಆದಾಗ ಸ್ಪಷ್ಟವಾಗಿ ಋಷಿಗಳು ಹೇಳಿಬಿಟ್ರು, ಹಿಂದಿನ ಜನ್ಮದಲ್ಲಿ ನೀ ಮಾಡಿದ್ದಿ ಪಾಪ, ನೋಡಿ ಎಂಥ ಮಗ ಹುಟ್ಟಿದ. ಕೊನೆಗೆ ಸಾಕನಿಸಿ ಅಂಗರಾಜ ಕಾಡು ಸೇರ್ಕೊಂಡ್ಬಿಟ್ಟ. ಆಡಳಿತದಲ್ಲಿ ಏರಿಳಿತ ಆಗ್ಲಿಕ್ಕೆ ಶುರುವಾಯಿತು. ಇಂಥ ರಾಜನ ಆಡಳಿತ ಯಾರು ಸಹಿಸ್ಯಾರ್ರಿ? ಇದ್ದ ಬದ್ದೆಲ್ಲ ಸೈಟು ನಂದೇ ಅಂತಾನೆ, ಎಲ್ಲರೂ ನನ್ನ ಅಧೀನನೇ ಅಂತಾನೆ. ಸಾಕಾಗೋಗಿದೆ. ಕೊನೆಗೆ ಋಷಿಗಳು, ಸಜ್ಜನರು, ಸಾಧುಗಳು, ತಪಸ್ವಿಗಳೆಲ್ಲ ಒಂದು ಬಾರಿ ಹೇಳಿ ಹೋದ್ರು, ಈ ಆಡಳಿತ ತಪ್ಪಿದೆ ನಿಂದು, ದುರಾಡಳಿತ, ಧರ್ಮದಿಂದ ಮಾಡಬೇಕು, ವೇದ ಒಪ್ಪಲ್ಲ ಇಂಥ ಆಡಳಿತವನ್ನು, ಸರಿ ಮಾಡು ಅಂತ ಒಂದ್ಸಲಿ ಹೇಳಿದ್ರು. ಅವನ ತಲೆ ತಿರುಗಿಸಿದ. ಇನ್ನೊಂದು ಸಲಿ ಹೇಳಿದ್ರು, ಮೇಲ್ ನೋಡಿದ. ಮೂರನೇ ಸಲಿ ಒಂದು ದೊಡ್ಡ ಗುಂಪೇ ಬಂತಂತೆ ತಪಸ್ವಿಗಳು. ಅವನ ಆಡಳಿತ ನೋಡಿ ರೋಸೋದಂಥ ತಪಸ್ವಿಗಳ ಗುಂಪು ಬಂದು ಒಂದು ದೊಡ್ಡ ಮೀಟಿಂಗ್ ಸಭೆ ಸೇರಿಸಿದ್ರು. ಹೀಗೆ ಮುಂದುವರಿಸ್ತೀಯಾ ಅಥವಾ ನಿನ್ನ ಕೆಳಗಿಳಿಸೋಣ ಅಂತ ಕೇಳಿದ್ರಂತೆ. ಅವನಂದ, ನನ್ಯಾರಿದ್ದಾರೆ ಕೆಳಗಿಳಿಸುವಂಥ ದೊಡ್ಡ ವ್ಯಕ್ತಿ ಅಂತಂದ. ನೋಡು ಮತ್ತೆ ಅಂದ್ರು. ಇಲ್ಲ, ನಾನು ಹೀಗೆ ಇರೋದು ಅಂತಂದ. ಯಾರೆಲ್ಲ ಬಂದಿದ್ರೋ ಆಯುಧ ಕೈಯಲ್ಲಿ ಹಿಡ್ಕೊಂಡು ಬಂದಿಲ್ಲ ಅವರೆಲ್ಲ. ಪಾಪ ಕಮಂಡಲು ಜಪಮಾಲೆ ಹಿಡ್ಕೊಂಡು ಬಂದವರು. ಇವ್ರ ಕಡೆ ಏನಾಗ್ತದೆ ಅಂತ ಮೊಸರನ್ನ ತಿನ್ಕೊಂಡಿರೋರು ಇವರೆಲ್ಲ ಗೆಡ್ಡೆ ಗೆಣಸು, ಇವರೇನು ನನ್ನ ಮಾಡ್ಯಾರು ಅಂತ ಅವನಿಗೆ ಅಷ್ಟು ದೌಷ್ಟ್ಯ. ಏನು ಮಾಡಲಿಲ್ಲ, ಆಯುಧ ಬಳಸಲೇ ಇಲ್ಲ. ಎಲ್ಲರೂ ಏಕಕಾಲದಲ್ಲಿ ಓಂಕಾರ ಹೇಳಿದ್ರಂತೆ. ಸುಮ್ಮನೆ ಅವನು ಇದ್ದ ರಾಜ ಸ್ಥಾನದಲ್ಲೇ ಕೂತಿದ್ದ, ಇವರೆಲ್ಲ ಕೆಳಗೆ ಕೂತಿದ್ರು. ಓಂಕಾರ ಹೇಳಿದ್ರಂತೆ, ನಾಭಿಯಿಂದ ಓಂಕಾರ ಬಂತು. ಅಷ್ಟು ಜನ ತಪಸ್ವಿಗಳ ನಾಭಿಯಿಂದ ಬಂದ ಓಂಕಾರ ಆಯುಧ ರೂಪದಲ್ಲಿ ಆಗಿ ವೇನನ ಕಿವಿ ಒಳಗೆ ಸೇರಿ ಅವನ ಪ್ರಾಣವನ್ನು ತೆಗೆದು ಬಿಡ್ತಂತೆ. ಆ ಓಂಕಾರದ ಶಕ್ತಿ. ನಮ್ಮ ಮನೆಗಳಲ್ಲಿ ನಾಭಿಯಿಂದ ಓಂಕಾರ ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ಅದು ಕಂಠದ ಮೇಲೆ, ನಾಲಿಗೆ ತುದಿ ಮೇಲೆ ಬರೋ ಹಾಗಿಲ್ಲ. ಆ ಓಂಕಾರ ಒಂದು ದೊಡ್ಡ ಆಯುಧ ನಮಗೆ ದೇವರು ಕೊಟ್ಟದ್ದು. ಅವರು ಸಿದ್ಧ ಪುರುಷರಾದ್ರಿಂದ
ಎಂಥ ರಾಕ್ಷಸರನ್ನು ಕೂಡ ಅಲ್ಲಿಂದ ಓಡಿಸ್ಬಿಡ್ತದೆ. ಹೀಗಾಗಿ ವೇನ ದುರಾಡಳಿತ ನಡೆಸ್ತಿದ್ರೆ ಓಂಕಾರ ಆಯುಧ ಮಾಡಿಕೊಂಡೇ ಅವತ್ತಿನ ಕಾಲದ ವಿಪ್ರರು ಅವನನ್ನು ಕೊಂದು ಹಾಕಿಬಿಟ್ರಂತೆ. ಸತ್ತೇ ಹೋಗ್ಬಿಟ್ಟ, ಸತ್ತೇ ಹೋದ. ಯುದ್ಧ ಮಾಡಲಿಲ್ಲ, ಆಯುಧ ತಗೊಳ್ಳಿಲ್ಲ, ಅವನಿಗೆ ಓಂಕಾರವೇ ಆಯುಧವಾಗಿ ಸತ್ತೋದ ಅನ್ನೋ ಕಥೆಯನ್ನು ಹರಿವಂಶ ಭಾಗವತ ನಮಗನುಸಂಧಾನ ಮಾಡಿಸ್ತಾರೆ. ಇದನ್ನು ಯೋಚಿಸಿ ಎಷ್ಟು ಆಶ್ಚರ್ಯ ಆಗಬೇಡ ಮನುಷ್ಯನಿಗೆ. ನೋಡಿ, ಇಂಥ ಇನ್ಸಿಡೆನ್ಸ್ಗಳನ್ನು ಮನುಷ್ಯ ಅರ್ಥ ಮಾಡ್ಕೊಂಡು, ಯಾಕೆ ಶಂಖನಾದ, ಘಂಟಾನಾದ, ಜಾಂಗಟೆ ನಾದ, ವೇದ ಮಂತ್ರಗಳ ಸ್ವರಗಳ ನಾದ ಮೇಲಿಂದ ಮೇಲೆ ಮನೆಯೊಳಗೆ ಯಾಕೆ ಆಗಬೇಕು? ಎಲ್ಲ ದುಷ್ಟಶಕ್ತಿಗಳು ಅಲ್ಲಿ ಇಲ್ದಂತೆ ಆಗಿ ಮತ್ತೆ ನೆಮ್ಮದಿಯನ್ನು ಉಂಟು ಮಾಡ್ತಾರೆ. ಆದರೆ ಆ ಓಂಕಾರ ವಶ ಮಾಡ್ಕೊಳ್ಬೇಕಷ್ಟೆ. ಎಲ್ರಿಗೂ ವಶ ಆಗಿರಲ್ಲ ಅದು. ಆ ಓಂಕಾರದ ವೇವ್ಸ್ ಆಗಿರ್ತದಂತೆ. ಎಂಥವರು ನಡಿಗ್ಬಿಡ್ತಾರೆ. ದೊಡ್ಡ ದೊಡ್ಡ ತಪಸ್ವಿ ಸಾಧು ಸಂತರ ಮಾತನ್ನು ಸಾವಿರಾರು ಜನ ಯಾಕೆ ಕೇಳ್ತಾರೆ ಅಂತ ಪ್ರಶ್ನೆ. ಯಾಕೆ ಕೇಳ್ತಾರೆ? ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳು ಮಾಡೋ ಜಪ ಯಾವುದ್ರದ್ದು? ಓಂಕಾರದ್ದು. ಆ ಓಂಕಾರ ಎಲ್ಲಿಂದ ಬರ್ತದೆ? ನಾಭಿಯಿಂದ ಅವರು 3000 ಮಾಡಬೇಕಂತಿದೆ ನನಗಿತ್ತು. ಹಾಗಾಗಿ ಅವರ ಧ್ವನಿಯೊಳಗೆ ನಾದ ಅವರು ಶುರು ಮಾಡಿದ ಕೂಡಲೇ ಸಾವಿರಾರು ಮನಸ್ಸುಗಳು ಅವ್ರ ಕಡೆಗೆ ಅಟ್ರಾಕ್ಟ್ ಆಗ್ತದಂತ, ಆಕರ್ಷಣೆ ಆಗ್ತದೆ. ಇದು ಓಂಕಾರದ ಶಕ್ತಿ. ಯಾರು ಸಾತ್ವಿಕರಿರಲ್ಲ ಆ ಓಂಕಾರ ಕಿವಿಯಿಂದ ಕೇಳಲಿಕ್ಕಾಗಲ್ಲ, ಅವರಲ್ಲಿರೋ ಜಾಗ ಖಾಲಿ ಮಾಡಿಬಿಡ್ತಾರೆ. ಹೀಗಾಗಿ ಹಿಂದಿನವರೆಲ್ಲ ಓಂಕಾರದಿಂದ ಪ್ರಪಂಚವನ್ನು ಆಳ್ತಾ ಇದ್ರಂತೆ. ಅಷ್ಟು ಶಕ್ತಿ ಪ್ರಣವ ಮಂತ್ರದಲ್ಲಿದೆ ಅಂತ ಹಿರಿಯರು ಹೇಳ್ತಾರೆ. ಸತ್ತೋದ ವೇನ. ಆಡಳಿತದಲ್ಲಿ ಶಾಂತಿ ಆಯಿತು, ದುರಾಡಳಿತಕ್ಕೊಂದು ಶಾಂತಿ ಆಯಿತು. ಆದರೆ ಅರಾಜಕತೆ ಬಂತು ಪುನಃ. ಹಂಗ ಕಾಡಿಗೆ ಹೋಗಿದ್ದಾನೆ ವೇನ, ಸತ್ತೋಗಿದ್ದಾನೆ, ಯಾರು ರಾಜರಿಲ್ಲ ಅಂತಾಗಿಬಿಡ್ತು. ಅವನಿಗೆ ಮಕ್ಕಳಿಲ್ಲ, ಹಂಗ ಮೊದಲೇ ಸತ್ತೋದ. ಸರಿ ಅಂತ ಋಷಿಗಳೆಲ್ಲ ಸಮಾಜದ ಹಿತದೃಷ್ಟಿಯಿಂದ ಆಡಳಿತಗಾರ ಒಬ್ಬ ಬೇಕು ಅಂತ ಆ ವೇನನ ತೊಡೆ ಹಾಗೂ ಭುಜ ಎರಡನ್ನು ಮಥನ ಮಾಡಿದ್ರಂತೆ ವೇದ ಮಂತ್ರದಿಂದ. ಮೊದಲು ತೊಡೆ ಮಥನ ಮಾಡಿದರು. ವೇದನ ದೇಹ ಬಾಡಿ ಇತ್ತಲ್ಲ, ಆ ಬಾಡಿಯೊಳಗೆ ಆ ಒಂದು ತೊಡೆ ತಗೊಂಡು ಆ ತೊಡೆ ಭಾಗವನ್ನು ಮಥನ ಮಾಡ್ತಾರೆ. ಇಂತಿಂಥ ಮಂತ್ರಗಳು ಅಂತಿದೆ, ಅದನ್ನು ಮುಚ್ಚಿಟ್ಟಿದೆ ಹರಿವಂಶ. ಯಾಕಂದರೆ ನಾವು ದುರುಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಭಾರಿ ಅಂತ ಗೊತ್ತವರಿಗೆ. ಅದಕ್ಕೆ ಅಂಥ ವೇದ ಮಂತ್ರಗಳಿಂದ ತೊಡೆ ಮಥನ ಮಾಡಿದೆ. ಒಬ್ಬ ಕಪ್ಪು ಬಣ್ಣದ ಒಂದು ಮಗು ಹುಟ್ಟಿತು, ಎತ್ತರ ಬೆಳೆದು ನಿಂತು. ಇವನೇನು ಆಡಳಿತ ಮಾಡ್ತಾನೆ ಅಂದರು. ಅಕರಾಳ ವಿಕರಾಳ ಇತ್ತ ಅವನು ಇಡೀ ದೇಹ ನೋಡಿದರೆ ರಾಜ ಅಂತ ಅನ್ನಿಸ್ಲಿಲ್ಲ. ಆದರೆ ದೇವರ ಸಂಕಲ್ಪ ಮತ್ತೆ ಮಥನ ಮಾಡಿದ್ರು ಒಂದು ಮಗು ಹುಟ್ಟಿಬಿಡ್ತು. ಹೀಗೂ ಆಗ್ತಾವೆ ಬದುಕಿನಲ್ಲಿ ಕೆಲವೊಮ್ಮೆ. ಆ ಮುಖನೇ ಒಂದು ರೀತಿಯ ಅಕರಾಳ ವಿಕರಾಳ. ನೀನು ನಾಡಿನಲ್ಲಿ ಇರ್ಲಿಕ್ಕೂ ಲಾಯಕ್ಕಿಲ್ಲ ಅಂದರು. ನೀನೇನಿದ್ರು ಕಾಡಿನಲ್ಲಿರು ಅಂತ ಅವನನ್ನು ಕಾಡಿಗೆ ಕಳಿಸಿದ್ರಂತೆ ಋಷಿಗಳು. ಅವನು ಎತ್ತೆತ್ರ ಕುಣಿತಿದ್ದ ಹುಟ್ಟಿದಾಗ. ಅದಕ್ಕೆ ಅವನಿಗೆ ನಿಷೀದ ಅಂತ ಕೂಗಿದ್ರಂತೆ. ಸಂಸ್ಕೃತದಲ್ಲಿ ಎತ್ತೆತ್ರ ಹಾರಬೇಡ, ಕೂಡು ಅಂತ ಅರ್ಥ. ನಿಷೀದ ಅಂದರೆ ಕೂಡು. ಅವನೇ ನಿಷಾದ ಅಂತ ಆದ್ನಂತೆ. ಅಂದರೆ ಈಗ ಕಾಡಿನೊಳಗೆ ಒಂದು ಬೇಡರ ಗುಂಪಿದೆ, ಅವರು ಒತ್ತಟ್ಟಿಗೆ ಕೂಡೋದಿಲ್ಲ. ಅವರು ಯಾವಾಗಲೂ ಮುಖ ಕಪ್ಪಿರ್ತದೆ, ಅಕರಾಳ ವಿಕರಾಳ ಇರ್ತಾರೆ. ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆ ಆಡಿಕೊಂಡು ಎಲ್ಲಂದ್ರಲ್ಲಿ ಅಂತೂ ನಿಮ್ಮ ನಾಗರಿಕ ವ್ಯವಸ್ಥೆಗಿಂತಲೂ ಸ್ವಲ್ಪ ವಿಪರೀತವಾಗಿ ಅವ್ರದ್ದೊಂದು ಜನಾಂಗ ಇದೆ. ಇದರ ಮೂಲ ವ್ಯಕ್ತಿ ವೇನನಿಂದ ತೊಡೆಯಲ್ಲಿ ಹುಟ್ಟಿ ಬಂದವ ಅಂತ ಹರಿವಂಶ ತಿಳಿಸ್ತದೆ. ಇವತ್ತೇನು ನಿಷಾದ ಅಂತ ಒಂದು ಬೇಡರ ಗುಂಪಿದೆ, ಅದರ ಮೂಲ ಮೊದಲನೇವನು ಇವನೇ. ಹೀಗೆ ನಿಷಾದ. ಇನ್ನೊಂದು ಕೂಡ್ಲಿಕ್ಕೆ ಮನುಷ್ಯ ಉಪಯೋಗಿಸ್ಕೊಳ್ಳೋದು ಯಾವಾಗಲೂ ತೊಡೆಯನ್ನು. ತೊಡೆ ಮೂಲಕವಾಗೇ ಕೂಡಬೇಕಷ್ಟೇ. ಆ ತೊಡೆಯಿಂದಲೇ ಹುಟ್ಟಿದ್ದಕ್ಕೆ ಅವನಿಗೆ ನಿಷೀದ ನಿಷಾದ ಅಂತ ಆಯ್ತಂತೆ. ಇವ ನಾಗರಿಕ ಸಮಾಜದಲ್ಲಿ ನಾವೊಂದು ಸಿವಿಲೈಸೇಷನ್, ನಮ್ಮದೇ ಆದ ಒಂದು ವ್ಯವಸ್ಥೆ ಕಟ್ಕೊಂಡಿದ್ದೇವೆ, ಇಲ್ಲಿ ಇವನು ಇರಲಿಕ್ಕೆ ಲಾಯಕಲ್ಲ ಅಂತ ಅವನನ್ನು ಗಡಿ ಪಾರಿದ್ದಂಗೆ ಕಾಡು ಪಾರು ಮಾಡಿಬಿಟ್ರಂತೆ. ಇದೇನು ಮಾಡ್ತಲ್ಲ, ಮತ್ತೆ ಪುನಃ ಅರಾಜಕತೆ ಬಂತಲ್ಲ ಅಂದಾಗ ಅವನ ತೊಡೆ ಮಥನ ಮಾಡೋದು ಬೇಡ, ಈ ಬಾರಿ ಬಲಭುಜ ಮಥನ ಮಾಡೋಣ ಅಂತ ವೇನ ರಾಕ್ಷಸನ ಬಲಭುಜವನ್ನು ಮಥನ ಮಾಡಿದರು. ವೇನನ ಬಲಭುಜ. ಅದರ ಪ್ರಭಾವದಿಂದ ಒಬ್ಬ ಹುಟ್ಟಿದ, ಅವನಿಗೆ ಪೃಥು ಅಂತ ಹೆಸರು ಬಂತು. ನೋಡಿ, ಪೃಥು ಇಡೀ ಭೂಮಿಯನ್ನು ಆಳ್ತಾನೆ. ಭಾರಿ ಆಡಳಿತ.
ಹಾಗಾಗಿ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತಂತೆ. ಈ ಕಥೆಯನ್ನು ಹರಿವಂಶ ವಿವರಣೆ ಮಾಡ್ತದೆ. ತೊಡೆ ಮಥನ ಮಾಡಿದರೆ ನಿಷಾದ ಹುಟ್ಟಿದ, ಭುಜ ಮಥನ ಮಾಡಿದರೆ ಪೃಥು ಹುಟ್ಟಿದ. ಪೃಥು ದೊಡ್ಡ ಚಕ್ರವರ್ತಿ. ಎಂಥ ಚಕ್ರವರ್ತಿ ಅಂದರೆ ಪೃಥುವಿನ ಕಥೆಯನ್ನು ಸಂಕ್ಷಿಪ್ತವಾಗಿ ಕೇಳಿರಬೇಕು ನಾವೆಲ್ಲ. ಅವನ ಸ್ಮರಣೆ ಮಾಡಿದರೆ ಸಾಕು, ಆಡಳಿತದಲ್ಲಿ ದಕ್ಷತೆ ಬರ್ತದೆ ಅಂತ ಹೇಳ್ತಾರೆ. ಬೆಳಗ್ಗೆ ಆ ರಾಜನ ಸ್ಮರಣೆ ಮಾಡಬೇಕು ಅಂತಿದೆ. ಮಾಂಧಾತ ನಹುಷೋಂಬರೀಶ ಸಗರೋ ರಾಜ ಪೃಥುರ್ಹೈಹಯ. ರಾಜ ಪೃಥುರ್ಹೈಹಯ, ಪೃಥು ಚಕ್ರವರ್ತಿಯ ಕಥೆ. ಅವನ ಸಾಮರ್ಥ್ಯ ಎಲ್ಲ ಕೇಳಬೇಕು ಮನುಷ್ಯ. ಆ ಪೃಥು ದೊಡ್ಡ ರಾಜನಾಗ್ತಾನೆ. ಹುಟ್ಟಿದಾಗ ಅವನಿಗೆ ಶಂಖ ಚಕ್ರದ ಚಿಹ್ನೆಗಳಿತ್ತಂತೆ ಭುಜದಲ್ಲಿ. ಅದನ್ನು ನೋಡಿ ತೀರ್ಮಾನ ಮಾಡಿದರು, ಇವನು ಭಗವತ್ ಸನ್ನಿಧಾನಕ್ಕೆ ಪಾತ್ರನಿರಬೇಕು ಅಂತ. ನೋಡಿ, ಅದಕ್ಕೆ ಮಕ್ಕಳನ್ನು ಪಡಿಬೇಕಾದ್ರೆ ಹೀಗೂ ಒಂದು ಅಭಿಪ್ರಾಯ ಇರಬೇಕು. ಪೃಥುವಿನಂಥ ಮಗ ಹುಟ್ಟಲಿ, ವೇದ ಮಂತ್ರಗಳನ್ನು ಚೆನ್ನಾಗಿ ಬಾಯಲ್ಲಿ ಹೇಳಿ ಶ್ರದ್ಧೆಯಿಂದ ಪಡೆದ್ರೆ ಅದರ ಮಹಿಮೆನೇ ಬೇರೆ, ಆ ಸಂತಾನದ ಮಹಿಮೆನೇ ಬೇರೆ ಅಂತ ಹೇಳ್ತಾರೆ. ಒಳ್ಳೆ ಚಿಹ್ನೆ, ಒಳ್ಳೆ ಲಕ್ಷಣಗಳಿತ್ತಂತೆ ಆ ಪೃಥುವಿನ ಹುಟ್ಟಿದಾಗಲೇ ಅಂಥ ಲಕ್ಷಣ ಅಂದರು. ಇನ್ನು ನಾವು ಚಿಂತೆ ಪಡಬೇಕಾಗಿಲ್ಲ. ಸಾವಿರಾರು ವರ್ಷ ಭೂಮಿಯನ್ನು ಆಳಿ ಸುವ್ಯವಸ್ಥಿತವಾಗಿ ಧರ್ಮವನ್ನು ರಕ್ಷಿಸೋ ಒಬ್ಬ ಮಗ ಬಂದ ಅಂತ. ಅಪ್ಪ ದುಷ್ಟನಾದರೆ ಅವನ ಭುಜದಿಂದ ಹುಟ್ಟಿದ ಮಗ ಮಾತ್ರ ಶಿಷ್ಟನಾದ ಅಂತ ಹರಿವಂಶ ಹೇಳ್ತದೆ. ಅದು ಎಂಥೆಂಥ ಕಥೆಗಳನ್ನು ಹರಿವಂಶ ನಮಗೆ ವಿವರಣೆ ಕೊಡ್ತು. ಅವನ ಆಡಳಿತದಲ್ಲಿ ನಡೆದ ಒಂದು ಘಟನೆ ಹೇಳ್ತೀನಿ, ತುಂಬ ಘಟನೆಗಳಿದ್ದಾವೆ, ಒಂದು ಹೇಳ್ತೀನಿ. ಆತ ಅಪ್ಪನಿಗೆ ವಿರುದ್ಧವಾದ ಶಾಸನ ಹೊರಡಿಸಿದ್ನಂತೆ. ಯಾರೆಲ್ಲ ಹೋಮ ಮಾಡಬಾರ್ದು, ಯಾಗ ಮಾಡಬಾರ್ದು, ದಾನ ಕೊಡಬಾರ್ದು, ಗೋವುಗಳನ್ನು ಸಾಕಬಾರ್ದು, ವೇದಗಳ ಕೇಳಬಾರ್ದು ಅಂತಂದಿದ್ರು, ಅವರಿಗೆಲ್ಲ ಆತ ಆ ಸಂದರ್ಭದೊಳಗೆ ಬೇರೆ ರೀತಿ ಶಾಸನ ಹೊರಡಿಸಿದ. ಏನು ಶಾಸನ? ಮನೆ ಮನೆಗಳಲ್ಲಿ ಹೋಮ ಮಾಡಬೇಕು ಅಂತ ಶಾಸನ ಹೊರಡಿಸಿದ. ಅಲ್ಲಿವರೆಗೂ ದೇವಸ್ಥಾನಗಳಿಗೆ ಬೀಗ ಹಾಕಿಬಿಟ್ಟಿದ್ರಲ್ಲ, ಬೀಗ ತೆಗಿಸಿದ. ಮೊದಲು ದೇವಸ್ಥಾನಗಳ ಬೀಗ ತೆಗಿರಿ ಅಂತಂದ, ಗೋವುಗಳಿಗೆ ರಕ್ಷಣೆ ಕೊಡ್ರಿ ಅಂತಂದ, ಧಾನ್ಯಗಳೆಲ್ಲ ಹುಟ್ಟಬೇಕು ಅಂತ ಹೇಳಿ ಭೂಮಿಗೆ ಧಾನ್ಯ ಕೊಡುವಂತೆ ಬೇಡಿದ್ನಂತೆ. ಇದಕ್ಕೆ ಒಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ತಾರೆ. ಈ ಏರಿಳಿತವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ವೇನನ ಆಡಳಿತದಿಂದ ಭೂಮಿಯಲ್ಲಿ ಬರಗಾಲ ಬರುವಂತಾಗಿತ್ತಂತೆ. ಬರಗಾಲ ಮೇಲಾಗಿ ಎಷ್ಟೆಷ್ಟು ಪೃಥು ಚಕ್ರವರ್ತಿ ಭೂಮಿಯಲ್ಲಿ ಧಾನ್ಯಕ್ಕಾಗಿ ಬೀಜ ಬಿತ್ತುತ್ತಾನೆ, ಉತ್ತುತ್ತಾನೆ, ಅಷ್ಟಷ್ಟು ಭೂಮಿ ನುಂಗ್ಲಿಕ್ಕೆ ಶುರು ಮಾಡಿತ್ತಂತೆ. ಎಲ್ಲ ನುಂಗಿಬಿಡೋದು. ಎಲ್ಲ ನುಂಗುತ್ತಾ ಇದೆ ಅಂದಾಗ ಆಶ್ಚರ್ಯ ಆಯಿತು. ಪೃಥ್ವಿಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಯಿತು. ಇಷ್ಟು ಬಿತ್ತುತ್ತಾ ಇದ್ದೇವೆ, ಉತ್ತುತ್ತಾ ಇದ್ದೇವೆ, ಈ ಭೂಮಿ ಒಂಚೂರು ಧಾನ್ಯ ಕೊಡ್ತಾ ಇಲ್ಲ ನಮಗೆ, ಏನಾಗಿದೆ ಈ ಭೂಮಿಗೆ ಅಂತ ಭೂಮಿ ಮೇಲೆ ಸಿಟ್ಟು ಬಂತು ಪೃಥು ಚಕ್ರವರ್ತಿಗೆ. ಎಲ್ಲಿ ತನಕ ಹೋಯ್ತದು ಅಂದರೆ ಆ ಭೂಮಿನೇ ಶಿಕ್ಷಣ ಕೊಡಬೇಕಿನ್ನು ಅಂತ ಹೊರಟು ಬಿಟ್ಟ. ಭೂಮಿ ಗೋರೂಪಳಾಗಿ ಓಡ್ಲಿಕ್ಕೆ ಶುರು ಮಾಡಿದ್ಲಂತೆ. ಕೊನೆಗೆ ಒಂದು ಕಡೆ ಭೂಮಿಯನ್ನು ನಿಗ್ರಹಿಸಿ ಹಿಡ್ದ, ಗಟ್ಟಿಯಾಗಿ ಹಿಡ್ದ. ಆ ಭೂಮಿಯನ್ನು ಹಿಡಿದು ಕೇಳ್ತಾನೆ, ಏನು ನಿಂದು, ಏನು ನಡೆಸಿದಿ, ಪ್ರಜೆಗಳಿಗೆ ಹೇಗೆ ಬದುಕಬೇಕು? ಭೂಮಿಯಲ್ಲಿ ಧಾನ್ಯದ ಪ್ರೊಡಕ್ಷನ್ನೇ ಇಲ್ಲ ಅಂದರೆ ತಿನ್ನೋದೇನು, ಬದುಕು ಹೇಗೆ ಕಟ್ಕೊಳ್ಬೇಕು? ಹಾಕಿದ್ದೆಲ್ಲ ನುಂಗಿ ಹಾಕ್ತಿದ್ಯಲ್ಲ, ಏನು ಕಾರಣ ಅಂತ. ಅವಳು ಹೇಳಿದ್ಲು, ಇದೆಲ್ಲ ನಿಮ್ಮ ಅಪ್ಪ ಮಾಡಿದ ಹಣೆ ಬಾರ ಅಂತಂದಂತೆ. ಬಯಸ್ಕೋಬೇಕು, ಮತ್ತೆ ನಿರ್ವಹಣೆ ಇಲ್ಲ, ನಿಮ್ಮ ಅಪ್ಪ ಮಾಡಿದ ಹಣೆ ಬಾರ. ಯಜ್ಞ ಇಲ್ಲ, ಯಾಗ ಇಲ್ಲ, ದಾನ ಇಲ್ಲ, ವೇದ ಇಲ್ಲ ಅಂತ ನಿಮ್ಮಪ್ಪ ಶಾಸನ ಮಾಡಿದ್ನಲ್ಲ, ಅದಕ್ಕೆ ಮಳೆ ಇಲ್ಲ, ಭೂಮಿ ಬಿರುಕು ಬೀಳುವಂತಾಗಿದೆ. ಈಗ ನೀನು ಇದ್ದಕ್ಕಿದ್ದ ಹಾಗೆ ಬಂದು ನೀನು ಬೀಜ ಬಿತ್ತಿ ಭೂಮಿಯಲ್ಲಿ ಧಾನ್ಯ ಕೊಡಲ್ಲ ಅಂತಂತಿದ್ಯಲ್ಲೋ, ನಿಮ್ಮಪ್ಪ ಇಷ್ಟೆಲ್ಲ ಮಾಡಿದ್ದಾನೆ ಅಂತಂದ್ಬಿಟ್ಟು ಪೃಥು ಈ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಿ ಹೋಮ ಹವನಗಳು ನಡೆಯೋ ಹಾಗೆ ಮಾಡಿ ಮೋಡಗಳೆಲ್ಲ ಬರೋ ಹಾಗೆ ಮಾಡಿದ್ದಂತೆ. ನೋಡಿ, ಯಜ್ಞಯಾಗ ಹೋಮ ಹವನಗಳಿಗೂ ಮೋಡಕ್ಕೂ ಒಂದು ಇಂಟರ್ನಲ್ ಲಿಂಕ್ ಇದೆ ಅಂತ ಹೇಳ್ತಾರೆ. ಯಜ್ಞಾದ್ ಭವಂತಿ ಭೂತಾನಿ, ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವಂತಿ ಪರ್ಜನ್ಯ. ನೋಡಿ, ಯಜ್ಞಯಾಗ ಮೇಲಿಂದ ಮೇಲೆ ಮಾಡಿದರೆ ಆಕಾಶದಲ್ಲಿ ಮೋಡಗಳು ಬರ್ತವೆ. ಮೋಡಗಳು ಬಂದರಷ್ಟೇನೆ ಭೂಮಿಯಲ್ಲಿ ನೀರು ಸುರಿತದೆ.
ನೀರು ಸುರಿದ್ರೆ ಭೂಮಿ ಹದ ಆಗ್ತದೆ, ಭೂಮಿ ಹದ ಆದರೆ ಬೀಜ ಬಿತ್ತಿದ್ರೆ ಧಾನ್ಯ ಕೊಡ್ತದೆ. ನಮಗೆ ಯಾವುದು ಬೇಕಾಗಿಲ್ಲ, ಮನೆಗೆ ಪ್ಲಾಸ್ಟಿಕ್ ಅಕ್ಕಿ ಬಂದರೂ ಪರವಾಗಿಲ್ಲ, ನಾವು ಹೋಮ ಮಾಡಲ್ಲ, ಯಜ್ಞ ಮಾಡಲ್ಲ ಅಂತ ನಮ್ದು ಧೋರಣೆ ಈಗ ಶುರು ಆಗಿದೆ. ಫಾಸ್ಟ್ ಫುಡ್ ನಮ್ದೆಲ್ಲ ಈಗ ಝೊಮ್ಯಾಟೊ ಬಂದ್ಬಿಡ್ತದೆ, ಮನೆಗೆ ಆರ್ಡರ್ ಮಾಡಿದ ಕೂಡಲೇ ಫುಡ್ ಬಂದ್ಬಿಡ್ಬೇಕು. ಅಕ್ಕಿ ಬೆಳೆಯೋನು ಯಾರು ಯೋಚನೆ ಮಾಡಲ್ಲ, ಬೆಳೆಯೋದ್ರ ಹಿಂದೆ ಮೋಡಗಳು ಬಂತೆಲ್ಲಿದ ಯೋಚನೆ ಇಲ್ಲ. ಮೋಡಗಳು ಬರಬೇಕಾದ್ರೆ ನಾವು ಮಾಡಬೇಕಾದ ಯಜ್ಞ ಯಾಗಗಳ ಕರ್ತವ್ಯ ಏನು ಅಂತ ಅನ್ನೋದ್ರದ್ದು ಯೋಚನೆ ಇಲ್ಲ. ಇದು ಎಷ್ಟು ಮನುಷ್ಯನಿಗೆ ವಿಕೃತಿ ತಂದು ಕೊಟ್ಬಿಟ್ಟಿದೆ. ಪೃಥು ಅದನ್ನೆಲ್ಲ ನಿಷೇಧ ಮಾಡಿಬಿಟ್ಟು, ಹಿಂದಿನ ಆಡಳಿತ ಅಲ್ಲ ಈಗ ಬೇರೆ ಆಡಳಿತ ಅಂತ ಯಜ್ಞ ಯಾಗ ಹೋಮ ವೇದ ಎಲ್ಲ ಸುರಕ್ಷಿತವಾಗಿ ಮಾಡಬೇಕು ಅಂತ ಮಾಡಿಸಿ. ಆಗ ಭೂದೇವಿ ಪುನಃ ಗೋರೂಪಳಾಗಿ ಪೃಥು ರಾಜನ ಮುಂದೆ ಬಂದು ನಿಂತು ಬಿಟ್ಲಂತೆ. ಎಂಥ ಆಡಳಿತ ನಡೆಸಿದಿ ಪೃಥು, ನೀನು ಕೇಳು, ನಿನಗೇನು ಬೇಕೋ ಕೊಡ್ತೇನೆ ಇಲ್ಲಂತೆ. ಆಗ ಆ ಪೃಥು ಗೋರೂಪಳಾಗಿ ಬಂದ ಭೂಮಿ ಹತ್ರ ಒಂದೊಂದು ಪಾತ್ರೆ ಹಿಡಿದು ದೇವಾನುದೇವತೆಗಳಿಂದ ಹಿಡಿದು ಎಲ್ಲರೂ ಪಾತ್ರೆ ಹಿಡಿದು ಒಂದೊಂದು ಕರ್ಕೊಂಡು ಹೋದ್ರಂತೆ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಕರೆದು ಕೊಟ್ಬಿಟ್ಲಂತೆ ಭೂಮಿ. ಆವಾಗ ಅವನು ತನ್ನ ಕೈಯಲ್ಲಿದ್ದ ಆಯುಧದಿಂದ ಭೂಮಿಯನ್ನು ಸಮತಟ್ಟುಗೊಳಿಸಿದ್ನಂತೆ. ಏರಿಳಿತ ಆಗಿತ್ತು ಅಂದರೆ ಒಂದು ಕಡೆ ಎತ್ತರ, ಒಂದು ಕಡೆ ತಗ್ಗು, ಒಂದು ಕಡೆ ಎತ್ತರ, ಹೀಗಾದರೆ ಮನುಷ್ಯರು ವಾಸ ಮಾಡಲಿಕ್ಕಾಗಲ್ಲ ಅಂತ ಪೃಥು ಈ ವ್ಯವಸ್ಥಿತವಾದ ನಗರದ ನಿರ್ಮಾಣ, ವ್ಯವಸ್ಥಿತ ಕೃಷಿ ಭೂಮಿಯ ನಿರ್ಮಾಣ, ಅದಕ್ಕೆ ತಕ್ಕಂತೆ ಕಾಡು, ಅದಕ್ಕೆ ತಕ್ಕಂತೆ ಗುಡ್ಡಗಾಡು ಪ್ರದೇಶ ಹೇಗಿರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ನಂತೆ. ಈ ಚರಿತ್ರೆಯನ್ನು ನಮಗೆ ಹರಿವಂಶ ಪೃಥುವಿನ ಬಗ್ಗೆ ವಿವರಣೆ ಕೊಡ್ತೀವಿ. ಇವತ್ತೆಲ್ಲ ಸ್ಮಾರ್ಟ್ ಸಿಟಿ ಅಂತೀವಲ್ಲ, ಸ್ಮಾರ್ಟ್ ಸಿಟಿ ಅಂತೀವಿ, ಆಮೇಲೆ ಹೈವೇ ಅಂತ ಮಾಡ್ತಾರೆ, 4 ರೋಡ್, ಇದೆಲ್ಲ ಮೊದಲು ಮಾಡಿದವನು ಪೃಥು ಅಂತ ನಮಗೆ ತಿಳಿದು ಬರ್ತದೆ ಇತಿಹಾಸದಲ್ಲಿ. ಇಂಥ ಆಡಳಿತ ಕೊಟ್ಟಾಗ ಪ್ರಜೆಗಳೆಲ್ಲ ಅವನ ಮೇಲೆ ಒಲವು ತೋರಿಸುವ ಹಾಗಾಯಿತು. ಅಂಥ ರಾಜ ಪೃಥು ಚಕ್ರವರ್ತಿ ಅಂತ ನಮಗೆ ಕಥೆ ಹೇಳ್ತದೆ. ಇದು ನಮಗೆ ಕೊಡುವಂಥ ಸಂದೇಶ. ಆಡಳಿತದಲ್ಲಿ ಪ್ರಾಮಾಣಿಕತೆ, ಸಾವಿರಾರು ಪ್ರಜೆಗಳಿಗೆ ವೃತ್ತಿ ಕಲ್ಪಿಸಿಕೊಟ್ನಂತೆ ಅಂತ. ಅದಕ್ಕೆ ಅವನಿಗೆ ವೃತ್ತಿದ ಪಿತಾ ಅಂತ ಕರೀತಾರೆ. ವೃತ್ತಿ, ಒಬ್ಬ ವ್ಯಕ್ತಿ ಬಹಳ ಶಕ್ತಿ ಇರ್ತದೆ ಅವನಿಗೆ, ತನ್ನ ಕೈ ಕೆಳಗೆ 100 ಜನ ಕುಟುಂಬ ಬದುಕಿಸುವಷ್ಟು ಶಕ್ತಿ ಇರ್ತದೆ. ಅಂಥ ಪ್ಲ್ಯಾನ್ ಮಾಡಬೇಕು. ಹಾಗೆ ತನ್ನ ಕೈ ಕೆಳಗೆ 100 ಜನರನ್ನು ಬದುಕಿಸುವ ಹಾಗೆ ಮಾಡಿದ. ಇದು ಒಳ್ಳೆ ಪುಣ್ಯ ಕೊಡುವಂಥ ಕೆಲಸ. ಹೀಗೆ ಪೃಥು ಚಕ್ರವರ್ತಿ 100 ಜನರಿಗೆ ವೃತ್ತಿ ತಂದು ಕೊಟ್ಟ, ವೃತ್ತಿ ಕಟ್ಟಿಕೊಟ್ಟ. ಬಡತನದ ಬೇನೆಯಲ್ಲಿ ಬಹಳ ಜನ ಬೇಯ್ತಾ ಇರ್ತಾರೆ. ನಮ್ಮ ಕಣ್ಣಿಗೆ ಅದನ್ನು ಬೀಳೋ ಹಾಗೆ ದೇವರು ಮಾಡ್ತಾನೆ. ಅವನೂ ಬಡವ ಇವನೂ ಬಡವ. ಯಾಕೆ ಮಾಡ್ತಾನೆ ಅಂದರೆ, ಎಲ್ಲಾದರೂ ಒಂದ್ಸಲ ನಿನ್ನ ಮನಸ್ಸಿನೊಳಗೆ ಮಿಡುಕಿ ನೀನು ಅವರಿಗೆಲ್ಲ ಒಂದು ಒಳ್ಳೆ ವೃತ್ತಿ ಕಟ್ಕೊಳ್ಳೋ ಹಾಗೆ ಮಾಡು ಅಂತ ದೇವರು ಅದನ್ನು ಕೊಟ್ಟಿರ್ತಾನೆ. ಒಳಗೆ ಶಕ್ತಿ ಇದೆ, ಅದು ವ್ಯಕ್ತ ಆಗಬೇಕು. ಪೃಥ್ವಿಗೆ ಅಂಥ ಶಕ್ತಿ ಕೊಟ್ಬಿಟ್ಟ ಭಗವಂತ. 100 ವರ್ಣದವರಿಗೆ, ಆ ಆಶ್ರಮದವರಿಗೆ ಧರ್ಮಮಯ ಪ್ರಾಮಾಣಿಕ ವೃತ್ತಿ ಬದುಕನ್ನು ಕಟ್ಕೊಳ್ಳೋ ಹಾಗೆ ಮಾಡಿಬಿಟ್ಟು. ಯಾರು ಮಾಡ್ತಾರೆ ಇವತ್ತಿದನ್ನ? ಮೊದಲು ಇದ್ರದ್ದು ಯೋಚನೆ ಆದರೂ ಬರ್ತದೋ ಇಲ್ಲೋ ಅಂತ ಅನಿಸ್ಬಿಟ್ಟಿದೆ. ತಾನು, ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ಇದು ಸ್ವಾರ್ಥ ಅಲ್ಲ, ಇಲ್ಲಿ ಪರಮಾರ್ಥ ಪೃಥು ಚಕ್ರವರ್ತಿ ತೋರಿಸಿತ್ತು. ಇಲ್ಲೆಲ್ಲ ಸ್ವಾರ್ಥ. ಹೀಗೆ ಪೃಥು ತನ್ನ ಆಡಳಿತವನ್ನು ನಡೆಸಿದ ಅನ್ನೋ ಚರಿತ್ರೆಯನ್ನು ಕೇಳಬೇಕು. ಅವನೊಳಗೆ ಭಗವಂತನ ಸನ್ನಿಧಾನ ಇತ್ತಂತೆ, ರಾಜರಾಜೇಶ್ವರ ಅಂತ. ಅದಕ್ಕೆ ಇಂಥವೆಲ್ಲ ಕಾರ್ಯ ಮಾಡಿದ್ದಾನೆ. ಸಾಧ್ಯವಾದರೆ ಇವನನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ನಾವು ಕೂಡ ನಮ್ಮ ಬದುಕು ಕಟ್ಟಿಕೊಳ್ಬೇಕು, ಧರ್ಮದ ರಕ್ಷಣೆ ಮಾಡಬೇಕು, ವೇದ ಯಜ್ಞ ಯಾಗ ಅವುಗಳನ್ನು ಆಚರಣೆ ಮಾಡಬೇಕು, ಚೆನ್ನಾಗಿ ಉಳಿಸ್ಬೇಕು. ಇದೆಲ್ಲ ಪೃಥುವಿನ ಕಥೆಯಿಂದ ತಿಳಿದು ಬರುವ ಸಂದೇಶ. ಹೀಗೆ ಪೃಥುವಿನ ಕಥೆ ಹೇಳಿದ ಮೇಲೆ ಇದೇ ಹರಿವಂಶದೊಳಗೆ ಮುಂದೆ ಮನ್ವಂತರಗಳ ವರ್ಣನೆ ಪ್ರಾರಂಭ ಆಗ್ತದೆ. ಮನ್ವಂತರ ಮೊದಲನೇದು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ. ಇದು 6 ಮನ್ವಂತರ. 7ನೇ ಮನ್ವಂತರ ವೈವಸ್ವತ ಅಂತ. ಆ ವೈವಸ್ವತ ಅನ್ನೋ ಮನ್ವಂತರದ ಆ ಮನ್ವಂತರ ಏನಿದ್ದಾನ ಅವನೊಬ್ಬ ವ್ಯಕ್ತಿ, ಅವನೇ ಮನ್ವಂತರದ ದೇವತೆ, ಅವನೇ ಅದರದ್ದು ನಿಯಾಮಕ. ಅವನ ತಂದೆ ಹೆಸರು ವಿವಸ್ವಾನ್ ಅಂತ ಇಟ್ಟಿದ್ದರಂತೆ. ಅವನು ಯಾರು?
ಅದಿತಿ ದೇವಿಯಲ್ಲಿ ಕಶ್ಯಪರಿಂದ ಹುಟ್ಟಿದವನೇ ವಿವಸ್ವಾನ್ ಅಂತ ವಿವರಣೆ ಮಾಡ್ತಾರೆ. ಅದಿತಿಯಲ್ಲಿ ಹುಟ್ಟಿದ್ರಿಂದ ಆದಿತ್ಯ. ನಿನ್ನೆ ಒಂದು ಚಿಕ್ಕ ಕಥೆ ಕೇಳಿದ್ವಿ ಸೂರ್ಯನ ಬಗ್ಗೆ. ಅವನು ಗರ್ಭದ ಅಂಡಾಶಯದಲ್ಲೇ ಮೃತನಾದ, ಪುನಃ ಆತ ಕಶ್ಯಪರ ತಪಶಕ್ತಿಯಿಂದ ಬದುಕಿ ಬಂದ, ಮಾರ್ತಾಂಡ ಅಂತ ಅವನಿಗೆ ನಾಮ ಬಂತು ಅಂತ ಮಾರ್ತಾಂಡ ಅನ್ನೋ ಕಥೆ ಶ್ರವಣ ಮಾಡಿದ್ರು. ಅದೇ ಸೂರ್ಯ ಕಶ್ಯಪರ ಮನಸ್ಸಿನಂತೆ, ಅಭಿಪ್ರಾಯದಂತೆ, ಬ್ರಹ್ಮದೇವರ ಅಪೇಕ್ಷೆಯಂತೆ ವಿವಾಹ ಮಾಡಿಕೊಂಡ. ತ್ವಷ್ಟೃ ಅಂತ ಒಬ್ಬ ಪ್ರಜಾಪತಿ ಇದ್ದ. ಆ ತ್ವಷ್ಟೃವಿನ ಮಗಳು ಸಂಜ್ಞಾ ಅಂತಿದ್ಲಂತೆ, ಬಹಳ ಸುಂದರಿ. ಸೂರ್ಯ ಜಗತ್ತಿಗೆಲ್ಲ ಪ್ರತ್ಯಕ್ಷ ದೇವತೆ, ಅಳಿಯನನ್ನು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಅವನು ಅಪೇಕ್ಷೆ ಪಟ್ಟ. ಸಂಜ್ಞೆಯನ್ನ ವಿವಾಹ ಮಾಡಿಸಿದ ಸೂರ್ಯನೊಟ್ಟಿಗೆ. ಹಾಗಾಗಿ ಸೂರ್ಯ ಸಂಜ್ಞೆ ಇಬ್ಬರು ದಂಪತಿಗಳಾಗಿದ್ರು. ಸೂರ್ಯ ಮಂಡಲದಲ್ಲಿ ಸೂರ್ಯ ವಾಸ ಮಾಡ್ತಾ ಇದ್ದಾನೆ. ತನ್ನ ಕೆಲಸ ಏನು, ಕರ್ತವ್ಯವೇನು ನಿಭಾಯಿಸ್ತಾ ಇದ್ದಾನೆ, ಜಗತ್ತಿಗೆ ಬೆಳಕು ಕೊಡೋದು. ಸಮಸ್ಯೆ ಏನಾಗಿದೆ, ಸಂಜ್ಞೆಗೆ ಆ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ, ಗಂಡನ ಮನೆಯಲ್ಲಿ. ಈಗಷ್ಟೇ ಮದುವೆ ಮಾಡ್ಕೊಂಡು ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಇರ್ಲಿಕ್ಕೆ ಆಗಲ್ಲ ಅಂತಾರ, ಅಲ್ಲ ಆಗ್ಲೂ ಇತ್ತಂತೆ ಈ ಸಮಸ್ಯೆ. ಏನಾದ್ರೂ ಮಾಡಿ ಒಟ್ಟು ಈ ಮನೆ ಬೇಡ ಅಂತ ಅವಳು. ಯಾಕೆ ಅಂದ್ರೆ ಒಂದೇ ಕಾರಣ, ಸೂರ್ಯ ಜಗತ್ತನ್ನೆಲ್ಲ ಬೆಳಗಿಸುವಾಗ ಕಿರಣಗಳನ್ನ ಅವನ ಮಂಡಲದಿಂದ ಭೂಮಿ ಮೇಲೆ ಹಾಕ್ತಾನಲ್ಲ, ಆ ಕಿರಣಗಳ ಪ್ರಕಾಶ ಹೆಚ್ಚಿತ್ತಂತೆ, ಅದರದ್ದು ಶಾಖ. ಇವಳಿಗೆ ಆ ಮನೆಯೊಳಗಿದ್ದಾಗ ಅವಳ ದೇಹದ ಸೌಂದರ್ಯ ಕಡಿಮೆ ಆಯ್ತಂತೆ. ಈ ಕೆಲವೊಮ್ಮೆ ಸ್ಕಿನ್ ಎಫೆಕ್ಟ್ ಅಂತಾರಲ್ಲ, ಈಗೆಲ್ಲ ಮಾಯ್ಶ್ಚರೈಸರ್ಸ್ ಅನ್ನೋದು ಎಷ್ಟು ಕ್ರೀಮ್ಗಳ ಕಂಪನಿ ಹುಟ್ಕೊಂಡು ಬಾ 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 ಬಾ. ಅಂತೂ ಮುಖ ಕಪ್ಪಾಗಬಾರ್ದು, ದೇಹ ಕಪ್ಪಾಗಬಾರ್ದು ಅಂದ್ರೆ ಮನುಷ್ಯ ಇನ್ನೂ 60 ವರ್ಷದೊಳಗೂ ಹದಿಹರೆದ 20 ವರ್ಷದಂತೆ ಕಾಣಬೇಕು ಅನ್ನೋ ಆಸೆ. ಅಲ್ಲ, ಇರ್ಲಿ ಬೇಡ ಅನ್ನಲ್ಲ, ಮನುಷ್ಯನ ದೇಹದ ಬಗ್ಗೆ ಅಷ್ಟು ಅವನಿಗೆ ಆ ಅಪೇಕ್ಷೆ. ನಾನೇನಾದರೂ ಪರವಾಗಿಲ್ಲ, ನನ್ನ ಮಾತ್ರ ನನ್ನ ಸೌಂದರ್ಯ ಹಾಳಾಗಬಾರ್ದು. ಹೆಣ್ಣಿನಲ್ಲಿ ಇದು ಬಹಳ. ಹಾಗಾಗಿ ಅವಳು ಸಂಜ್ಞೆ ಇಲ್ಲಿದ್ರೆ ಬರ್ತಾ ಬರ್ತಾ ನಾನು ಎಲ್ಲಿ ಕಪ್ಪಾಗಿಬಿಡ್ತೇನೋ ಅಂತ ಅನಿಸ್ತು ಅವಳಿಗೆ. ಬಹುಶಃ ನಮ್ಮ ಭಾರತ ದೇಶದ ಯಾವುದಾದ್ರೂ ಕಂಪನಿ ಕ್ರೀಮ್ ಕೊಟ್ಟು ಕಳಿಸ್ತಿದ್ರೆ, ಈಗಿನ ಕಾಲದವರಾಗಿದ್ದರೆ, ಅವಳಿಗೆ ಯೋಚನೆ ಆಯ್ತು, ನನ್ನ ದೇಹ ನನ್ನ ಸುಕ್ಕುಗಟ್ಲಿಕ್ಕೆ ಶುರು ಆಗಿದೆ, ಕಪ್ಪಾಗ್ತಿದೆ. ಯಜಮಾನಿಗೆ ಹೇಳಿದ್ರೆ ಏನು ಅನ್ಕೊಂಡ್ಬಿಡ್ತಾನೋ ಏನೋ. ಈ ಕಡೆ ಹೇಳೋ ಹಂಗಿಲ್ಲ, ಈ ಕಡೆ ಬಿಡೋ ಹಂಗಿಲ್ಲ. ಹಿಂಗೇ ಮನಸ್ಸಿನೊಳಗೆ ತೊಳ್ಳಾಟದಲ್ಲೇನೆ ಸಂಸಾರ ನಡೆಯುವಾಗ ಒಂದು ಮಗು ಬೇರೆ ಹುಟ್ಟಿತು. ಅವನಿಗೆ ಶ್ರಾದ್ದ ದೇವ ಅಂತ ಹೆಸರಿಟ್ಟರಂತೆ. ಶ್ರಾದ್ದ ದೇವ ಅಂದ್ರೆ ಅವನಿಗೆ ವಿವಸ್ವಾನ್ನ ಮಗನಾದ್ರಿಂದ ವೈವಸ್ವತ ಅಂತ ಪ್ರಸಿದ್ಧಿ ಬಂತು. ಅವನಿಗೆ ಮಗು ಹುಟ್ಟಿತು. ಹೀಗೆ ಮುಂದೆ ತಳ್ಳಿರ್ಲು ಕೆಲವು ದಿನ ಕಾಲ 2 ಮಗು ಹುಟ್ಟಿತು. ಅವಳಿ ಜವಳಿ. ಅವಳಿಯಲ್ಲಿ ಒಂದು ಗಂಡು ಒಂದು ಹೆಣ್ಣಾಯಿತು. ಒಬ್ಬನಿಗೆ ಯಮ ಅಂತ ನಾಮಕರಣ ಮಾಡಿದ, ಇನ್ನೊಬ್ಬಳಿಗೆ ಯಮುನಾ ಅಂತ ನಾಮಕರಣ ಮಾಡಿದ. ನೋಡಿ, ಯಮ ಯಮುನೆ. ಈ ಯಮುನೆ ನದಿಯಾಗಿ ಹರಿದಿದ್ದಾಳೆ ಭಾರತದಲ್ಲಿ, ಯಮುನಾ ನದಿ. ಸೂರ್ಯನ ಮಗಳವಳು. ಯಮ ಎಲ್ಲ ಲೋಕದಲ್ಲಿ ತಪ್ಪಿತಸ್ಥರೆಲ್ಲ ದೇಹ ಬಿಟ್ಟ ಮೇಲೆ ಹೋಗೋದು ನರಕಕ್ಕೆ, ಯಮಲೋಕಕ್ಕೆ. ಅವ್ರು ಮಾಡಿದ ತಪ್ಪಿಗೆ ಏನೆಲ್ಲ ಶಿಕ್ಷೆ ಕೊಡಬೇಕು ಅದೆಲ್ಲ ಇವನೇ ಮಾಡ್ತಾನೆ. ಸೂರ್ಯನ ಮಗ ಅವ. ಹೀಗೆ ಸೂರ್ಯನ ಮಗ ಯಮ ನಿರ್ಣಾಯಕನಾಗಿ ನರಕವನ್ನು ಆಡ್ತಾನೆ. ಭಾರತ ದೇಶದಲ್ಲಿ ನದಿಯಾಗಿ ಯಮುನೆ ಹರಿತಾಳೆ. ಮನ್ವಂತರವನ್ನು ಆಡಳಿತ ನಡೆಸುವವನು ಶ್ರಾದ್ದ ದೇವ. 3 ಜನ ಮಕ್ಕಳನ್ನ ಸಂಜ್ಞೆಯಲ್ಲಿ ಪಡೆದಂತಹ ಸೂರ್ಯ ಏನು ಮಾಡಿದ್ರು ಸಂಜ್ಞೆ ಅವಳ ಮನಸ್ಸಿನಲ್ಲಿ ಹೀಗಿರೋದನ್ನು ಹೇಳ್ಕೊಳ್ಳದೆ ಕೊನೆಗೆ ಯೋಚಿಸಿದ್ಲಂತೆ. ದಾಂಪತ್ಯ ನಡೀತಾ ಇದೆ ಏರಿಳಿತದೊಳಗೆ. ಒಂದ್ಸಲಿ ಯೋಚಿಸಿದ್ಲು, ಕೊನೆಗೆ ಸರಿ ಆಗ್ತಾ ಇಲ್ಲ, ನಾನು ಎಲ್ಲಿ ಏನಾಗ್ಬಿಡ್ತದೋ ಏನೋ, ನನ್ನ ದೇಹ ಹಿಂಗೆ ಜಾಸ್ತಿ ದಿನ ಬಿಟ್ಟರೆ ಅದಕ್ಕೆ ನಾ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ, ಹಾಗೆ ಬಿಟ್ಟು ಹೋದ್ರೆ ಏನು ಅನ್ಕೋತಾನೋ ಏನೋ ಸೂರ್ಯ ಅಂಥೇಳಿ ಸೂರ್ಯನ ಮೇಲೆ ಅವಳಿಗೆ ದ್ವೇಷ ಅಲ್ಲ, ಸಿಟ್ಟಲ್ಲ, ಪ್ರೀತಿ ಇದೆ. ನಾನಿಲ್ಲ ಅಂದ್ರೆ ನನ್ನ ಯಜಮಾನ ಒಬ್ಬನೇ ಆಗ್ತಾನೆ ಅಂತಾಳೆ. ಮತ್ತೆ ಅವನಿಗೆ ಅಡಿಗೆ ಊಟ ಮಾಡಿ ಹಾಕೋರು ಯಾರು, ಅವನೇ ಮಾಡಿ ಮತ್ತು ಕೆಲಸ ಮಾಡೋದು ಹೆಂಗೆ, ಇದೆಲ್ಲ ಯೋಚನೆ ಇದೆ ಅವಳಿಗೆ. ಅದಕ್ಕೆ ಅವಳೇನು ಮಾಡಿದ್ಲು, ತನ್ನ ಶಕ್ತಿಯಿಂದ ತಾನು ಅಡ್ಡಾಡುವಾಗ ನೆರಳು ಬೀಳ್ತಿತ್ತು, ಅವಳ ದೇಹದ ನೆರಳು. ಆ ನೆರಳಿನ ಕಣಗಳನ್ನು ಸೇರಿಸಿಟ್ಟಿದ್ಲಂತೆ.
ಆ ನೆರಳಿನ ಕಣಗಳನ್ನು ಸೇರಿಸಿ ಒಂದು ಪ್ರತಿಮೆ ಮಾಡಿದ್ಲಂತೆ. ಅದರೊಳಗೆ ಜೀವ ಕಳೆಯನ್ನು ತುಂಬಿದ್ಲಂತೆ ಸಂಜ್ಞೆ. ಅವಳು ಹ್ಯಾಕ್ ತಯಾರು ಮಾಡಿದ್ಲು ಅಂದರೆ, ಈಗೆಲ್ಲ ಚೀನಾದವ್ರು ಕಂಡುಹಿಡಿದಿದ್ದಾರೆ ಅಂತ ತಿಂತಿದ್ದಾರೆ ಮಹಾನುಭಾವರು, ನಮ್ಮವರೇ ಕಂಡುಹಿಡಿದಿದ್ದು ಮೊದಲು ಅಂತದ ಹರಿವಂಶ. ಅದು AI ವ್ಯವಸ್ಥೆ ಅಲ್ಲ, ಅಲ್ಲಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಲ್ಲ ನೋಡಿ. ಇದೆಲ್ಲ ನೆರಳಿನ ಕಣಗಳಲ್ಲಿ ಜೀವ ಕಳೆ ತುಂಬಿದ್ಲು ಅಂತ ಹರಿವಂಶ ಹೇಳ್ತದೆ. ಆವಾಗ ಆ ಜೀವ ಬಂದ ಕೂಡಲೇ ಮುಖ ಇವಳ ಥರನೇ ಇತ್ತಂತೆ. ಸಂಜ್ಞೆಯ ಮುಖನೇ ಅವಳಲ್ಲಿ, ಸಂಜ್ಞೆಯಂತೆ ಕೈಕಾಲು, ಅಷ್ಟೇ ಎತ್ತರ, ಅಷ್ಟೇ ದಪ್ಪ, ಹಾಗೇ ಕೂದಲು, ಹಾಗೇ ಕಣ್ಣು, ಎಲ್ಲ ಹಂಗೆ ಇದೆ ಅಂತೆ. ಅದಕ್ಕೆ ಹರಿವಂಶ ಹೇಳುವ ದೃಷ್ಟಿ ಅವಳಿಗೊಂದು ಹೆಸರಿಡುವಾಗ ಪ್ರತ್ಯೇಕ ಯಾಕೆ ಹೆಸರಿಡಬೇಕು ಅಂತ ಸವರ್ಣ ಅಂತ ಹೆಸರಿಟ್ಲಂತೆ. ಸವರ್ಣ ಅಂದರೆ ತನ್ನದೇ ಮತ್ತೊಂದು ವರ್ಣ ಅಂದರೆ ಪ್ರತಿಬಿಂಬ, ತನ್ನದೇ ಪ್ರತಿಬಿಂಬ. ಇನ್ನೊಂದು ಅರ್ಥದ ಅವಳಿಗೆ ಛಾಯಾ ಅಂತ ಕರೆದ್ರಂತೆ. ಅವಳಿಗೆ ತಂದೆ ತಾಯಂದ್ರು ಅಂತ ಪ್ರತ್ಯೇಕ ಇಲ್ಲ, ಅವಳು ಛಾಯನೂ ಹೌದು, ಅವಳು ಸವರ್ಣಾಳು ಹೌದು. ಹರಿವಂಶದ ದೃಷ್ಟಿಯನ್ನು ಯೋಚಿಸಿದಾಗ ಗೊತ್ತಾಗ್ತದೆ. ಹೇಗೆ ಕಂಡು ಹಿಡಿದಿರ್ಬೇಕು ನೋಡ್ರಿ, ಇಂಥ ವ್ಯವಸ್ಥೆ ಲೋಕದಲ್ಲಿ ಬಂದಿಲ್ಲ. ಯಾಕಂದ್ರೆ ನಾವು ಎಲ್ರಿಗೂ ಕೈ ಕೊಟ್ಟು ಹೋಗೋರು ಅಂತ ಗೊತ್ತಿದೆ ಅವರಿಗೆ, ಅದಕ್ಕೆ ಆ ಗುಟ್ಟು ಹೇಳಿಲ್ಲ ಇನ್ನು. ಹೀಗೆ ಅವಳನ್ನು ಮಾಡಿ ಜೀವ ಕಳೆ ತುಂಬಿ, ಎಷ್ಟೇ ಆಗಲಿ ನೀನು ನನ್ನಿಂದ ಹುಟ್ಟಿದ್ದು ಅಂತ ಅವಳಿಗೆ ಉಪದೇಶ ಮಾಡಿದ್ಲು ಸಂಜ್ಞೆ. ಹೌದು, ನಾನು ನಿನ್ನಿಂದಲೇ ಹುಟ್ಟಿದ್ದು, ನೀನೇ ನನಗೆ ಬದುಕು ಕಟ್ಟಿದ್ದು ಅಂತ ಅವಳು ಪಾಪ ವಿನಮ್ರಳಾಗಿ ಹೇಳ್ತಾಳೆ. ನನ್ನ ಯಜಮಾನ ಸೂರ್ಯ, ಯಾವ ಕಾರಣಕ್ಕೂ ನೀನು ಅವನಿಗೆ ಮೋಸ ಮಾಡಬೇಡ, ನಾನು ಮಾತ್ರ ಈ ಮನೆಯಲ್ಲಿ ಇರಲಾರೆ. ಯಾಕಂದರೆ ನನ್ನ ದೇಹದೊಳಗೆ ಭಾಳ ಸಮಸ್ಯೆ ಆಗ್ತಾ ಇದೆ, ಅದು ಬರ್ತಾ 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 ಕಪ್ಪಾಗ್ಲಿಕ್ಕೆ ಶುರು ಆಗಿದೆ, ನನಗದು ಇಷ್ಟ ಇಲ್ಲ. ನೀ ನನ್ನ ಹೆಂಡತಿಯ ಸ್ಥಾನ ತುಂಬಬೇಕು. ಯಾವ ಕಾರಣಕ್ಕೂ ನಾನು ಬೇರೆ ನೀನು ಬೇರೆ ಅಂತ ಅವನಿಗೆ ಗೊತ್ತಾಗಬಾರ್ದು. ಈ ರೀತಿ ಅವಳನ್ನು ತಯಾರು ಮಾಡಿದ್ಲು. ಅದೇನು ಅಪ್ಲಿಕೇಶನ್ನು ಫೀಡ್ ಮಾಡಿದ್ಲು ಏನೋ ಅವಳ ಬುದ್ಧಿ ಒಳಗೆ. ಅವಳ ನೋಟ, ಮಾಟ, ಮೈ ಮಾಟ ಎಲ್ಲ ಇವಳ ಥರನೇ ಇತ್ತಂತೆ. ಸೂರ್ಯನು ಹಾಗೆ ತಿಳ್ಕೊಳ್ಬೇಕು. ಹಾಗೆ ಸೂರ್ಯ ಏನು ಇವಳೇ ಸಂಜ್ಞೆ ಅಂತ, ಸಮ್ನೆ ಅಂತ ಹೇಳಿ ಕರಿತಿದ್ದ, ಸಮ್ನೆ ಬಾ ಅಂತಿದ್ದ, ಅವಳೇ ಎಲ್ಲ ಕೆಲಸ ಮಾಡ್ತಿದ್ಲು, ಅವಳನ್ನೇ ಪತ್ನಿ ಅಂತ. ಇವಳು ಅಲ್ಲಿದ್ದ ಜಾಗ ಖಾಲಿ ಮಾಡಿಬಿಟ್ಲು. ಸಂಜ್ಞೆ ಎಲ್ಲಿ ಹೋದ್ಲು? ನೇರವಾಗಿ ಸಂಜ್ಞೆ ತಮ್ಮ ಅಪ್ಪನ ಮನೆಗೆ ಹೋದ್ಲು. ಹೆಣ್ಣು ಯಾವಾಗಲೂ ಮತ್ತು ಗಂಡನ ಮನೆ ಬಿಟ್ಟು ಕೂಡಲೇ ಅಪ್ಪನ ಮನೆಗೆ ಓಡ್ತಾಳೆ. ಓಡಿ ಬಾಗಿಲು ತಟ್ಟಿದ್ಲು. ತೊಷ್ಟ್ರ ಅಂತ ಪ್ರಜಾಪತಿ ಅವಳ ತಂದೆ. ಬಾಗಿಲು ತೆಗಿತಾನೆ, ಒಬ್ಬಳೇ ನಿಂತಿದ್ಲಂತೆ. ಆಗಿನ ಕಾಲದಲ್ಲಿ ಅಷ್ಟು ಸ್ಟ್ರಿಕ್ಟ್ ಇತ್ತು. ಏನು, ಎಲ್ಲಿ ಒಬ್ಬಳೇ ಬಂದಿದೆಯಲ್ಲ, ಯಜಮಾನ ಎಲ್ಲಿ ಅಂತ ಕೇಳಿಬಿಟ್ಟ. ಇಲ್ಲ, ನಾನು ಅವ್ರನ್ನ ಬಿಟ್ಟೇ ಬಂದಿದ್ದೀನಿ ಅಂತಂದ್ಲಂತೆ. ಭಾಳ ದಾರ್ಷ್ಟ್ಯದಿಂದ ಹೇಳಿ. ಈಗೆಲ್ಲ ಹಾಗೆ ಭಾಳ ತುಂಬ ಸೀರಿಯಸ್ ಮ್ಯಾಟರ್ ಅದು. ಮೊದಲೇ ಫೋನಲ್ಲೆಲ್ಲ ಹೇಳಿರ್ತಾರೆ, ಆಮೇಲೆ ಮತ್ತೆ ಹೇಳ್ತಾರೆ ನಾನು ಅವ್ನು ಬಿಟ್ಟೇ ಬಂದಿದ್ದೀನಿ, ಮತ್ತೆ ಹೋಗಬಾರ್ದು ಅಂತ ಹೇಳೇ ಬಂದಿದ್ದೀನಿ. ಹಾಗಾದರೆ ನಾನೂ ನಿನ್ನನ್ನು ಬಿಟ್ಟೇ ಬಿಟ್ಟಿದ್ದೀನಿ ಅಂದ್ಬಿಟ್ಟತ್ತು ಅಷ್ಟು. ವಿವಾಹ ಮಾಡಿಕೊಟ್ಟ ಗಂಡನ್ನು ನೀನು ಬಿಟ್ಟೇ ಬಂದಿದ್ದೀನಿ ಅಂತ ಇಷ್ಟು ಧಾರ್ಷ್ಟ್ಯದಿಂದ ಹೇಳ್ತಿದ್ದೀಯಲ್ಲ, ನಾನು ನಿನ್ನನ್ನು ಮಗಳಲ್ಲ, ನಾನು ಬಿಟ್ಟೇ ಬಿಟ್ಟಿದ್ದೀನಿ ಅಂತ ಬಾಗಿಲು ಹಾಕಿಬಿಟ್ನಂತೆ. ಬಾಗಿಲು ತೆಗೆದವನು ಬಾಗಿಲು ಹಾಕಿಬಿಟ್ಟ. ದಾರಿ ತೋಚಲಿಲ್ಲ. ವಾಪಸ್ ಹೋಗೋಣ ಅಂದರೆ ಈಗಾಗಲೇ ಅಲ್ಲಿ ಸವರ್ಣ ಇದ್ದಾಳೆ. ಹೋಗ್ಲಿಕ್ಕೆ ಮನಸ್ಸಿಲ್ಲ, ದೇಹದಲ್ಲಿ ಸೌಂದರ್ಯ ಹಾಳಾಗ್ತದೆ ಅಂತ. ಇಲ್ಲಿ ನೋಡಿದ್ರೆ ಅಪ್ಪ ಬಾಗಿಲು ತೆಗಿತಾ ಇಲ್ಲ. ಹಾಗಾಗಿ ಮನೆನೂ ಇಲ್ಲ, ಸೂರ್ಯನ ಮನೆನೂ ಇಲ್ಲ, ಅಪ್ಪನ ಮನೆನೂ ಇಲ್ಲ ಅಂತ ಅತಂತ್ರಳಾಗಿಬಿಟ್ಲಂತೆ. ಇವೆಲ್ಲ ನಮಗೆ ಕೊಡುವ ಸಂದೇಶ. ಸಣ್ಣ ವಯಸ್ಸಿನವರಾದಾಗ್ಲೇ ಇಂಥ ಕಥೆಗಳನ್ನು ಹೇಳಿ ಮನುಷ್ಯರನ್ನು ಟ್ರೈನ್ ಮಾಡ್ತದೆ ಹರಿವಂಶ. ಅಲ್ಲಿಯೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಅತಂತ್ರ ಸ್ಥಿತಿ ಅನುಭವಿಸ್ಬೇಕಾಯ್ತಂತೆ. ಇಲ್ಲಿ ಸಂಸಾರ ನಡೀತು. ಯಾರೊಟ್ಟಿಗೆ? ಛಾಯೆ ಒಟ್ಟಿಗೆ, ಸೂರ್ಯಂತ ಸಂಸಾರ ನಡೆದ್ರೆ ಅಲ್ಲಿ ಮಗು ಹುಟ್ಟಿಬಿಡ್ತಂತೆ. ಮತ್ತೆ ಛಾಯೆಯಲ್ಲಿ ಹುಟ್ಟಿದಂಥ ಮಗ ಮೊದಲನೆಯವನೇ ಶನೈಶ್ಚರ ಅಂತಾದ. ಛಾಯಾ ಪುತ್ರೋ ಶನೈಶ್ಚರ. ಸೂರ್ಯನಿಗೆ ಛಾಯೆಯಲ್ಲಿ ಶನೈಶ್ಚರ ಅಂತ ಒಂದು ಮಗು ಹುಟ್ಟಿತು. ಅವಳು ಛಾಯೆ ಆದ್ದರಿಂದ ಅವಳಿಗೆ ಸೌಂದರ್ಯದ ತಲೆ ಬಿಸಿ ಇರಲಿಲ್ಲ. ಇದೇ ವ್ಯತ್ಯಾಸ. ಛಾಯೆ ಅಂದರೆ ನೆರಳು ಅಂತ ಅರ್ಥ. ನೆರಳಿಗೆ ಸೂರ್ಯನ ಬೆಳಕಿನಿಂದ ಅವಳು ಕಪ್ಪೇ ಇರ್ತಾಳೆ ಸಾಮಾನ್ಯವಾಗಿ. ಮತ್ತು ಹಾಗಾಗಿ ಅವಳಿಗೆ ಸ್ಕಿನ್ ಎಫೆಕ್ಟ್ ಅನ್ನೋ ದೋಷ ಅವಳಿಗೆ ಇರಲಿಲ್ಲ. ಅವಳು ಆರಾಮಿದ್ಲಂತೆ ಸೂರ್ಯನ ಮನೆಯೊಳಗೆ. ನಾನು ನಮ್ಮ ಯಜಮಾನ ಅಂತ ಹೇಳೇ ಅವಳು ಇದ್ಬಿಟ್ಟಿದ್ದಾಳೆ. ಸಂಜ್ಞೆ ತಲೆನೇ ಹಾಕಲಿಲ್ಲ. ಅತಂತ್ರಳಾಗಿ ಅಲದಾಡಬೇಕಾಯ್ತು.
ಹೀಗಾಗಿ ಅಲ್ಲಿ ಶನೈಶ್ಚರ ಹುಟ್ಟಿದ. ಶನೈಶ್ಚರ ಹುಟ್ಟಿದ ಮೇಲೆ ಆ ಶನೈಶ್ಚರನ ಬಗ್ಗೆ ಬಹಳ ಪ್ರೀತಿ ಅಂತ. ಯಾರಿಗೆ? ಛಾಯೆಗೆ. ಇನ್ನೂ ಮಕ್ಕಳು ಹುಟ್ಟಿದ ವಿವರಣೆ ಕೊಡ್ತಾರೆ. ಬಹಳ ದೊಡ್ಡ ಸಂತತಿ ಸೂರ್ಯನಿಗೆ. ಶನೈಶ್ಚರ ಹುಟ್ಟಿದಾನೆ ಅಂತ ಹೆಚ್ಚು ಪ್ರೀತಿ ಅವನ ಮೇಲೆ ತೋರಿಸ್ತಾ ಇದ್ದಾಳೆ. ಆಶ್ಚರ್ಯ ಅಂದರೆ ಇವಳು ಹೇಳಿ ಹೋಗಿದ್ಲು, ನನಗೆ 3 ಮಕ್ಕಳು ಹುಟ್ಟಿದ್ದಾರೆ ನೋಡು ಶ್ರಾದ್ದ ದೇವ, ಯಮ, ಯಮುನೆ. ನಿನಗೊಂದು ವೇಳೆ ಮಕ್ಕಳಾದರೂ ನನ್ನ ಮಕ್ಕಳ ಬಗ್ಗೆ ಮಾತ್ರ ನೀವು ವೈಷಮ್ಯ ಮಾಡಬೇಡ ಅಂದಿದ್ಲಂತೆ. ತಾಯಿ ಕರುಳು ನೋಡಿ, ತಾಯಿಯಲ್ಲಿ ಸಹಜ ಕರುಣೆ ಇರ್ತದೆ. ಆದರೆ ಬರ್ತಾ ಬರ್ತಾ ಏನಾಯಿತು, ಶನೈಶ್ಚರನ ಮೇಲಿರೋ ಪ್ರೀತಿ ಯಮನ ಮೇಲೆ, ಯಮುನೆ ಮೇಲೆ ಕಡಿಮೆ ಆಯ್ತಂತೆ. ಎಷ್ಟೇ ಆಗಲಿ ನನ್ನ ಕರಳು ಹಂಚ್ಕೊಂಡು ಹುಟ್ಟಿದವು ಅಂತ ಕಡಿಮೆ ಆಗಿಬಿಡ್ತು. ಯಮ ಒಂದ್ಸಲಿ ಹೇಳ್ದ, ನೋಡು ನೀನು ನಮಗೊಂದು ಅವನಿಗೊಂದು ಮಾಡಬೇಡ ಅಂತ. 2 ಸಲ ಹೇಳ್ದ. 3ನೇ ಸಲ ನೋಡು ಮತ್ತೆ ಹಿಂಗೆ ಮುಂದುವರಿಸಿದ್ರೆ ಅಂತ ಸಿಟ್ಟಾಗಿ ನಿನ್ನನ್ನು ಎಲ್ಲಿ ಯಾವತ್ತು ಏನು ಮಾಡ್ತೀನಿ ಗೊತ್ತಿಲ್ಲ ಕಾಲಿನಿಂದ ಅಂತ ಅಂದ್ಬಿಟ್ಟಂತ. ಅದು ಧ್ವನಿ ಜೋರಾಗಿ ಬಂದ ಕೂಡಲೇ ಸೂರ್ಯ ಮಂಡಲದಲ್ಲಿದ್ದ ಸೂರ್ಯನ ಕಿವಿಗೆ ಮುಟ್ಬಿಡ್ತು. ಏನಿದು ಮನೆ ಒಳಗೆ ಇಂಥ ಗಲಾಟೆ ನಡೀತಿದೆ ಅಲ್ಲ. 1 ಸಲ ಕೇಳಿದ್ದ ಸುಮ್ಮನಿದ್ದ, 2 ಸಲ, 3ನೇ ಸಲ ಯಾರು ಧ್ವನಿ ಆಯ್ತು. ಬಂದ ಸೂರ್ಯ ಬಂದು ಯಮ ಆಡ್ತಾ ಇದ್ದ ಮಾತನ್ನು ಕೇಳಿ ಆಶ್ಚರ್ಯಪಟ್ಟುಬಿಟ್ಟ. ನನ್ನ ಮಗನ ಬಾಯಲ್ಲಿ ಹುಟ್ಟಿಸಿದ ತಾಯಿಯ ಬಗ್ಗೆ ಇಂಥ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನಂತೆ. ನೋಡಿ ಹಿಂದಿನವರೆಲ್ಲ ಹೇಗಿರ್ತಿದ್ರು ಅನ್ಲಿಕ್ಕೆ ಈ ಕಥೆ. ನನ್ನ ಕರಳು ಹಂಚಿಕೊಂಡು ಹುಟ್ಟಿದ ನನ್ನ ಮಗ ತನ್ನ ಹಡದ ತಾಯಿಯ ಬಗ್ಗೆ ಇಷ್ಟು ವಿರುದ್ಧವಾಗಿ ಮಾತಾಡೋದು ಸಾಧ್ಯನೇ ಇಲ್ಲ ನನ್ನ ಜೀನ್ಸಲ್ಲಿ ಅಂತಂತ. ಇದಿರಬೇಕು ಮನುಷ್ಯರಿಗೆ. ತಂದೆ ಆದವನಿಗೆ, ತಾಯಿ ಆದವಳಿಗೆ ತಾವು ಹಡಿಯೋ ಮಕ್ಕಳ ಬಗ್ಗೆ ಎಷ್ಟು ಭಾವ ಇರಬೇಕು ಅಂದರೆ, ನನಗೆ ವಿರುದ್ಧ ನನ್ನ ಮಗ ನಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ನಾನು ಹಾಗೆ ಬೆಳೆಸಿದ್ದೇನೆ ಅಂತ ಅನ್ನೋ ಕಾನ್ಫಿಡೆನ್ಸ್ ಇರಬೇಕಂತೆ. ಅದು ನನ್ನ ರಕ್ತ, ನನ್ನ ಮಗುನೇ ಅದು. ಆದರೂ ಇಷ್ಟು ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಯಮ ಏನೋ ಬೇರೆ ನಡೆದಿರಬೇಕು ಅಂತಂದ. ಇಲ್ಲೇನೋ ತನಿಖಾ ದಳಕ್ಕೆ ಕೊಡಲಿಲ್ಲ. ಈಗೇನು ಕೇಳಿದ್ರು ತನಿಖಾ ದಳ, CBI ಕೊಡ್ರಿ ಅಂತಾರೆ. ಯೋಚಿಸ್ಬೇಕು ಮನುಷ್ಯ ತನ್ನ ಬದುಕಿನೊಳಗೆ ಆಗುವ ಪ್ರತಿ ಘಟನಾವಳಿಗಳನ್ನು. ಇಷ್ಟು ನನ್ನ ಮಗ ನನ್ನ ವಿರುದ್ಧವಾಗಿ ಎದೆ ಹತ್ರ ಬೆಳೆದು ಕೂಡಲೇ ಮಾತಾಡ್ತಿದ್ದಾನೆ ಅಂದರೆ ಅವನಿಗೆ ನನ್ನಿಂದ ಏನಂಥ ಅಪರಾಧ ಆಗಿದೆ? ಯಾವುದರಲ್ಲೋ ಕೊರತೆ ಇದ್ರೆ ತಾನೇ ಮಾತಾಡಬೇಕು. ಕೇಳ್ದ ಯಮನನ್ನು ಗಟ್ಟಿ ಹಿಡಿದು ಗಟ್ಟಿ ಕೇಳ್ದು, ಏನಾಗಿದೆ ಹೇಳು ಯಮ. ನೀನು ಹೀಗೆ ನಿಮ್ಮಮ್ಮನ ಕಾಲಿನಿಂದ ಒದಿತೇನೆ ಅನ್ನೋ ಮಾತಾಡ್ತಿದ್ದಿ ಅಂದರೆ ಇಲ್ಲೊಂದು ದೊಡ್ಡ ಘಟನೆನೇ ನಡೆದಿರಬೇಕು. ಅಲ್ಲಿವರೆಗೂ ಸುಮ್ಮನಿದ್ದ ಸೂರ್ಯ ಅವತ್ತು ಗಟ್ಟಿಗೆ ಹಚ್ಚಿ ಕೇಳಲಿಕ್ಕೆ ಶುರು ಮಾಡಿದ. ನನ್ನೇನು ಕೇಳ್ತೀಯಪ್ಪ, ಅವಳನ್ನೇ ಕೇಳು ಅಂತಂದ. ಅವನಿಗೆ ಗೊತ್ತಾಗಿದೆ ಸತ್ಯ ಯಮನಿಗೆ. ಸೂರ್ಯ ಕೇಳ್ತಾನೆ, ಸುಮ್ಮನೆ ಛಾಯೆ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಹರಿವಂಶ ಹೇಳ್ತದೆ, ಎಲ್ಲಿವರೆಗೂ ಈ ಸತ್ಯ ನೀ ಹೇಳಬಾರ್ದು ಅಂದರೆ ನಿನ್ನ ತಲೆ ಜಟೆ ಹಿಡಿದು ಗಟ್ಟಿಯಾಗಿ ಎಳೆದು ಇನ್ನು ನಿನ್ನ ಕೊಂದೇ ಬಿಡ್ತೇನೆ ಅನ್ನೋಷ್ಟ್ರ ಮಟ್ಟಿಗೆ ಸೂರ್ಯ ಎಲ್ಲಿವರೆಗೂ ಹೋಗಲ್ವೋ ವಿಕೋಪಕ್ಕೆ ಅಲ್ಲಿವರೆಗೂ ಹೇಳಬಾರ್ದು ಅಂದಿದ್ಲ. ಆಯ್ತು ಅಂತ ಅಲ್ಲಿವರೆಗೂ ಪಾಪ ಕುತ್ತಿಗೆಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ಲು ಸತ್ಯವನ್ನ. ಈ ತಲೆಗೂರ್ಲಿ ಎಳ್ದೇ ಬಿಟ್ಟ, ಹೇಳ್ತೀಯೋ ಇಲ್ಲೋ ಅಂತಂದ. ಇನ್ನು ನನ್ನ ಸಮಯ ಮುಗೀತಿಲ್ಲಿ ಅಂತ ಅನಿಸಿ ತಾನು ಏನು ಸಂಜ್ಞೆ ಏನು ಅನ್ನೋ ಸತ್ಯ ಬಾಯಿ ಬಿಟ್ಬಿಟ್ಲಂತೆ. ಸತ್ಯ ಬಾಯಿ ಬಿಟ್ಟು ಕೂಡಲೇ ಸೂರ್ಯನಿಗೆ ಅರ್ಥ ಆಯ್ತು. ಆದರೆ ಯಮನಿಗೆ ತಾಯಿಯನ್ನು ಕಾಲಿನಿಂದ ಒದಿತೇನೆ ಅಂತಂದಿದ್ದಲ್ಲ, ತಾಯಿ ಅಲ್ಲ. ಆದ್ರೆ ಆ ರೀತಿ ಅಂದದ್ದು ತಪ್ಪಿಗೆ ಅವಳು ಶಪಿಸ್ಕೊಂಡು ಮುನಿಸ್ಕೊಂಡ್ಳು. ಹಾಗಾಗಿ ಯಮನ ಕಾಲು ತಕ್ಷಣ ಬಿದ್ದೋಗ್ಬಿಡ್ತಂತೆ. ಕಾಲಿಲ್ಲ ಅಂತಾಗ್ಬಿಟ್ಟ ಯಮ. ಸೂರ್ಯನಿಗೆ ಸತ್ಯ ಎಲ್ಲ ತಿಳಿದ ಮೇಲೆ ಅಮ್ಮ ಹೀಗೆ ಮುನಿಸ್ಕೊಂಡು ಶಾಪಿಸಿದ್ದಕ್ಕೆ, ಅಮ್ಮ ಅಂದರೆ ಅವಳು ಚಿಕ್ಕಮ್ಮ, ಮುನಿಸ್ಕೊಂಡದ್ದಕ್ಕೆ ಯಮನ ಕಾಲು ಹೋಯಿತು ಅಂದಾಗ ಸೂರ್ಯ ಅನುಗ್ರಹಿಸಿ ಶಾಂತಳನ್ನಾಗಿ ಮಾಡಿ ಆ ಛಾಯೆಯನ್ನು ಮನಸ್ಸಿನೊಳಗೆ ಮತ್ತೆ ಯಮನ ಬಗ್ಗೆ ಕರುಣೆ ತೋರಿಸಿದ್ಲಂತೆ. ತೋರಿಸಿ ಛಾಯೆ ಹೇಳ್ತಾಳೆ, ನಿನ್ನ ಕಾಲು ಬಿದ್ದೋದ್ರೂ ಕೂಡ, ಕಾಲು ಬೀಳೋದು ಅಂದರೆ ಒಂದು ವಿಷಯ ಹೇಳ್ತದೆ ಹರಿವಂಶ, ಬಹಳ ವಿಚಿತ್ರ ಅನ್ನಿಸ್ತದೆ. ಕೆಲವು ಕ್ರಿಮಿಗಳು ಬಂದು ನಿನ್ನ ಕಾಲನ್ನು ತಿಂದು ಕಾಲಿಲ್ಲ ಅಂತ ಮಾಡಲಿ ಅಂತ ಹೇಳಿದ್ಲಂತೆ. ಅದೇ ಕ್ರಿಮಿಗಳೇ ಮತ್ತೆ ಮಾಂಸ ಖಂಡಗಳನ್ನು ತಂದು ಜೋಡಿಸಿ ಕಾಲು ಬರೋ ಹಾಗೆ ಮಾಡಿದ್ವಂತೆ. ನೋಡಿ ಸಾಕು, ಚಿಕ್ಕಮ್ಮ ಮನಸ್ಸಿನಲ್ಲಿ ಮುನಿಸ್ಕೊಂಡ್ರೆ ಮಕ್ಕಳಿಗೆ ಈ ಥರದ ಬಾಧೆ ಇದೆ ಅಂದರೆ ಇನ್ನು ಹಡದ ತಾಯಿ ಮನಸ್ಸಿನೊಳಗೆ ನೊಂದ್ಕೊಂಡ್ರೆ ಮಕ್ಕಳಿಗೇನಾಗಲಿಕ್ಕಿಲ್ಲ.
ಈ ಎಚ್ಚರಿಕೆಯನ್ನು ಹರಿವಂಶ ಕೊಡ್ತಾರೆ. ಹೀಗಾಗಿ ಯಮನಿಗೆ ಇವತ್ತಿಗೂ ಪಾದ ಹೋಗಿ ಪತ್ತೆ ಪಾದ ಬರೋ ಹಾಗಾಯಿತು. ತುಂಬ ವಿಸ್ತಾರವಾದ ವಿಷಯ. ಹಾಗಾಗಿ ತಾಯಿ ಬಗ್ಗೆ ಮಕ್ಕಳು ಯಾವತ್ತೂ ಕೂಡ ವಿರೋಧ ಮಾಡಬಾರ್ದು. ಅವರ ಮನಸ್ಸಿಗೆ ನೋವು ಆಗುವ ಹಾಗೆ ನಡ್ಕೊಳ್ಬಾರ್ದು. ಅವ್ರನ್ನ ಬಡಿತೇನೆ, ಹೊಡಿತೇನೆ, ಕಡಿತೇನೆ ಇಂಥವೆಲ್ಲ ಮಾತಾಡಬಾರ್ದು. ಬಹಳ ಎಚ್ಚರ ಇರಬೇಕು ಬದುಕಿನೊಳಗೆ ಅಂತ ಕಥೆ ಹೇಳ್ತಾರೆ. ಸೂರ್ಯನಿಗೆ ಸಂಧ್ಯೆ ಬೇಕೀಗ ನನಗೆ ಅಂತ ಅನಿಸ್ಬಿಡ್ತು. ಎಲ್ಲಿ ಹೋದ್ಲೋ ಏನೋ ಅವಳು ಅಂತ ಅವಳ ಬಗ್ಗೆ ಭಾರಿ ಪ್ರೀತಿ. ನಿನ್ನೆ ಸಂಧ್ಯೆ ಅನ್ಕೊಂಡಿದ್ನೆಲ್ಲ, ನಿನ್ನೂ ತಲೆಗೂದು ಹಿಡಿದು ಎಳದ್ನೆಲ್ಲ ಛಾಯೆ, ನೀನು ಸೇವಕಿಯಾಗಿ ಕೆಲಸ ಮಾಡಿದ್ದಿ, ನೀನು ಏನು ಮಾಡ್ಲಾರೆ ಅಂತ ಸಂಧ್ಯೆಯನ್ನು ಹುಡುಕ್ಲಿಕ್ಕೆ ಹೊರಟ. ನೇರ ಅವನು ತೊಷ್ಟ್ರವಿನ ಮನೆಗೆ ಬಂದ. ಪಾಪ ಮಾವ ಮತ್ತೆ ಮಗಳು ಬಂದಿದ್ದಾಳೆ ಎಲ್ಲಿ ಅಂತಂದ. ಅವತ್ತೇ ಕಳಿಸಿದೆ ಅಂತಂದಿದ್ದು ತೊಷ್ಟ್ರ. ಸೂರ್ಯ ಹುಡುಕ್ತಾನೆ, ಎಲ್ಲೆಲ್ಲಿ ಹುಡುಕಿದ ಅಂತ ಹರಿವಂಶ ವಿವರಣೆ ಮಾಡ್ತಾರೆ. ಕೊನೆಗೆ ಸೂರ್ಯ ಹುಡುಕಲಿಕ್ಕೆ ಅಂತ ಹಿಮಾಲಯ ಪರ್ವತದ ಒಂದು ಪ್ರಾಂತಕ್ಕೆ ಬಂದ. ಹಿಮಾಲಯ ಪರ್ವತ ಭಾರತ ದೇಶದಲ್ಲಿ ಎಲ್ಲಿದೆ ಅಂತ ನೋಡಿದೆವು ನಾವು. ಹಿಮವತ್ ಪರ್ವತ ಸಾನುಷು ಅಂತ ಹರಿವಂಶ ಹೇಳ್ತದೆ. ಹಿಮಾಲಯ ಪರ್ವತದ ಒಂದು ಪ್ರಾಂತ ಭಾಗಕ್ಕೆ ಬಂದರೆ ಇವಳು ಪರಪುರುಷರು ನನ್ನ ಮೇಲೆ ದಾಳಿ ಮಾಡಬಾರ್ದು ಅಂತ ಸಂಜ್ಞೆ ಅತಂತ್ರಳಾದರೂ ಹೆಣ್ಣು ಕುದುರೆಯಾಗಿ ಅಲಿತಿದ್ಲಂತೆ. ಪಾಪ ಯೋಚಿಸ್ರಿ, ಸ್ತ್ರೀಯರಿಗೆ ಅತಂತ್ರತೆ ಬಂತು ಅಂದರೆ ಯಾರೋ ಏನು ಬೇಕಾದರೂ ಮಾಡಿ ಕಣ್ಣು ಹಾಕ್ತಾರೆ. ಅಬಲೆ ಅವಳು. ಅದಕ್ಕೆ ಸಂಜ್ಞೆ ಹೆಣ್ಣು ಕುದುರೆಯಾಗಿದ್ಲಂತೆ. ಹೆಣ್ಣು ಕುದುರೆ ಆಗಿದ್ದಾಳೆ ಅನ್ನೋದಕ್ಕೆ ಕಂಡುಕೊಂಡ ಸೂರ್ಯ ಏನಾದರೂ ಮಾಡಿ ಅವಳನ್ನು ಒಲಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಗಂಡು ಕುದುರೆ ಆದ. ಹಾಗಾಗಿ ಗಂಡು ಕುದುರೆ ಆಗಿ ಹೆಣ್ಣು ಕುದುರೆ ಆದ ಸಂಜ್ಞೆಯ ಸುತ್ತಲೂ ಓಡಾಡಿ 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 ಅವಳ ಮನಸ್ಸನ್ನು ಗೆದ್ದು ಸಮಾಧಾನ ಮಾಡಿ, ನೀ ಮೊದಲೇ ಹೇಳಿದ್ರೆ ನನ್ನ ಪ್ರಖರತೆ ಕಡಿಮೆ ಮಾಡ್ಕೋತಿದ್ದೆ ಅಂದ ಇವ. ಇವಳಿಗೆ ಪಾಪ ಮನಸ್ಸಿಗೆ ಬೇಸರ ಆಯ್ತು. ನಾನು ಕಡಿಮೆ ಮಾಡ್ಕೋತಿದ್ದೆ ಪ್ರಖರತೆ, ಇಷ್ಟೇನು ಪ್ರಖರತೆ ಇರಬೇಕು ಅಂತಿರಲಿಲ್ಲ, ನೀ ಹೇಳದೆ ಬಂದ್ಬಿಟ್ಟೆಲ್ಲ ಅಂತ ಅವಳನ್ನು ಅಲ್ಲೇನೆ ಪುನಃ ಸಮಾಧಾನ ಪಡಿಸಿ ವಿಹಾರ ಮಾಡಿದ. ಹೆಣ್ಣು ಕುದುರೆ ಗಂಡು ಕುದುರೆ ರೂಪದಲ್ಲಿ ವಿಹಾರ ಮಾಡಿದ್ರ ಪ್ರಭಾವದಿಂದ ಅಲ್ಲಿ ಮತ್ತೆ ಪುನಃ ಮಕ್ಕಳನ್ನು ಪಡೆದ ಸಂತತಿಯನ್ನ ಅವರೇ ಅಶ್ವಿನಿಗಳು ಆದರು ಅಂತ, ಅಶ್ವಿನಿ ದೇವತೆಗಳು ಅಂತ ಹರಿವಂಶ ಹೇಳ್ತದೆ. ಹೀಗೆ ಕುದುರೆಯ ರೂಪದಲ್ಲಿದ್ದಾಗ ಅಶ್ವಿನಿ ದೇವತೆಗಳು ಅವರು ದೇವಲೋಕದಲ್ಲಿ ಡಾಕ್ಟರ್ ಆದ್ರಂತೆ. ಇಲ್ಲಿ MBBS ಅಲ್ಲ, ಇದೆಲ್ಲ ದುಡ್ಡಿನ MBBS ಬೇರೆನಾ? ಮತ್ತೆ ಒಂದೊಂದು ಶೀಟಿಗೆ ₹1,00,00,000 ಕೊಡ್ಬೇಕೀಗ. ಅವರು ಆ ಥರದ MBBS ಅಲ್ಲ, ಅವರಲ್ಲಿ ದೇವಲೋಕದ ವೈದ್ಯರಾದ್ರಂತೆ, ಸೂರ್ಯನ ಮಕ್ಕಳಾಗಿ. ಸೂರ್ಯನೇ ಆರೋಗ್ಯಪ್ರದ. ದಿನಾ ಸೂರ್ಯನ ದರ್ಶನ ಮಾಡಿದ್ರೆ ಆರೋಗ್ಯ ಭಾಗ್ಯ. ಇನ್ನು ಅಂಥ ಸೂರ್ಯನ ಮಕ್ಕಳಾಗಿ ಹುಟ್ಟಿದ ಅಶ್ವಿನಿಗಳು ಕೂಡ ಆರೋಗ್ಯ ಕೊಡ್ತಾರಂತೆ. ಅವರು ದೇವಲೋಕದ ವೈದ್ಯರಾಗಲಿ ಅಂತ ಹೀಗೆ ಅವರನ್ನು ಕಳಿಸಿಕೊಟ್ರು. ಹೀಗೆ ಛಾಯಾಪುತ್ರ ಶನೈಶ್ಚರನಾದರೆ ಇನ್ನೊಬ್ಬ ಹುಟ್ಟಿದ ಸವರ್ಣ ಅಂತ ಹುಟ್ಟಿದ, ಅವನು ಮನ್ವಂತರದ ಅಧಿಪತಿಯಾದ, ಅವನೇ ಸಾವರ್ಣಿ ಅಂತ ಆಗ್ತಾನೆ. ಅವನು ಛಾಯಾಪುತ್ರ. ಶ್ರಾದ್ದದೇವ ಮತ್ತು ಯಮುನೆ ಹುಟ್ಟಿದ್ದು ಪೂರ್ವದಲ್ಲಿ ಸಂಜ್ಞಾ ಮಕ್ಕಳಾಗಿ. ಕುದುರೆ ರೂಪದಲ್ಲಿ ಇಬ್ಬರು ದಂಪತಿಗಳಾದಾಗ ಅಶ್ವಿನಿಗಳು ಹುಟ್ಟಿದ್ರು. ಇಷ್ಟೆಲ್ಲ ಸಂತತಿಯನ್ನು ಸೂರ್ಯ ಪಡೆದು ತನ್ನ ಸಂಸಾರ ನಡೆಸಿದ ಅಂತ ಅವಳನ್ನು ಸಮಾಧಾನ ಮಾಡಿ ಪುನಃ ದೇವಲೋಕಕ್ಕೆ ಸೂರ್ಯ ಮಂಡಲಕ್ಕೆ ಕರೆದುಕೊಂಡು ಹೋದ. ತನ್ನ ಪ್ರಖರತೆಯನ್ನು ತನ್ನ ಹೆಂಡತಿಯ ಮೇಲಿರೋ ಒಲುವಿನಿಂದ ಕಡಿಮೆ ಮಾಡಿಕೊಂಡ ಅನ್ನೋ ಕಥೆ ಹರಿವಂಶ ಹೇಳ್ತದೆ. ಇದು ಸಂಸಾರ ನಡೆಸಲಿಕ್ಕೆ ಬೇಕಾದ ಎಲ್ಲ ಅಂಶಗಳು ಇಲ್ಲಿದ್ದಾವೆ ಅಂತ ನಮಗೆ ಅನುಸಂಧಾನ ಮಾಡುತ್ತೆ. ಒಂದು ಹೆಣ್ಣು ಒಂದು ಗಂಡು ಹೇಗೆ ಬದುಕು ಕಟ್ಕೊಳ್ಬೇಕು, ಏನೆಲ್ಲ ಏರಿಳಿತ ಇರ್ತದೆ, ಅವನಿಗೆ ಬೇಡವಾದದ್ದು ಇವಳಿಗಿರ್ತದೆ, ಇವಳಿಗೆ ಬೇಡವಾದದ್ದು ಅವನಲ್ಲಿರ್ತದೆ, ಅವೆರಡನ್ನೂ ಹೇಗೆ ನಿಭಾಯಿಸ್ಕೊಂಡು ಮುಂದಾತ ಒರಿಬೇಕು ಅನ್ನುವ ಸತ್ಯವನ್ನು ಹರಿವಂಶ ಸೂರ್ಯನ ಸಂಸಾರವನ್ನು ಜಗತ್ತಿಗೆ ಬಿಡಿಸಿ ವ್ಯಾಖ್ಯಾನ ಮಾಡ್ತದೆ. ಬಹಳ ಅರ್ಥಗರ್ಭಿತವಾದ ಕಥೆಗಳಿವೆಲ್ಲ. ಇಂಥ ಸೂರ್ಯನ ಉತ್ಪತ್ತಿಯ ಕಥೆ, ಸೂರ್ಯನ ಸಂತಾನ ಉತ್ಪತ್ತಿಯ ಕಥೆ ಹೇಳ್ತದೆ. ದುಂಧು, ಕುವಲಾಶ್ವ, ತ್ರಿಶಂಕು, ಸಗರ ಅಂತ ಒಬ್ಬ ಚಕ್ರವರ್ತಿಯ ಕಥೆ ಹೇಳ್ತದೆ. ಹೀಗೆ ಮುಂದುವರೆದು ಮೊದಲನೇ ಪರ್ವದೊಳಗೆ ಸಾಕಷ್ಟು ರಾಜರ ವಂಶಗಳನ್ನು ಹೇಳ್ತಾ ಪಿತೃದೇವತೆಗಳ ಉತ್ಪತ್ತಿಯ ಕಥೆ. ಆ ಪಿತಾಮಹ ಪ್ರಪಿತಾಮಹ ಅಂತೇನು ಕೇಳ್ತೇವೆ, ಶ್ರಾದ್ದ ಕಲ್ಪದಲ್ಲಿ ಬರ್ತದೆ ಇವೆಲ್ಲ, ಅದನ್ನು ವಿಸ್ತಾರವಾಗಿ ಪಿತೃಕಲ್ಪದ ಕಥೆಯನ್ನು ಹೇಳ್ತಾರೆ. ಯಾಕಂದರೆ ವಂಶವೃದ್ಧಿಯ ಮಾಡೋದ್ರ ಹಿಂದೆ ಪಿತೃಗಳ
ಪಾತ್ರ ಬಹಳ ದೊಡ್ಡದಿರ್ತದೆ. ಅವರ ಅವಗ್ರಹಕ್ಕೆ ಪಾತ್ರ ಆಗಬಾರ್ದು, ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಪಿತೃಗಳ ಕಥೆಯನ್ನು ವಿಸ್ತಾರ ಮಾಡ್ತಾರೆ. ಆ ಪಿತೃಕಲ್ಪದಲ್ಲಿ ಬರುವ ಶ್ರಾದ್ದದ ಬಗ್ಗೆ ಬಹಳ ಪ್ರಸಿದ್ಧ ಒಂದು ಕಥೆ ಇದೆ. ಭೀಷ್ಮಾಚಾರ್ಯರು ತಮ್ಮ ತಂದೆ ಶ್ರಾದ್ದ ಮಾಡ್ತಾ ಇದ್ರಂತೆ. ತಂದೆ ಶ್ರಾದ್ದ ಮಾಡುವಾಗ ಈ ಅನ್ನದಿಂದ ಪಿಂಡ ಕಟ್ಟಿ ಕೆಳಗಿಡಬೇಕು, ಪಿಂಡ ಪ್ರದಾನ. ಆ ಘಟ್ಟ ಬಂದಾಗ ಇದ್ದಕ್ಕಿದ್ದ ಹಾಗೇನೆ ಭೀಷ್ಮಾಚಾರ್ಯ ಶ್ರಾದ್ದ ಮಾಡುವಾಗ ಭೂಮಿ ಬಿರುಕು ಬಿಟ್ಟು ಒಂದು ಕೈ ಬಂದ್ಬಿಡ್ತಂತೆ. ಭೂಮಿ ಎರಡಾಯ್ತು, ಕೈ ಬಂತು. ಕೈ ಬಂದ್ರೆ ಆ ಕೈಗೆ ಕಡಗ ಹಾಕ್ಕೊಂಡಿತ್ತು. ಆ ಕಡಗ ನೋಡಿದ ಕೂಡಲೇ ಭೀಷ್ಮರಿಗೆ ಅರ್ಥ ಆಯ್ತು, ಇದು ನಮ್ಮ ಅಪ್ಪಂದೇ ಕೈ ಅಂತ. ಅಂಥ ಕಡಗ ಹಾಕೋತಿದ್ದ ಶಂತನು ಅಂತ ಭೀಷ್ಮಾಚಾರ್ಯರ ತಂದೆ. ಆ ಕಡಗ ನೋಡಿದ ಕೂಡಲೇ ಇದು ನಮ್ಮ ಅಪ್ಪಂದೇ ಕೈ ಅಂತ ಗೊತ್ತಾಯ್ತು. ಹಿಂಗೇನಾದ್ರೂ ಆದ್ರೆ ಶ್ರಾದ್ದ ಮಾಡುವಾಗ ನಾವೇನ್ ಮಾಡ್ತೀವಿ? ಆಚಾರ ತಲೆ ಮೇಲೆ ಪಿಂಡ ಹಾಕಿ ಇದ್ದ ದರ್ಬೆಗಳನ್ನು ಎಸೆದು, ನೀನೂ ಬೇಡ, ನಮ್ಮಪ್ಪನ ಶ್ರಾದ್ದನೂ ಬೇಡ. ಇದು ನಮ್ಮ ಸ್ಥಿತಿ. ಭೀಷ್ಮ ಅವನ ಹೆಸರೇ ಭೀಷ್ಮ, ದೇವವ್ರತ ಅಂತ ಅವನಿಗೆ ಹೆಸರು. ಮಿಸುಗಾಡ್ಲಿಲ್ಲ, ಅಳಗಾಡ್ಲಿಲ್ಲ. ಅಲ್ಲೇ ಸ್ಥಿರನಾಗಿ ಕೂತಿದ್ದ. ಕೈ ಬಂದಾಗ ಗಂಭೀರ ಧ್ವನಿಯಲ್ಲಿ ಬೇರೆ ಹೇಳಿದ್ನಂತೆ ಶಂತನು, ನಾನೇ ನಿಮ್ಮಪ್ಪ, ನನಗಾಗೇ ಶ್ರಾದ್ದ ಮಾಡ್ತಿದ್ದಿ, ನನ್ನ ಕೈಯಲ್ಲೇ ಇಡು ಅಂತಂದಂತೆ. ಕೈಯಲ್ಲೇ ಇಡು ಅಂದ ಕೂಡಲೇ ಭೀಷ್ಮ ಕೈಯಲ್ಲಿ ಹಿಡ್ಕೊಂಡದ್ದನ್ನು ಕೈಯಲ್ಲಿ ಇಟ್ಬಿಡ್ಬೋದಾಗಿತ್ತು. ಅವನಿಗೋಸ್ಕರ ತಾನೇ ಮಾಡಿದ್ದು ಶ್ರಾದ್ದ. ಆ ಕೂಡಲೇ ಅವನಿಗೆ ನೆನಪಾಯಿತು, ಶ್ರಾದ್ದ ಹೀಗೀಗೆ ಮಾಡಿದರೆ ಪಿತೃದೇವತೆಗಳು ಪ್ರೀತರಾಗ್ತಾರೆ ಅಂತಿದೆ. ನೋಡಿದರೆ ಕೈ ಬಂದು ಕೇಳ್ತಾ ಇದೆ, ನೀನು ಅದನ್ನು ಇಲ್ಲಿಡು ಅಂತ. ಆಗ ಭೀಷ್ಮ ತಕರಾರು ತೆಗೆದ, ಅಪ್ಪ, ನೀ ನಮ್ಮ ಅಪ್ಪನೇ ಆಗಿರ್ಬೋದು, ಶ್ರಾದ್ದ ನಿನಗೋಸ್ಕರನೇ ಮಾಡ್ತಿರ್ಬೋದು, ಆದರೆ ಕೈಯಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಶಾಸ್ತ್ರ ಒಪ್ಪಲ್ಲ ಅಂತ ಹೇಳಿಬಿಟ್ಟಂತೆ ಭೀಷ್ಮ. ನೈಷ ಕಲ್ಪೆ ವಿಧಿರ್ದೃಷ್ಟ. ಈ ರೀತಿ ನಮಗೆ ಎಲ್ಲೂ ವಿಧಿಯಲ್ಲಿ ನನ್ನ ಅಧ್ಯಯನದೊಳಗೆ ಕಂಡು ಬರಲಿಲ್ಲ. ನನಗೆ ಭಕ್ತಿ ಬೇರೆ, ಮೌಢ್ಯ ಬೇರೆ, ತರ್ಕ ಬೇರೆ. ಇವತ್ತು ಮನುಷ್ಯನಿಗೆ ಭಕ್ತಿಗಿಂತ ಜಾಸ್ತಿ ಮೌಢ್ಯ, ಅದಕ್ಕಿಂತ ಹೆಚ್ಚು ತರ್ಕ. ಅದನ್ನು ಹೀಗೆ ಮಾಡಿದ್ರೆ ನಡೀತಿತ್ತಲ್ಲ, ಹೀಗಾಗಿ ಮಾಡಿದ್ರೆ ಆಚಾರ್ಯ ಅಂತಾರೆ. ಮತ್ತೆ ಅದು ಹಾಗಲ್ಲಪ್ಪ, ಹೀಗಿದೆ ಶಾಸ್ತ್ರ. ಅದೇ ಶಾಸ್ತ್ರನೇ ಹೀಗಿದ್ರೆ ಹೆಂಗೆ ಅಂತ ಶಾಸ್ತ್ರವನ್ನೇ ತಿರುಗಿಸುವಂತ ಇವರಿಗೆ ಈ ಮೌಢ್ಯ ಹಾಗೂ ಈ ತರ್ಕ ಮನುಷ್ಯನನ್ನ ಎಲ್ಲ ಬದುಕಿನುದ್ದಕ್ಕೂ ಅವನಿಗೆ ಫೇಲ್ಯೂರ್ ತಂದು ಕೊಡ್ತದೆ. ಮನುಷ್ಯನಿಗೆ ಆಸ್ತಿಕತೆ, ಶ್ರದ್ಧೆ, ನಿಚ್ಚಳವಾದ ತಿಳುವಳಿಕೆಯಿಂದ ಕೂಡಿದ್ರೆ ಅವನು ಎಲ್ಲ ರೀತಿಯಿಂದ ಏಳಿಗೆ ಆಗ್ತಾನೆ. ಅದು ಶ್ರಾದ್ದ ಇರ್ಬೋದು, ಮನೆಯಲ್ಲಿ ನಡೆಯುವಂತಹ ಆಚರಣೆಗಳಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಫಲ ಕೊಡ್ತು, ಒಳ್ಳೆ ಫಲ ಕೊಡ್ತು. ಇವನಿಗೇನಾಯ್ತು, ಎಲ್ಲ ಗೊತ್ತಿತ್ತು, ಕೈಯಲ್ಲಿ ಇಡ್ಲಾರೆ ಅಂತ ತಕರಾರು ತೆಗೆದ. ಅಲ್ಲೋ ನನಗೇ ಮಾಡಿದೆಯಲ್ಲೋ, ನನ್ನ ಕೈಯಲ್ಲೇ ಇಡ ಅಂತ ಅವನು. ನಿನಗೇ ಮಾಡಿದ್ರು ನಿನ್ನ ಕೈಯಲ್ಲಿ ಇಡಲ್ಲ ಅಂತೀವಿ. ತಕ್ಷಣ ಪ್ರತ್ಯಕ್ಷನಾದ ಶಂತನು, ನೀನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೆ, ಕೈಯಲ್ಲಿ ಇಡದೇ ಇದ್ದದ್ದೇ ಒಳ್ಳೇದು ಮಾಡಿದೆ ಅಂತಂದ. ಎಷ್ಟು ತಿಳ್ಕೊಂಡು ಶ್ರಾದ್ದ ಮಾಡ್ತಿದ್ದಿ, ಪಿತೃಯಜ್ಞ ನಡೆಸಿದ್ದೀಯಲ್ಲೋ ಭೀಷ್ಮ, ಬಹಳ ಸಂತೋಷ ಆಯಿತು ನನಗೆ. ನಿನ್ನ ಈ ಶ್ರದ್ಧೆಗೆ ವರ ಕೊಡೋಣ ಅಂತ ಬಂದೆ ನಾನು ಅಂತ ವರ ಕೊಟ್ಟನಂತೆ. ವರ ಕೊಡುವಾಗ ನೀನು ಇಚ್ಛಾಮರಣಿಯಾಗು ಅಂತಂದಿನ. ಎಷ್ಟು ದೊಡ್ಡ ವರ! ನಿನಗೆ ಯಾವಾಗ ಬಯಕೆ ಆಗ್ತದೆ ಆವಾಗ ನೀ ದೇಹ ಬಿಡ್ಬೋದು. ನೋಡಿ, ಪಿತೃಯಜ್ಞ ಮಾಡಿದರೆ ಏನು ಫಲ ಇದೆ ಅನ್ನಲಿಕ್ಕೆ ಇದೊಂದು ಕಥೆ. ಶ್ರದ್ಧೆಯಿಂದ ಮಾಡಿದರೆ ನಿನಗೆ ಇಚ್ಛಾಮರಣಿಯಾಗು ಇಂಥ ವರ ಕೊಟ್ಟ. ಇನ್ನು ಬೇರೆ ಬೇರೆ ವರ ಕೊಟ್ಟು ಅವನನ್ನು ಅನುಗ್ರಹಿಸಿದ. ಶಂತನು ಅಂತ ನಾಮಕರಣ ಯಾಕೆ ಮಾಡಿದ್ರು ಅವರ ಅಪ್ಪನಿಗೆ ಅಂದರೆ, ಅವನ ಕೈಯಲ್ಲಿ ಒಂದು ಶಕ್ತಿ ಇತ್ತಂತೆ. ಅತಿ ದುಃಖದಿಂದ ಬಳಲಿ ಯಾವುದಾದ್ರೂ ಪ್ರಜೆ ಬಂದರೆ ಇವನು ಅವರ ತಲೆಗೋ ಅವರ ಮೈಗೋ ಸ್ಪರ್ಶ ಮಾಡಿದ ಕೂಡಲೇ ಅವನಿಗೆ ಸಂತೋಷ ಆಗ್ತಿತ್ತಂತೆ. ಅದಕ್ಕೆ ಇವನಿಗೆ ಶಂತನು ಅಂತ ಹೆಸರು. ಶಂ ಕರೇಣ ಕರೋತಿಯ ಶಂತನು. ಕೆಲವರಿಗೆ ಟಚ್ ಹೀಲಿಂಗ್ ಶಕ್ತಿ ಇರ್ತದೆ. ಅವರ ಪ್ರಾಮಾಣಿಕತೆ, ಅವರ ಅಂತಃಶುದ್ಧಿ, ಅವರು ಸುಮ್ಮನೆ ಸ್ಪರ್ಶ ಮಾಡಿದರೆ ಸಾಕು, ಮತ್ತೊಬ್ಬರಿಗೆ ಆನಂದ ಆಗ್ತಿರ್ತದೆ. ಆ ಕೈಯಲ್ಲಿ ಆ ಶಕ್ತಿ. ಅನಾರೋಗ್ಯ ಇದ್ದವನು ಇವನು ಮುಟ್ಟಿದ ಕೂಡಲೇ ಆರೋಗ್ಯವಂತನಾಗ್ತಿದ್ದಂತೆ. ಇಂಥವೆಲ್ಲ ಶಕ್ತಿಗಳು ಅವನಿಗಿತ್ತು. ಅದನ್ನೆಲ್ಲ ಭೀಷ್ಮರಿಗೆ ಅನುಗ್ರಹಿಸಿಬಿಟ್ಟ.
ಮಗ ಭೀಷ್ಮ ಅವನಿಗೆ ಶ್ರದ್ಧೆಯಿಂದ ಶ್ರಾದ್ದ ಮಾಡಿದ್ದಕ್ಕೆ ಅನುಗ್ರಹ ಮಾಡಿಬಿಟ್ಟಂತೆ. ಈಗ ಇಚ್ಛಾಮರಣಿಯಾಗು ಅಂತ ವರ ಕೊಟ್ಟ. ಇದು ಶ್ರಾದ್ದ ಕಲ್ಪದಲ್ಲಿ ಬರುವ ಚರಿತ್ರೆ. ನೋಡಿದೀಯಾ ಧರ್ಮರಾಜ, ಶ್ರಾದ್ದ ಶ್ರದ್ಧೆಯಿಂದ ಮಾಡಿದರೆ ಪಿತೃಗಳು ಎಷ್ಟು ಪ್ರೀತರಾಗಿ ನಮ್ಮನ್ನು ಹರಿಸ್ತಾರೆ ಅನ್ನಲಿಕ್ಕೆ ನಾನೇ ನಿದರ್ಶನನೋ. ನೀನು ಅದನ್ನು ಶ್ರದ್ಧೆಯಿಂದ ನಡೆಸು ಅಂತ ಮಾರ್ಕಾಂಡೇಯರು ಭೀಷ್ಮರಿಗೆ ಹೇಳಿದ್ದನ್ನು, ಭೀಷ್ಮರು ಧರ್ಮರಾಜನಿಗೆ ಉಪದೇಶ ಮಾಡಿದ್ದನ್ನು ವೈಶಂಪಾಯನರು ಜನಮೇಜಯನಿಗೆ ತಿಳಿಸ್ತಾರೆ ಅಂತ ಹರಿವಂಶ ಅನುಸಂಧಾನ ಮಾಡಿಸ್ತದೆ. ಹೀಗಾಗಿ ಶ್ರಾದ್ದ ಮನೆಯೊಳಗೆ ಅಶ್ರದ್ಧೆಯಿಂದ ಮಾಡಬಾರ್ದು. ಕೆಲವರಿಗೆ ಸಂಶಯ, ಅವರು ಸತ್ತು ಎಲ್ಲೋ ಹುಟ್ಟಿರ್ತಾರೆ, ನಾವು ಎಲ್ಲೋ ಇದ್ದೇವೆ, ಇಲ್ಲೆಲ್ಲೋ ನಾವು ತರ್ಪಣ ಕೊಟ್ಟರೆ ಅಲ್ಲೆಲ್ಲೋ ಇದ್ದವ್ರಿಗೆ ಮುಡ್ತದಂತೆ. ಇದು ಯಾರು ನಂಬುತ್ತಾರೆ ಇವೆಲ್ಲ? ಇದು ನಂಬಲಿಕ್ಕಿದೆನಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ರಿ. ಶ್ರಾದ್ದ ಗಿದ್ದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಸುದವ್ರಿಗೆ ₹1 ದಕ್ಷಿಣೆ ಕೊಟ್ಬಿಟ್ರಿ ಶ್ರಾದ್ದ ಆಗೋಗ್ತದೆ ಅಂತ. ಇಷ್ಟೆಲ್ಲ ಇದೆಲ್ಲ ಏನು ಗೊತ್ತಾ? ವೇಸ್ಟ್ ಅಂತ. ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್. ನೋಡಿ, ಇದೆಲ್ಲ ತರ್ಕಗಳು ಜಾಸ್ತಿ ಸೇರ್ಕೊಳ್ತಲ್ಲ. ಮನಿ ವೇಸ್ಟು, ಟೈಮ್ ವೇಸ್ಟು. ಬದುಕಿನುದ್ದಕ್ಕೂ ಮೊಬೈಲ್ ರೀಲ್ಸ್ ನೋಡುವಾಗ ಟೈಮ್ ವೇಸ್ಟ್ ಅಲ್ಲ, ಮತ್ತೆ ಶ್ರಾದ್ದ ಮಾಡುವಾಗ ಟೈಮ್ ವೇಸ್ಟ್. ಇದು ಬದುಕು. ಧರ್ಮ, ಶ್ರದ್ಧೆ, ದೇವಸ್ಥಾನ, ದೇವರು, ಪಿತೃಗಳು ಒಂದು ಕೂಡಲೇ ಮನುಷ್ಯನಿಗೆ ಟೈಮ್ ವೇಸ್ಟ್ ಆಗ್ತದೆ. 3 ತಾಸು ಕ್ಯಾಬ್ನಲ್ಲಿ ಹೋಗ್ತಾನೆ, 8 ತಾಸು ದನ ದುಡ್ದಂಗೆ ದುಡಿತಾನೆ ಸಾಫ್ಟ್ವೇರ್ ಕಂಪನಿ ಒಳಗೆ. ಮನೆಗೆ ಬರೋಷ್ಟರಲ್ಲಿ ಹಣ ಆದಕ್ಕಾಗಿರ್ತಾನೆ. ದೇವರು ಅಂದ್ರೆ ಟೈಮ್ ವೇಸ್ಟ್ ಅಂತ ಹೇಳ್ತಾನೆ. ಇದು ಇವತ್ತಿನ ಬದುಕು. ಯಾರ್ದೋ ಕೈ ಕೆಳಗೆ ಬಿಸ್ಕೆಟ್ ಹಾಕಿ ದುಡಿಸ್ತಿದ್ದಾರೆ. ಯಾವುದೋ ದೇಶ ನಮ್ಮ ಕಂಪನಿಗಳಲ್ಲಿ, ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ಕೆಟ್ ಹಾಕಿ ದುಡಿಸ್ಕೋತಿದ್ದಾರೆ ಅವರು. ಆ ರೀತಿ ಆಳಾಗಿ ದುಡಿಯೋ ನಮಗೆ ದೇವರ ಆಳಾಗಲಿಕ್ಕೆ ಮಾತ್ರ ಬೇಡ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಬದುಕು. ಹರಿವಂಶ ನಮ್ಮ ಮನಸ್ಸನ್ನೇ ಬದಲಾಯಿಸ್ತದದು. ನೀನು ಯಾರು ಆಳಾಗಬೇಕು, ನೀನು ಯಾರ ದಾಸ, ನೀನು ಯಾರಲ್ಲಿ ಶ್ರದ್ಧೆ ತೋರಬೇಕು, ಯಾರನ್ನು ನಿನ್ನ ಜೀವನದುದ್ದಕ್ಕೂ ನೆನಪಿಸ್ಕೊಳ್ಬೇಕು, ಯಾವ ಶಾಸ್ತ್ರಗಳು ನಿನ್ನ ಜೀವನವನ್ನೇ ಆತ್ಮೋದ್ಧಾರ ಮಾಡಲಿಕ್ಕಿದ್ದಾವೆ ಅವುಗಳೆಲ್ಲ ದೂರ ಇಟ್ಬಿಟ್ಟು. ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ, ನಾವು ಒಂದು ಸಣ್ಣ ದೀಪ ಹಚ್ಕೊಂಡು ಮನೆಯೊಳಗೆ ಕೂತಿದ್ದೇವೆ. ಇದು ಆರಬಾರ್ದು ಅಂತ. ಆಸ್ತಿಕತೆ, ಶ್ರದ್ಧೆ ಅನ್ನೋದು ದೀಪ ಇದ್ದಂಗೆ. ಲೌಕಿಕವಾದ ವ್ಯಸನಗಳೆಲ್ಲ ಬಿರುಗಾಳಿ ಇದ್ದಂಗೆ. ಅದು ಬೀಸಿದ್ರೆ ಇದು ಆರಿ ಹೋಗ್ತದೆ. ಇದನ್ನು ನಂದಾದೀಪ ಅಂತ ಕರೀತಾರೆ. ಆರದಂತೆ ನೋಡಿಕೊಂಡು ಆ ಪಿತೃಗಳು, ಆ ಕುಲದೇವರು, ಆ ದೇವತೆಗಳು, ಆ ತಂದೆ, ಆ ಆಚರಣೆ, ಆ ವೇದ, ಎಲ್ಲದರ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡೇ ಬದುಕು ಕಟ್ಕೊಳ್ಬೇಕು. ಇದೇ ಶ್ರಾದ್ದ ಕಲ್ಪ ಅಂದರೆ ಅಸಡ್ಡೆ ತೋರಿ ಮಾಡೋದಲ್ಲ. ಹುಟ್ಟಿರ್ಬೋದು ಅವರೆಲ್ಲೋ, ಅವ್ರು ಇನ್ಯಾವುದೋ ಜನ್ಮ ಪಡೆದಿರ್ಬೋದು. ನಾವು ಮಾಡುವ ತರ್ಪಣಾದಿಗಳಿಂದ, ನಾವು ಮಾಡುವಂಥ ಪಿತೃಕಾರ್ಯದಿಂದ ಅವರಿಗೆ ಹೋಗ್ಲಿಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ದೇವರು ಮಾಡಿದ್ದಾನೆ. ಹೇಗೆ ಮಾಡಿದ ಅನ್ಲಿಕ್ಕೆ ಕಥೆ ಹೇಳ್ತಾರೆ ಮಹಾನುಭಾವರು. ಅದೇ ಹರಿವಂಶದಲ್ಲಿ ಬರೋ ಕಥೆ. ಯಾರು ಪಿತೃದೇವತೆಗಳು ಅಂದ್ರೆ ಅಂತ ಕಥೆ. ದೇವತೆಗಳ ಮಕ್ಕಳಿದ್ದಾರಂತೆ, ಅವರಿಗೆ ಪಿತೃದೇವತೆಗಳು ಅಂತ ಹೆಸರು ಬಂದಿದೆ ಅಂತ. ಆ ಪಿತೃದೇವತೆಗಳಿಗೆ ಕೆಲಸ ಏನು ಅಂದ್ರೆ ಬಹಳಷ್ಟು ಅವರಿಗೆ ರೂಪಗಳಿದ್ದಾವೆ. ಯಾರೇ ಮಾಡಿದ್ರು ಶ್ರಾದ್ದ, ಪಿಂಡ ಪ್ರದಾನಾದಿಗಳನ್ನ ಅವರು ಯಾರ ಋಣಕ್ಕೆ ಭಾಗಿಯಾಗಿರ್ತಾರೋ ಅವ್ರಿಗೆ ಹೋಗಿ ಆ ಪುಣ್ಯದ ರೂಪದಲ್ಲಿ ಕನ್ವರ್ಟ್ ಮಾಡಿ ಕೊಟ್ಟು ಬರ್ತಾರಂತೆ. ನಮ್ಮದೇ ದುಡ್ಡು ಬೇರೆ ದೇಶಕ್ಕೆ ಹೋದ್ರೆ ಚಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ದೇಶದ ಡಾಲರು, ಕರೆನ್ಸಿ ಅಂತ ಏನು ಹೆಸರಿಂದ ಪರಿವರ್ತನೆ ಆದ್ರೆ ಮಾತ್ರ, ಎಕ್ಸ್ಚೇಂಜ್ ಅಂತ ಹೆಸರಿದೆ ಅಲ್ಲ ಇವತ್ತು, ಎಕ್ಸ್ಚೇಂಜ್ ಅಂತ, ಡಾಲರ್ಸ್ ಎಕ್ಸ್ಚೇಂಜ್, ರುಪೀಸ್ ಎಕ್ಸ್ಚೇಂಜ್ ಅಂತ ಏರ್ಪೋರ್ಟ್ಗಳಲ್ಲಿ ಮಾಡಿರ್ತಾರೆ. ಎಕ್ಸ್ಚೇಂಜ್ ಆದ್ರೆ ಅಲ್ಲಿ ಅದರದ್ದು ವ್ಯವಹಾರ ನಡೀತದೆ. ಇವರಿಗೆ ಇಷ್ಟು ಬುದ್ಧಿ ಇದೆ ಅಂದರೆ ದೇವತೆಗಳಿಗೆ ಇಲ್ಲೇನು? ಮತ್ತೆ ನಾವು ಕೊಡುವ ನೀರು, ನಾವು ಮಾಡುವಂಥ ತಿಲ, ಎಳ್ಳು, ಅಕ್ಕಿ, ಅವನ್ನೆಲ್ಲ ಪುಣ್ಯದ ಎಕ್ಸ್ಚೇಂಜ್ ಮಾಡ್ತಾರಂತೆ. ಪುಣ್ಯದ ರೂಪದಲ್ಲಿ ಎಕ್ಸ್ಚೇಂಜ್ ಮಾಡಿ ಯಾರ ಋಣಕ್ಕೆ ಬಾಧ್ಯಸ್ಥನಾಗಿರ್ತಾನೆ ಅವರಿಗೆ ಅದನ್ನು ಆ ಸಮಯಕ್ಕೆ ಹೋಗಿ ಕೊಟ್ಟು ಇವನ ಋಣವನ್ನು ಪರಿಹಾರ ಮಾಡ್ತಿರ್ತಾರಂತೆ. ಇದು ಪಿತೃಶ್ರಾದ್ದದಲ್ಲಿ ನಾವು ತಿಳಿಬೇಕಾದಂಥ ರಹಸ್ಯ. ಅವನ್ಯಾವುದು ಮಾಡದೇ ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಶ್ರಾದ್ದ ಮಾಡಲಿ, ಪಿತೃದೇವತೆಗಳನ್ನು ಪ್ರೀತಿಪಡಿಸಲಿ. ತಸ್ಯ ನೃತ್ಯಂತಿ ಪಿತರ ಸರ್ವೇ. ಮನೆಯಲ್ಲಿ ಶ್ರಾದ್ದ ನಡೆದಾಗ ಒಂದು 3-4 ಇನ್ಸಿಡೆನ್ಸ್ನಲ್ಲಿ ಒಂದು ಇನ್ಸಿಡೆನ್ಸ್ ಹೇಳ್ತೀವಿ. ಮನೆಗೆ ಶ್ರಾದ್ದ ನಡಿಬೇಕಾದ್ರೆ ವಿಪ್ರರು ಬರೋದು. ವೇದಾಂತ ಎಲ್ಲ ತಿಳಿದಂಥ ಒಳ್ಳೆ ವಿಪ್ರರನ್ನು ಕರೆಸ್ಬೇಕು. ಕರೆಸಿದ ಮೇಲೆ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡೋದಲ್ಲದೆ ಪಾದ ತೊಳಿಬೇಕು. ಆ ಅರ್ಘ್ಯ ಕೊಟ್ಟ ನೀರಿದೆ,
ಆ ನೀರು ಒಂದು ಬಟ್ಟಲಿನಲ್ಲಿ ಹಾಗೆ ಇಟ್ಟುಕೊಂಡು ವಿಪ್ರನಿಗೆ ಕೊಟ್ಟ ಅರ್ಘ್ಯದೊಳಗೆ ತನ್ನ ಮುಖ ನೋಡ್ಬೇಕಂತೆ. ಆ ಮುಖ ನೋಡಿದ್ರೆ ಇವನಿಗೆ ಪುತ್ರೋತ್ಪತ್ತಿ ಆಗ್ತದಂತೆ. ಅದಕ್ಕೆ ಪುತ್ರ ಕಾಮೋ ಮುಖ ಮನಕ್ತಿ ಅಂತ ಶ್ರಾದ್ದದ ಮಂತ್ರ ಬಂತಂತೆ. ಅರ್ಘ್ಯ ಕೊಟ್ಟ ನೀರಿಗೆ ಎಷ್ಟು ಶಕ್ತಿ ಅಂದ್ರೆ, ಒಬ್ಬ ವಿಪ್ರ ವೇದಾಂತಗಳನ್ನು ತಿಳಿದ ವಿಪ್ರ ಪಿತೃಶ್ರಾದ್ದ ನಿಮಿತ್ತ ಮನೆಗೆ ಆಹೂತನಾಗಿ ಬಂದಾಗ ಅವನ ಕೈ ಕೊಟ್ಟ ಅರ್ಘ್ಯದ ನೀರು ನಾವು ಮುಖ ನೋಡಿದ್ರೆ ನಮ್ಮ ಸಂತತಿ ಉತ್ಪತ್ತಿ ಮಾಡಿಸ್ಬಿಡ್ತಾರಂತೆ ಪಿತೃದೇವತೆ. ಈಗ ಅರ್ಘ್ಯದ ನೀರು, ಪಾದ ಪ್ರಕ್ಷಾಲನೆ ನೀರು, ಅದು ನಮಗೆ ತೀರ್ಥಯಾತ್ರೆಯ ಫಲ ಕೊಟ್ಬಿಡ್ತದಂತೆ. ಪಿತೃಗಳೇ ಒಂದು ರೂಪದಿಂದ ಬಂದು ನಮಗೆ ಹರಸುವಂತಹ ದೊಡ್ಡ ಕಾರ್ಯ ಅಂದ್ರೆ ಅದು ಶ್ರಾದ್ದ ಅಂತ ಹರಿವಂಶ ನಿರೂಪಣೆ ಮಾಡ್ತದೆ. ಶ್ರಾದ್ದದ ವಿಧಿವಿಧಾನಗಳು, ಶ್ರಾದ್ದದಿಂದ ಆಗುವ ಫಲ, ಶ್ರಾದ್ದದಲ್ಲಿ ಪಿತೃದೇವತೆಗಳು ಅಂತ ಯಾರನ್ನು ಕರೀತಾರೆ, ಅವರ ವಿಭಾಗ ಎಷ್ಟು, ಇಷ್ಟು ವಿಸ್ತಾರವಾದ ವಿವರಣೆಯನ್ನು ನಮಗೆ ಹರಿವಂಶ ನೀಡ್ತದೆ. ಅವರೆಲ್ಲ ದೇವತೆಗಳ ಪುತ್ರರು, ಅವರೇ ಇವರಿಗೆ ಪಿತೃಗಳು ಅಂತಾದ್ರು ಅಂತ. ಯೂಯಂತು ಪಿತರಾಹ ಜ್ಞಾನ ಶರೀರದಾತಾರಹ ತಸ್ಮಾತ್ ಪಿತರ ಸ್ಮೃತಃ ಅಂತ ಜ್ಞಾನ ಶರೀರ ಕೊಟ್ಟಿದ್ದಕ್ಕೆ ಅವರನ್ನೇ ಪಿತೃಗಳು ಅಂತ ಕರೆದ್ರು ಅಂತ ಕಥೆ ಬರ್ತದೆ. ಅದನ್ನು ಕೇಳಬೇಕು. ಹೀಗೆ ಪ್ರಾರಂಭದಲ್ಲಿ ಬರುವಂತಹ ಈ ಆಶ್ಚರ್ಯ ಪರ್ವದಲ್ಲಿ ಕೆಲವು ಉಪಾಖ್ಯಾನಗಳನ್ನು ನಿನ್ನೆ ಇವತ್ತು ಶ್ರವಣ ಮಾಡಿದ್ವಿ. ನಾಳೆ ಮುಂದುವರೆದಂತಹ ಹರಿವಂಶದ ಭಾಗವನ್ನು ಯಥಾಮತಿ ನೋಡೋಣ. ಆಶ್ಚರ್ಯ ಪರ್ವದಲ್ಲಿ ಒಂದು ಧನ್ಯಾಶ್ಚರ್ಯ ಅಂತ ಒಂದು ಕೃಷ್ಣನ ಕಥೆ ಬರ್ತದೆ. ಆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಕೇಳಬೇಕು. ನಾಳೆಯ ದಿವಸ ಸ್ವಲ್ಪ ಕೃಷ್ಣನ ಕಥೆಯನ್ನು ಅನುಸಂಧಾನ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡಿ ಮಂಗಳ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.